ಎಲ್ರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ ನಾವು ಇಂಡಿಯನ್ ಪಾಲಿಟಿ ಕನ್ನಡ ಸೀರೀಸ್ನ ಶುರು ಮಾಡ್ತಾಯಿದ್ದೀವಿ. ಸೊ ಅದರಲ್ಲೂ ಮೊದಲನೇ ಚಾಪ್ಟು ರಾಷ್ಟ್ರಪತಿಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಇದು ಫಸ್ಟ್ ಕ್ಲಾಸ್ ಆಗಿರೋದ್ರಿಂದ ಅಪ್ಕಮಿಂಗ್ ಕ್ಲಾಸ್ಗಳು ನಾನು ಹೇಗೆ ಮಾಡ್ತೀನಿ ಅಂತಂದರೆ, ಈ ವಿಡಿಯೋದಿಂದ ನೀವು ಹೇಗೆ ರೆಸ್ಪಾನ್ಸ್ ಕೊಡ್ತೀರಾ, ನನಗೆ ಹೇಗೆ ನೀವು ರಿಯಾಕ್ಟ್ ಮಾಡ್ತೀರಾ ಅಂದರೆ, ಜಾಸ್ತಿ ಜನ ವ್ಯೂಸ್ ಆಯಿತು ಅಂತಂದಾಗ ಅಥವಾ ಜಾಸ್ತಿ ಜನ ನಾನು ಕೇಳಿದ ಕ್ವಶನಲ್ಲಿ ಕಮೆಂಟ್ ಮಾಡಿದಾಗ, ಲೈಕ್ ಮಾಡಿದಾಗ ಮಾತ್ರ ನಾನು ನೆಕ್ಸ್ಟ್ ಕ್ಲಾಸ್ಗಳನ್ನ ಶುರು ಮಾಡ್ತೀನಿ. ಯಾಕಂತಂದರೆ ತುಂಬ ಜನ ಕನ್ನಡದಲ್ಲಿ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಸೊ ನಾನು ಮಾಡೋಕ್ಕೆ ರೆಡಿ ಇದ್ದೀನಿ, ಬಟ್ ನನಗೆ ಒಳ್ಳೆ ಬುಕ್ ಸಿಗ್ತಾಯಿಲ್ಲ. ಸೊ ಅದಕ್ಕಾಗಿ ನಾನು ಸಮ್ಮರ್ ಶೀಟ್ನ ಟ್ರಾನ್ಸ್ಲೇಟ್ ಮಾಡಿ, ಸೊ ಅದು ನಿಮ್ಗೆ ಅರ್ಥ ಆಗೋ ರೀತಿ ಒಂದಷ್ಟು ಸೆಂಟೆನ್ಸ್ಗಳು ಜಂಬಲ್ ಆಗಿರುತ್ತೆ. ಸೊ ಅಂಥದ್ದನ್ನ ಕೂರಿಸಿ, ಸೊ ಎರಡೆರಡು ಕೆಲಸ ನಾನು ಬೆಳಗ್ಗೆಯಿಂದ ಹತ್ತತ್ರ 3-4 ಅವರ್ ತೊಗೊಂಡಿದ್ದೀನಿ PDF ಮಾಡೋದಕ್ಕೆ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ನೀವು ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಅಂದರೆ ನಾನು ಖಂಡಿತ ನಾನು 1 ತಿಂಗಳು ಅಥವಾ 1.5 ತಿಂಗಳೊಳಗಡೆ ಕಂಪ್ಲೀಟ್ ಲಕ್ಷ್ಮೀಕಾಂತ್ ಸೀರೀಸ್ನ ಮುಗಿಸ್ಕೊಡ್ತೀನಿ ಕನ್ನಡದಲ್ಲಿ. ಸರಿನಾ? ಸೊ ಕ್ಲಾಸ್ ಶುರು ಮಾಡೋಣ ಹಾಗಾದರೆ. ಓಕೆ. ಸೊ ರಾಷ್ಟ್ರಪತಿಗಳು ಬಂದು ಭಾಗ 5 ಅನುಚ್ಛೇದ 52ರಿಂದ 78 ಅಂದರೆ ಆರ್ಟಿಕಲ್ 58ರಿಂದ 78. ಸೊ ಇದು 58ರಿಂದ 78 ಅನ್ನೋದು ಇದು ಬಂದು ನಿಮ್ಮ ಎಕ್ಸಿಕ್ಯೂಟಿವ್ ಆಗಿರುತ್ತೆ. ಅಂದರೆ ಈ ಯೂನಿಯನ್ ಎಕ್ಸಿಕ್ಯೂಟಿವ್ ಅಂತ ಇದೆಯಲ್ಲ ಇದು. ಹಾಗಾದರೆ ರಾಷ್ಟ್ರಪತಿಗಳ ಒಂದು ಆರ್ಟಿಕಲ್ ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ ಅಂತಂದರೆ 52ರಿಂದ 73. 52ರಿಂದ 73 ನಿಮ್ಮ ರಾಷ್ಟ್ರಪತಿಗಳು ಮತ್ತು ಉಪರಾಷ್ಟ್ರಪತಿಗಳು ಇಬ್ಬರೂ ಕೂಡ ಇರುತ್ತೆ. ಆಯಿತಾ? ಸರಿ, ಆರ್ಟಿಕಲ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬಿಡಿ. ಸೊ ಒಳಗಡೆ ಏನಿದೆ ನೋಡೋ ಬನ್ನಿ. ಸೊ ಈಗ ಯೂನಿಯನ್ ಎಕ್ಸಿಕ್ಯೂಟಿವಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ, ಯೂನಿಯನ್ ಎಕ್ಸಿಕ್ಯೂಟಿವಲ್ಲಿ ಯಾರ್ಯಾರು ಇರ್ತಾರೆ ಅಂತಂದರೆ, ಒಕ್ಕೂಟದ ಕಾರ್ಯಾಂಗದಲ್ಲಿ ಯಾರ್ಯಾರು ಇರ್ತಾರೆ ಅಂತಂದರೆ, ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ಪ್ರೈಮ್ ಮಿನಿಸ್ಟರ್, PM ಅಂದರೆ ಪ್ರೈಮ್ ಮಿನಿಸ್ಟರ್, ನೆಕ್ಸ್ಟು COM ಅಂತಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂತ. ಸೊ ನೆಕ್ಸ್ಟು ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಸೊ ಇಷ್ಟೂ ಜನ ಸೇರಿ ನಿಮ್ಮ ಯೂನಿಯನ್ ಎಕ್ಸಿಕ್ಯೂಟಿವ್ ಇಷ್ಟು ಜನ ಇರ್ತಾರೆ. ಸೊ ಇದು ಒಂದು ನಿಮ್ಮ ಪ್ರಿಲಿಮ್ಸ್ ಪಾಯಿಂಟರ್ ಆಗಿರುತ್ತೆ. ಪ್ರಿಲಿಮ್ಸಲ್ಲಿ ಕೇಳ್ಬೋದು ಅಥವಾ ನಿಮ್ಮ ಗ್ರೂಪ್ ಸಿಲೇ ಕೇಳ್ಬೋದು. ಗ್ರೂಪ್ ಸಿ, ಗ್ರೂಪ್ ಬಿ ಯಾವುದಾದ್ರು ಕೇಳ್ಬೋದು. ಯೂನಿಯನ್ ಎಕ್ಸಿಕ್ಯೂಟಿವ್ ಇನ್ಕ್ಲೂಡ್ಸ್, ಯೂನಿಯನ್ ಎಕ್ಸಿಕ್ಯೂಟಿವಲ್ಲಿ ಯಾರ್ಯಾರಿದ್ದಾರೆ ಅಂತ ಕೇಳ್ಬೋದು. ಆವಾಗ ನೀವು ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, PM ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರು ಮತ್ತು ಅಟಾರ್ನಿ ಜನರಲ್ಲು. ಆಯಿತಾ? ಅರ್ಥ ಆಗಿರುತ್ತೆ ಅಂದ್ಕೋತೀನಿ. ಸೊ ರಾಷ್ಟ್ರಪತಿಗಳು ಭಾರತೀಯ ರಾಜ್ಯದ ಮುಖ್ಯಸ್ಥರಾಗಿರುತ್ತಾರೆ. ಏನಿದು ಭಾರತೀಯ ರಾಜ್ಯದ ಮುಖ್ಯಸ್ಥರಾಗಿರುತ್ತಾರೆ ಅಂತಂದರೆ, ಅವರು ರಾಜ್ಯದ ಮುಖ್ಯಸ್ಥರ ಅಂದರೆ ಕರ್ನಾಟಕದ ಮುಖ್ಯಸ್ಥರ, ಕೇರಳದ ಮುಖ್ಯಸ್ಥರ, ತಮಿಳುನಾಡು ಮುಖ್ಯಸ್ಥರ ಅಥವಾ ಮಧ್ಯಪ್ರದೇಶದ ಮುಖ್ಯಸ್ಥರ ಅಂತ ಕೇಳಿದ್ರೆ ಅದು ತಪ್ಪಾಗ್ತದೆ. ಸೊ ನಮ್ಮ ಸಂವಿಧಾನದಲ್ಲಿ ಭಾರತವನ್ನು ಒಂದು ರಾಜ್ಯ ಅಂತ ಕನ್ಸಿಡರ್ ಮಾಡಿದೆ. ಸೊ ಅಲ್ಲೆಲ್ಲೂ ಕೂಡ ಕಂಟ್ರಿ, ಅದು ದೇಶ ಅಂತೆಲ್ಲೂ ಮೆನ್ಷನ್ ಆಗಿಲ್ಲ. ಭಾರತ ಒಂದು ಭಾರತ ಒಂದು ರಾಜ್ಯ ಅಂತ ಇದೆ. ಆಯಿತಾ? ಸೊ ನೆಕ್ಸ್ಟು ಅವರು ಭಾರತದ ಪ್ರಥಮ ಪ್ರಜೆ. ಸೊ ಹೂ ಈಸ್ ದ ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ ಅಂತ ಕೇಳಿದ್ರೂ ನಮ್ಮ ರಾಷ್ಟ್ರಪತಿಗಳು ಅಂತ ಹೇಳಬೇಕು. ಸೊ ಇವರು ರಾಷ್ಟ್ರದ ಏಕತೆ, ಸಮಗ್ರತೆ ಮತ್ತು ಒಗ್ಗಟ್ಟಿನ ಸಂಕೇತವಾಗಿದ್ದಾರೆ. ಆಯಿತಾ? ಇವರು ರಾಷ್ಟ್ರದ ಏಕತೆ, ಸಮಗ್ರತೆ ಮತ್ತು ಒಗ್ಗಟ್ಟಿನ ಸಂಕೇತವಾಗಿದ್ದಾರೆ. ಸೊ ಒಂದಷ್ಟು ಫ್ಯಾಕ್ಟ್ಗಳಿದೆ. ಏನು ಅಂತಂದರೆ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಕಂಟಿನ್ಯೂಸ್ ಆಗಿ 2 ಸತಿ ಈ ಒಂದು ರಾಷ್ಟ್ರಪತಿ ಹುದ್ದೆಯಲ್ಲಿ ಇದ್ದಾರಂತೆ. ಆಯಿತಾ? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಈ ಒಂದು ರಾಷ್ಟ್ರಪತಿ ಹುದ್ದೆಗೆ ಕಂಟಿನ್ಯೂಸ್ ಆಗಿ 2 ಸತಿ ಇದ್ದಾರಂತೆ. ಆಯಿತಾ? ಅವ್ರು ಬಿಟ್ಟರೆ ಇದುವರೆಗೂ ಯಾರು ಕೂಡ ಆ ಥರ ಒಂದು ಕಂಟಿನ್ಯೂಸ್ ಆಗಿ 2 ಟರ್ಮ್ ಗಂಟ ಇಲ್ಲ. ಆದರೆ ಈಗ ರೀಸೆಂಟಾಗಿ ಒಬ್ಬರಿದ್ದಾರೆ. ಸೊ ಅದು ಯಾರು ಅಂತ ನಮಗೆ ಕಮೆಂಟಲ್ಲಿ ಹೇಳಬೇಕು. ಈಗ ರೀಸೆಂಟಾಗಿ ಅವ್ರ ಹೆಸರು ಬರುತ್ತೆ ಮುಂದಿನ ದಿನದಲ್ಲಿ ಬರೋದ್ರಿಂದ ನೀವು ಅದನ್ನು ಕಮೆಂಟಲ್ಲಿ ಹೇಳಬೇಕು. ಸೊ ಚುನಾವಣೆ. ಸೊ ಹೇಗೆ ಚುನಾವಣೆ ಆಗ್ತದೆ ಅಂತ. ಸೊ ಮೊದಲನೇದು, ಭಾರತದ ಜನರಿಂದ ಪರೋಕ್ಷವಾಗಿ ಆಯ್ಕೆಯಾಗುತ್ತಾರೆ. ನೋಡಿ, ಭಾರತದ ಜನರಿಂದ ಡೈರೆಕ್ಟಾಗಿ ಆಗಲ್ವಂತೆ, ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಅಂತೆ. ಸೊ ಏನಿದು ಇಂಡೈರೆಕ್ಟ್ಲಿ ಅಂತಂದರೆ ಏನು? ಇಂಡೈರೆಕ್ಟ್ ಅಂದರೆ ಪರೋಕ್ಷವಾಗಿ ಅಂತ ಕನ್ನಡದಲ್ಲಿ. ಸೊ ಏನಿದು ಪರೋಕ್ಷವಾಗಿ ಅಂತಂದರೆ, ನಾವು ಅಂದರೆ ಜನಗಳು ವೋಟ್ ಮಾಡ್ತಾರಲ್ಲ, ಸೊ ದಟ್ ಇಸ್ ಕಾಲ್ಡ್ ಡೈರೆಕ್ಟ್ ಎಲೆಕ್ಷನ್. ಸೊ ಇಂಡೈರೆಕ್ಟ್ ಎಲೆಕ್ಷನ್ ಅಂತಂದರೆ, ನಾವು ಎಲೆಕ್ಟ್ ಮಾಡಿ ಕಳಿಸ್ತೀವಲ್ಲ, ಯಾರು MP ಗಳು ಅಥವಾ MLA ಗಳು ಇರ್ತಾರಲ್ಲ, ಸೊ ಅವರು ಪ್ರೆಸಿಡೆಂಟ್ ಅವರ ಎಲೆಕ್ಷನಲ್ಲಿ ವೋಟ್ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಈಗ ನಾವು MP MLA ಗಳು ಗೆಲ್ಲಿಸ್ತೀವಲ್ಲ ವೋಟ್ ಮಾಡಿ, ಆಯಿತಾ? ಎಷ್ಟು ₹100 200 ಇಸ್ಕೊಂಡು ನೀವು ವೋಟ್ ಮಾಡ್ತೀರಲ್ಲ, ಸೊ ಎಲ್ಲ ಅಲ್ಲ. ಸೊ ಕೆಲವೊಬ್ರು ಅಷ್ಟೇ. ಸೊ ಕೆಲವೊಬ್ರು ಏನು ಮಾಡ್ತಾರೆ, ದುಡ್ಡು ಇಸ್ಕೊಂಡು ವೋಟ್ ಮಾಡ್ತಾರೆ. ಸೊ ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗ್ಬೇಡಿ ನೀವು. ಯಾಕಂದರೆ ಅಪ್ಕಮಿಂಗ್ IAS IPS ಆಫೀಸರ್ ಆಗಿರೋದ್ರಿಂದ ಆಗ್ತೀರ. ಆಯಿತಾ? ಖಂಡಿತ ಆಗ್ತೀರ. ಸೊ ಆದ್ದರಿಂದ ನೀವು ಯಾವುದೇ ಕಾರಣಕ್ಕೂ ದುಡ್ಡನ್ನು ಇಸ್ಕೊಂಡು ವೋಟ್ ಮಾಡೋಕ್ಕೆ ಹೋಗಬೇಡಿ.
ಸೊ ಯಾರೋ ತಿಳಿದಿರೋರು ಮಾಡ್ತಾರೆ ಅಂತ ಹೇಳಿ ನೀವು ತಿಳಿದು ಮಾಡೋದು ತಪ್ಪಾಗ್ತದೆ. ಸೊ ನೀವೇನು ವೋಟ್ ಮಾಡ್ತಿರಲ್ಲ, ಸೊ ದಟ್ ಇಸ್ ಕಾಲ್ಡ್ ಡೈರೆಕ್ಟ್ ಎಲೆಕ್ಷನ್. ಜನಗಳು ವೋಟ್ ಮಾಡೋದಕ್ಕೆ ನಾವು ಡೈರೆಕ್ಟ್ ಎಲೆಕ್ಷನ್ ಅಂತೀವಿ. ಸೊ ನಾವು ಎಲೆಕ್ಟ್ ಮಾಡಿ ಕಳಿಸ್ತೀವಲ್ಲ, ನಾವು ಒಬ್ಬನ ಗೆಲ್ಲಿಸಿ ಕಳಿಸ್ತೀವಲ್ಲ, ಸೊ ಅವರು ರಾಷ್ಟ್ರಪತಿಗಳನ್ನ ಆಯ್ಕೆ ಮಾಡ್ತಾರೆ. ಸೊ ಅದು ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಅಂತ. ಅದೇ ಇದು ಪರೋಕ್ಷವಾಗಿ ಆಯ್ಕೆ ಆಗುತ್ತಾರೆ ಅಂತ. ಸೊ ನೆಕ್ಸ್ಟು ಪರೋಕ್ಷ ಚುನಾವಣೆಗೆ ಕಾರಣಗಳೇನು? ಸೊ ಕೇಳ್ಬೋದು ನೀವು, ಸರ್ ಯಾಕೆ ಸರ್ ನಾವೇ ಎಲೆಕ್ಷನ್ನ ಅಂದರೆ ನಾವೇ ಎಲೆಕ್ಟ್ ಮಾಡಿ ರಾಷ್ಟ್ರಪತಿಗಳನ್ನ ಗೆಲ್ಲಿಸ್ಬೋದಲ್ಲ ಸರ್ ಅಂತಂದರೆ, ರಾಷ್ಟ್ರಪತಿಗಳು ಬರೀ ಕೇವಲ ನಾಮಮಾತ್ರದ ಕಾರ್ಯಾಂಗ ಅಂತಂದರೆ ಈಸ್ ಎ ನಾಮಿನಲ್ ಎಕ್ಸಿಕ್ಯೂಟಿವ್ ಅಂತಾರೆ ಇಂಗ್ಲೀಷಲ್ಲಿ. ಸೊ ಏನಿದು ನಾಮಿನಲ್ ಎಕ್ಸಿಕ್ಯೂಟಿವ್ ಅಂತಂದರೆ, ಇವರು ನಾಮಕಾವಸ್ಥೆಗೆ ಮಾತ್ರ ಅವರು ಜಸ್ಟ್ ಕೂತಿರ್ತಾರೆ ಅಷ್ಟೇ, ಬಟ್ ರಿಯಲ್ ಎಕ್ಸಿಕ್ಯೂಟಿವ್. ಈಗ ನಿಮ್ಮ ಒಂದು ಪಾಲಿಸೀಸ್ ಯಾರೋ ತಂದರು, ಈಗ ಎಕ್ಸಾಂಪಲ್ PM ಕಿಸಾನ್ ಅಂತ ಗೊತ್ತಲ್ಲ ನಮಗೆ, ಒಂದು ಪಾಲಿಸಿ ಯಾವುದೊಂದು ಅಥವಾ ಮಾತೃವಂದನೆ ಅದೊಂದು ಪ್ರೋಗ್ರಾಮ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಆ ಪ್ರೋಗ್ರಾಮು ಆಕ್ಸೆಪ್ಟ್ ಮಾಡೋದು ಯಾರು ಅಂತಂದರೆ, ಅಂದರೆ ಲೋಕಸಭೆಲ್ಲ ಡಿಸ್ಕಸ್ ಆಗುತ್ತೆ, ರಾಜ್ಯಸಭೆಯಲ್ಲೂ ಡಿಸ್ಕಸ್ ಆಗುತ್ತೆ. ಅದನ್ನು ಆಕ್ಸೆಪ್ಟ್ ಮಾಡೋದು ಯಾರು ಅಂತಂದರೆ ಪ್ರೆಸಿಡೆಂಟ್ ಅವರು. ಸೊ ಪ್ರೆಸಿಡೆಂಟ್ ಅವರು ಆಕ್ಸೆಪ್ಟ್ ಮಾಡಿದಾಗ ಅದು ನಿಮಗೆ ಅದು ಪಾಲಿಸಿಯಾಗಿ ಬರುತ್ತೆ. ಸೊ ಅವರು ಆಕ್ಸೆಪ್ಟ್ ಮಾಡಿದ್ರು ಕೂಡ ಅದು ಬರೀ ನಾಮಕಾವಸ್ಥೆಗೆ ಮಾತ್ರ ಅವರು ಅದ್ರ ಕೂತಿರ್ತಾರೆ ಅಷ್ಟೇ, ಬಟ್ ರಿಯಲ್ ಎಕ್ಸಿಕ್ಯೂಟಿವ್ ಮಾಡೋದು ಅಂದರೆ ನಿಮ್ಮ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಸೊ ಅದಕ್ಕಾಗಿ ನೀವು ಅಂದರೆ ನಿಮಗೆ ಕಾಣೋದು ಯಾರು, ಎಕ್ಸಿಕ್ಯೂಟಿವ್ ಅಂತ ಕಾಣೋದು ಯಾರು ಅಂದರೆ ನಿಮಗೆ PM. ಆದ್ದರಿಂದ ರಾಷ್ಟ್ರಪತಿಗಳು ಬರೀ ನಾಮಮಾತ್ರದ ಕಾರ್ಯಾಂಗ ಆಗಿದೆ. ನಿಜವಾದ ಕಾರ್ಯಾಂಗ ಅಂದರೆ ರಿಯಲ್ ಎಕ್ಸಿಕ್ಯೂಟಿವ್ ಯಾರು ಅಂದರೆ ಪ್ರಧಾನಮಂತ್ರಿಗಳು. ಸೊ ಪ್ರಧಾನಮಂತ್ರಿಗಳು ಗೆಲ್ಸೋದಕ್ಕೆ ಮಾತ್ರ ಡೈರೆಕ್ಟ್ ಎಲೆಕ್ಷನ್ ಯೂಸ್ ಮಾಡಿ. ಪ್ರೆಸಿಡೆಂಟ್ನ ಎಲೆಕ್ಷನ್ ಮಾಡಬೇಕು ಅಂತಂದರೆ ನೀವು ಇಂಡೈರೆಕ್ಟ್ಲಿ ಎಲೆಕ್ಟ್ ಮಾಡಿ ಅಂತ. ಜೊತೆಗೆ ಈ ಥರ ನೇರ ಚುನಾವಣೆ ಮಾಡಿದ್ರೆ ಬಹಳ ದುಬಾರಿ ಆಗ್ತದೆ, ಹೌದಲ್ವಾ? ತುಂಬ ದುಬಾರಿ ಆಗುತ್ತೆ, ಸಮಯ ಹಾಳಾಗುತ್ತೆ, ಜೊತೆಗೆ ಶಕ್ತಿ ಕೂಡ ಸುಮ್ಮನೆ ವೇಸ್ಟ್ ಆಗುತ್ತೆ, ಎನರ್ಜಿ ವೇಸ್ಟು. ಸೊ ಎಲ್ಲ ಕೂಡ. ಸೊ ನೆಕ್ಸ್ಟು ಚುನಾವಣೆ ವಿಧಾನ ಹೇಗಾಗುತ್ತೆ ಅಂದರೆ ಏಕ ವರ್ಗಾವಣೆಯ ಮತ ಅಂದರೆ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟಿಂದ ಆಗುತ್ತೆ. ಸೊ ಏನಿದು ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂದರೆ ಏನು ಅಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ನಾನು ಪಾರ್ಲಿಮೆಂಟ್ ಮಾಡಬೇಕಾದ್ರೆ ಹೇಳ್ಕೊಡ್ತೀನಿ. ಸೊ ಈಗ ಯಾರ್ಯಾರು ವೋಟ್ ಮಾಡ್ತಾರೆ ಅನ್ನೋದು ತುಂಬ ಮುಖ್ಯ. ಈಗ ನಾನು ಹೇಳಿದೆ, ನೀವು ಗೆಲ್ಲಿಸಿ ಕಳಿಸಿದಂತಹ ಮೆಂಬರ್ಸ್ಗಳು ವೋಟ್ ಮಾಡ್ತಾರೆ ಅಂತ. ಸೊ ಯಾರ್ಯಾರನ್ನು ಗೆಲ್ಲಿಸ್ತೀರಾ ಅಂತಂದರೆ MP ಗೆಲ್ಲಿಸ್ತೀರಾ, ಸೊ MLAಗಳನ್ನ ಗೆಲ್ಲಿಸ್ತೀರಾ. ಸೊ ಅವ್ರ ಜೊತೆಗೆ ಇನ್ನೊಂದಿಬ್ಬರು ಬರ್ತಾರೆ, ಹೇಳ್ತೀನಿ ಈಗ ನೋಡಿ. ಅದಕ್ಕೆ ನಾವು ಎಲೆಕ್ಟೋರಲ್ ಕಾಲೇಜ್ ಅಂತೀವಿ. ಎಲೆಕ್ಟೋರಲ್ ಕಾಲೇಜ್ ಅಂತಂದರೆ ಇದನ್ನು ಓಕೆ. ಸೊ ಎಲೆಕ್ಟೋರಲ್ ಕಾಲೇಜ್ ಅಂತಂದರೆ ಯಾರು ಅಂತಂದರೆ ಕೇಳ್ಬೋದು, ನಿಮಗೆ ಪ್ರಿಲಿಮ್ಸಲ್ಲಿ ಕೇಳ್ಬೋದು, ಎಲೆಕ್ಟೋರಲ್ ಕಾಲೇಜ್ ಇನ್ಕ್ಲೂಡ್ಸ್ ಅಂತ ಕೇಳ್ತಾರೆ. ಸೊ ಅವಾಗ ನೀವೇನು ಮಾಡಬೇಕು, ಎರಡೂ ಸದನಗಳ ಚುನಾಯಿತ ಸದಸ್ಯರು ಗೊತ್ತಿರಲಿ. ಚುನಾಯಿತ ಅಂದರೆ ಎಲೆಕ್ಟೆಡ್ ಮೆಂಬರ್ಸ್ ಅಷ್ಟೇ. ಚುನಾಯಿತ ಇದು ಅಂಡರ್ಲೈನ್ ಮಾಡ್ಕೊಳ್ಳಿ. ಎರಡೂ ಸದನಗಳ ಚುನಾಯಿತ ಸದಸ್ಯರು ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಡೈರೆಕ್ಟ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಮಾತ್ರ. ಅದಕ್ಕೆ ಹೇಳ್ಕೊಟ್ಟಿರೋದು ಇಲ್ಲಿ ಎಲೆಕ್ಟ್ ಇದೆಯಲ್ವ, ಇಲ್ಲಿ ಎಲೆಕ್ಟೋರಲ್ಲಿ ಎಲೆಕ್ಟ್ ಅಂತಿದೆಯಲ್ವ ಇಲ್ಲಿ. ಸೊ ಅದನ್ನು ನೀವು ಇಟ್ಕೊಳ್ಳಿ. ಸೊ ಎರಡೂ ಸದನಗಳು ಅಂತಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಬರೀ ಎಲೆಕ್ಟೆಡ್ ಮೆಂಬರ್ಸ್ ಮಾತ್ರ. ಜೊತೆಗೆ ಈಗ ರಾಜ್ಯ ವಿಧಾನಸಭೆ ಚುನಾಯಿತ ಸದಸ್ಯರು. ಬಟ್ ಇಲ್ಲಿ ರಾಜ್ಯದ ವಿಧಾನ ಪರಿಷತ್ತು ಬರಲ್ಲ, ಗೊತ್ತಿರಲಿ. ಈಗ ಲೋಕಸಭೆ ರಾಜ್ಯಸಭೆ ಎರಡೂ ಸೇರಿದ್ರಾಯಿತು. ಬಟ್ ಈಗ ನೀವು ರಾಜ್ಯಕ್ಕೆ ಕನ್ಸಿಡರ್ ಮಾಡಿದ್ರೆ ಬರೀ ಇಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಮಾತ್ರ ಬರುತ್ತೆ. ವಿಧಾನ ಪರಿಷತ್ತು ಅಂದರೆ ಲೆಜಿಸ್ಲೇಟಿವ್ ಕೌನ್ಸಿಲು ಬರೋದಿಲ್ಲ, ಆಯಿತಾ? ನೆಕ್ಸ್ಟು ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು. ನೋಡಿ, ಎಲ್ಲೆಲ್ಲೂ ಬರೀ ಚುನಾಯಿತ ಅಂತಿದೆ. ಅಂದರೆ ಯಾರ್ಯಾರು ಬರೀ ಎಲೆಕ್ಟೆಡ್ ಆಗಿ ಗೆದ್ದಿರ್ತಾರೋ ಅವ್ರು ಮಾತ್ರ ಬರಬೇಕು. ಸರ್ ಯಾಕೆ ಸರ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಇಲ್ಲ ಅಂತ ಹೇಳೋದಾದರೆ, ಮೊದಲನೇ ಕಾರಣ ಏನು ಅಂತಂದರೆ, ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಇರೋದು ಬರೀ ಕೆಲವು ರಾಜ್ಯಗಳಲ್ಲಿ ಮಾತ್ರ. ಸೊ ಎಲ್ಲ ರಾಜ್ಯಗಳಿಗೂ ಲೆಜಿಸ್ಲೇಟಿವ್ ಕೌನ್ಸಿಲ್ ಕೊಟ್ಟಿಲ್ಲ. ಸೊ ಅದಕ್ಕಾಗಿ ಲೆಜಿಸ್ಲೇಟಿವ್ನ ಕೌನ್ಸಿಲಿಂದ ತೆಗೆದಾಕಲಾಗಿದೆ, ಸರಿನಾ? ಬರೀ ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಲ್ಲ ರಾಜ್ಯಗಳಲ್ಲೂ ಇರೋದ್ರಿಂದ, ಸೊ ಎಲ್ಲ ಕೇಂದ್ರಾಡಳಿತ ಪ್ರದೇಶದಲ್ಲಿ ಇರೋದ್ರಿಂದ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಮಾತ್ರ ಈ ಒಂದು ಅಧಿಕಾರವನ್ನು ಕೊಟ್ಟಿದೆ. ಲೆಜಿಸ್ಲೇಟಿವ್ ಕೌನ್ಸಿಲ್ ಯಾಕೆ ಕೊಟ್ಟಿಲ್ಲ ಅಂತಂದರೆ, ಲೆಜಿಸ್ಲೇಟಿವ್ ಕೌನ್ಸಿಲ್ ಅನ್ನೋದು ಎಲ್ಲ ರಾಜ್ಯಗಳಲ್ಲೂ ಕೂಡ ಇಲ್ಲ, ಬರೀ ಕೆಲವು ರಾಜ್ಯಗಳಲ್ಲಿ ಮಾತ್ರ ಇದೆ. ಸೊ ಅದು ಯಾವ್ಯಾವ ರಾಜ್ಯ ಅಂತ ನಿಮ್ಗೆ ಗೊತ್ತಿತ್ತು ಅಂದರೆ ಕಮೆಂಟಲ್ಲಿ ಹೇಳಿ. ಸೊ ನೆಕ್ಸ್ಟು ಅಧ್ಯಕ್ಷೀಯ ಚುನಾವಣೆಗಳಲ್ಲಿ ಭಾಗವಹಿಸಿದವರು. ಸೊ ಯಾರ್ಯಾರು ಭಾಗವಹಿಸಲ್ಲ ಅಂತೇನೋ ಇದೆ. ಸೊ ಇಲ್ಲೇನೋ ತಪ್ಪಾಗಿದೆಯೇನೋ ಗೊತ್ತಿಲ್ಲ, ನಾನು ಚುನಾವಣೆಯಲ್ಲಿ ಯಾರ್ಯಾರು ಭಾಗವಹಿಸೋದಿಲ್ಲ ಅನ್ನೋದು ಇದೆ. ಸೊ ಈಗ ಯಾರ್ಯಾರು ಭಾಗವಹಿಸ್ತಾರೆ ಅಂತ ಗೊತ್ತಾಯಿತು ನನಗೆ, ಎಲೆಕ್ಟೋರಲ್ ಕಾಲೇಜ್ ಅಂತ.
ಸೊ ಯಾರ್ಯಾರು ಅಂತ ಹೇಳ್ತಾರೆ ಇನ್ನೊಂದ್ಸತಿ. ಸೊ ಒಂದು ರಾಜ್ಯಸಭೆ ಅಥವಾ ಲೋಕಸಭೆ ಮೆಂಬರ್ಸು, ಮತ್ತು ಲೆಜಿಸ್ಲೇಟಿವ್ ಅಸೆಂಬ್ಲಿ ಮೆಂಬರ್ಸು ಅಂದರೆ ರಾಜ್ಯಗಳಲ್ಲಿ. ನೆಕ್ಸ್ಟು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅಂದರೆ ಯೂನಿಯನ್ ಟೆರಿಟರೀಸ್ಗಳಲ್ಲಿ ದೆಹಲಿ ಮತ್ತು ಪುದುಚೇರಿ ಮಾತ್ರ. ಬೇರೆ ಇದು ಕೊಟ್ಟಿಲ್ಲ. ಬೇರೆ ಒಂದು ಎಷ್ಟಿದೆ ಕೇಂದ್ರಾಡಳಿತ ಪ್ರದೇಶ? 8-9. ಸೊ ಬೇರೆ ಬೇರೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಯಾವುದೇ ಕಾರಣಕ್ಕೂ ಈ ಒಂದು ಎಲೆಕ್ಷನ್ಗೆ ಪವರ್ ಕೊಟ್ಟಿಲ್ಲ. ಬರೀ ದೆಹಲಿ ಮತ್ತು ಪುದುಚೇರಿಗೆ ಮಾತ್ರ ಕೊಟ್ಟಿದ್ದಾರೆ. ಆಯಿತಾ? ಯಾಕೆ ಅಂತಂದರೆ ಅಲ್ಲೂ ಕೂಡ ಪಾಪ್ಯುಲೇಷನ್ ಕಮ್ಮಿ ಇದೆ. ಲೆಜಿಸ್ಲೇಟಿವ್ ಅಸೆಂಬ್ಲಿ ಇಡೋದಕ್ಕೂ ಕೂಡ ಕೆಲವೊಂದು ಪಾಪ್ಯುಲೇಷನ್ ಬೇಕು. ಸೊ ಅಲ್ಲೂ ಕೂಡ ಪಾಪ್ಯುಲೇಷನ್ ಕಮ್ಮಿ ಇರೋದ್ರಿಂದ ಸೊ ಅದು ಕೂಡ ಕಿತ್ಕೊಳ್ಳಲಾಗಿದೆ ಆ ಒಂದು ಪವರ್ನ. ಸೊ ಈಗ ಯಾರ್ಯಾರು ವೋಟ್ ಮಾಡೋದಿಲ್ಲ ಅಂತಂದರೆ ಲೋಕಸಭೆ ಮತ್ತು ಇಲ್ಲಿ RS ಅಂತಿದೆ. ಸೊ ಅಂದರೆ ರಾಜ್ಯಸಭೆ, ಮತ್ತು SLA ಅಂತಂದರೆ ಲೆಜಿಸ್ಲೇಟಿವ್ ಕೌನ್ಸಿಲ್ ನಾಮನಿರ್ದೇಶನ ಸದಸ್ಯರು. ಅರ್ಥ ಆಯ್ತಾ? ಈಗ ನಾನು ಹೇಳಿದೆ ಎಲೆಕ್ಟೋರಲ್ ಕಾಲೇಜ್ ಅಂತಂದರೆ ಬರೀ ಎಲೆಕ್ಟೆಡ್ ಮೆಂಬರ್ಸ್ ಮಾತ್ರ ಅಂತ. ಸೊ ನೆಕ್ಸ್ಟು ಈಗ ನಾಮಿನೇಟೆಡ್ ಮೆಂಬರ್ಸು ಅಂತಂದರೆ ಸೊ ನಾಮಿನೇಟೆಡ್ ಮೆಂಬರ್ಸ್ ಯಾವುದೇ ಕಾರಣಕ್ಕೂ ಇಲ್ಲಿ ವೋಟ್ ಮಾಡೋದಿಲ್ಲ. ಸೊ ನೆಕ್ಸ್ಟು SLC ಅಂದರೆ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಸೊ ಇವರು ಕೂಡ ಬರೋದಿಲ್ಲ. ಆಯಿತಾ? ನೆಕ್ಸ್ಟು ದೆಹಲಿ ಪುದುಚೇರಿ ವಿಧಾನಸಭೆಗಳ ನಾಮನಿರ್ದೇಶನ ಸದಸ್ಯರು. ಸೊ ಎಲ್ಲೆಲ್ಲಿ ನೀವು ನಾಮನಿರ್ದೇಶನ ಅಂದರೆ ನಾಮಿನೇಟೆಡ್ ಮೆಂಬರ್ಸ್ ಎಲ್ಲ ನೋಡ್ತೀರಾ, ಸೊ ಅವ್ರು ಯಾರು ಕೂಡ ವೋಟ್ ಮಾಡೋದಿಲ್ಲ. ಸೊ ಇಷ್ಟು ಬಂದು ನಿಮ್ಮ ಚುನಾವಣೆ ಬಗ್ಗೆ ಇದೆ. ಸೊ ಗೊತ್ತಾಯ್ತಾ? ಈಗ ಅರ್ಥ ಆಯ್ತಲ್ವ ಈಗ ನಿಮಗೆ? ಸೊ ಯಾರ್ಯಾರು ಎಲೆಕ್ಟ್ ಮಾಡ್ತಾರೆ ಅಂತಂದರೆ ಎಲೆಕ್ಟೋರಲ್ ಕಾಲೇಜ್ ಯಾರ್ಯಾರು ಇರ್ತಾರೆ ಅಂದರೆ ನಿಮ್ಮ MPಗಳಿರ್ತಾರೆ, MLAಗಳಿರ್ತಾರೆ, ಬಟ್ MLC ಇರೋದಿಲ್ಲ. ಆಯಿತಾ? MPಗಳು ಅಂದರೆ ಮೆಂಬರ್ ಆಫ್ ಪಾರ್ಲಿಮೆಂಟು. ಗೊತ್ತಿಲ್ಲ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತಂದಾಗ ನೀವು ಅಂದ್ಕೋಬೇಕು ಅದು ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಮೆಂಬರ್ಸ್ಗಳಾಗಿರ್ತಾರೆ ಅಂತ ತಿಳ್ಕೊಬೇಕು. ಸೊ MLA ಅಂತಂದಾಗ ಬರೀ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಥವಾ ವಿಧಾನಸಭೆಗೆ ಮಾತ್ರ ಅಂತ ತಿಳ್ಕೊಬೇಕು. ಆಯಿತಾ? ಸೊ ಇನ್ನು ಎಕ್ಸ್ಟ್ರಾ ಕೊಟ್ಟಿದ್ದಾನೆ ಇಲ್ಲಿ. ಸೊ ಇದು ನಮಗೆ ಬೇಡ, ಯಾಕಂದರೆ ಇದೆಲ್ಲ ಸ್ವಲ್ಪ ಏನದು ಎಲೆಕ್ಷನ್ ಹೇಗೆ ಎಲೆಕ್ಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇದೆ. ಬಟ್ ಇನ್ನೊಂದಿದೆ. ಸೊ ಏನು ಅಂತಂದಾಗ ಇಲ್ಲಿ ಒಂದು ನೋಡಿ, ಸರ್ವೋಚ್ಚ ನ್ಯಾಯಾಲಯವು ಚುನಾವಣೆಯನ್ನು ಅನೂರ್ಜಿತವೆಂದು ಘೋಷಿಸಿದರೆ ಅಂತಹ ಘೋಷಣೆಯ ದಿನಾಂಕದ ಮೊದಲು ಅವರು ಮಾಡಿದ ಕೃತ್ಯಗಳು ಅಮಾನ್ಯವಾಗುವುದಿಲ್ಲ ಮತ್ತು ಜಾರಿಯಲ್ಲಿರುತ್ತದೆ. ಅಕಸ್ಮಾತು ಈ ಒಂದು ಎಲೆಕ್ಷನ್ ವಾಯ್ಡ್ ಅಂತ ಕನ್ಸಿಡರ್ ಮಾಡಿದ್ರೆ, ಸುಪ್ರೀಂ ಕೋರ್ಟು ಈಗ ಪ್ರೆಸಿಡೆಂಟ್ ಎಲೆಕ್ಷನ್ ಆಗಿತ್ತು ಅಂತ ತಿಳ್ಕೊಳ್ಳಿ. ಸೊ ಅಂಥ ಟೈಮಲ್ಲಿ ಸುಪ್ರೀಂ ಕೋರ್ಟ್ ಏನೇನು ಬಿಡುತ್ತೆ ಅಂದರೆ, ನೋಡಪ್ಪ ನೀವೇನು ಎಲೆಕ್ಷನ್ ಮಾಡಿದ್ರೆ ಪ್ರೆಸಿಡೆಂಟು ಅದು ಸರಿ ಇಲ್ಲ, ಅದು ಯಾಕವರು ಸ್ವಲ್ಪ ಲಂಚ ಕೊಟ್ಟೇನೋ ಇದು ಮಾಡ್ಕೊಬಿಟ್ಟಿದ್ದಾರೆ ಅಂತ ಏನಾದರೂ ಗೊತ್ತಾಯಿತು ಅಂತಂದಾಗ, ಅಂದರೆ ಸುಪ್ರೀಂ ಕೋರ್ಟ್ ಏನಾದ್ರು ಹೇಳಿದಾಗ ಅಂಥದನ್ನ ಕನ್ಸಿಡರ್ ಮಾಡೋದಿಲ್ಲ. ಏನೋ ಈಗ ಎಲೆಕ್ಷನ್ ಆಗಿಬಿಟ್ಟಿದೆ, ಅವರು ಪ್ರೆಸಿಡೆಂಟ್ ಸ್ಥಾನಕ್ಕೆ ಹೋಗಿ ಕೂತ್ಬಿಟ್ಟಿದ್ದಾರೆ, ಸೊ ನಾವೀಗ ಏನೂ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಅದರ ಮಾಫಿ ಥರ ಮಾಡಿಬಿಡ್ತಾರೆ. ಸೊ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ಎಲೆಕ್ಷನ್ ಮಾಡ್ಬೇಕಾದ್ರೆ ಅದು ಹೇಳ್ಕೊಡ್ತೀನಿ ಏನು ಅಂತ. ಸೊ ಅರ್ಹತೆ ಏನಿರಬೇಕು? ಒಂದು ಭಾರತದ ಪ್ರಜೆಯಾಗಿರಬೇಕು, 35 ವರ್ಷ ಆಗಿರಬೇಕು, ಲೋಕಸಭೆಯ ಸದಸ್ಯರಾಗಿ ಆಯ್ಕೆಯಾಗಲು ಅರ್ಹತೆ ಇರಬೇಕು ಅಷ್ಟೇ, ಅವರು ಮೆಂಬರ್ ಆಗಿರಬಾರ್ದು. ಗೊತ್ತಿರಲಿ, ನಿಮ್ಮ ಪ್ರೈಮ್ ಮಿನಿಸ್ಟರ್ ಅಥವಾ ಪ್ರಧಾನಮಂತ್ರಿ ಯಾವುದಾದ್ರೂ ಒಂದು ಮನೆಯ ಅಥವಾ ಲೋಕಸಭೆ ಅಥವಾ ರಾಜ್ಯಸಭೆಯ ಒಂದು ಮೆಂಬರ್ ಆಗಿರಬೇಕು. ಆದರೆ ಯಾರಾದರೂ ಒಬ್ಬರು ಪ್ರೆಸಿಡೆಂಟ್ ಆಗಬೇಕು ಅಂತಂದರೆ ಅವರು ಯಾವುದೇ ಕಾರಣಕ್ಕೂ ಯಾವುದೇ ಹೌಸಿನ ಮೆಂಬರ್ ಆಗಿರಬಾರ್ದು. ಬರೀ ಲೋಕಸಭೆ ಮೆಂಬರ್ ಆಗೋದಕ್ಕೆ ಅರ್ಹತೆ ಏನಿರುತ್ತೋ ಆ ಅರ್ಹತೆ ಇದ್ದರೆ ಸಾಕು. ಆಯಿತಾ? ನೆಕ್ಸ್ಟು ನಾಮನಿರ್ದೇಶನವನ್ನು ಕನಿಷ್ಠ 50 ಮತದಾರರು ಪ್ರಸ್ತಾಪಕರಾಗಿ ಮತ್ತು 50 ಮತದಾರರು ದ್ವಿತೀಯಕರಾಗಿ ಚಂದಾದಾರರಾಗಿರಬೇಕು. ಸೊ ಏನಿದು ಅಂತಂದರೆ, ಈಗ ಪ್ರೆಸಿಡೆಂಟ್ನ ನಾಮಿನೇಟ್ ಮಾಡ್ತಾರೆ. ಈಗ ಪ್ರೆಸಿಡೆಂಟ್ ಎಲೆಕ್ಷನ್ ಅಂತಂದಾಗ ಬರೀ ಒಬ್ಬರನ್ನ ಮಾತ್ರ ನಾಮಿನೇಷನ್ ಮಾಡಿ ಎಲೆಕ್ಷನ್ ನಿಲ್ಲಿಸಿ ಗೆಲ್ಸಲ್ಲ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಒಂದು 4-5 ಜನ ಒಟ್ಟಿಗೆ ನಿಂತ್ಕೋತಾರೆ ಅಲ್ವಾ. ಸೊ ನಾನು ಪ್ರೆಸಿಡೆಂಟ್ ಆಯ್ತೀನಿ ಅಂತ ಒಂದು 4-5 ಜನ ನಿಂತ್ಕೋತಾರೆ. ಸೊ ಆ ಥರ ನಿಲ್ಲಕ್ಕಿಂತ ಮುಂಚೆ ಅವರು ಒಂದು ಹೆಸರನ್ನು ನಾಮಿನೇಟ್ ಮಾಡಬೇಕಲ್ವ ಒಂದು ಹೌಸಿಂದ. ನೋಡಪ್ಪ, ಇವತ್ತಿಂದ ನಾನು ನರೇಂದ್ರ ಮೋದಿಯನ್ನು ಪ್ರೆಸಿಡೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಯಾರಾದರೂ ಹೇಳಿದಾಗ, ಅವರು ಒಂದು ಹೆಸರು ಹೇಳಬೇಕು ಅಂತಂದಾಗ ಅವ್ರ ಹಿಂದೆ 50 ಜನ ಇರಬೇಕು. 50 ಜನ ಹೌದು ನಮಗೆ ಒಪ್ಪಿಗೆ ಇದೆ ಅಂತ 50 ಜನ ಹೇಳಬೇಕು. ಸೊ ಆ 50 ಜನ ಕೊಟ್ಟಂತಹ ಒಂದು ಒಪ್ಪಿಗೆಗೆ ಇನ್ನೊಂದು 50 ಜನ ಒಪ್ಪಿಗೆ ಕೊಡಬೇಕು. ಅರ್ಥ ಆಗಿಲ್ವಾ ಅಂತ ಹೇಳ್ತೀನಿ ನೋಡ್ಕೊಳ್ಳಿ. ಈಗ ಒಬ್ಬರು ಯಾರೋ ಒಬ್ಬರು ಪ್ರೆಸಿಡೆಂಟ್ಗೆ ಓಟಿಗೆ ನಿಂತ್ಕೊಂಡಿದ್ದಾರೆ ಅಂತ ತಿಳ್ಕೊಟ್ರಪ್ಪ, ಆಯಿತಾ. ಸೊ ಆವಾಗ ಅವರು ಸುಮ್ಮನೆ ನಾನು ನಿಂತ್ಕೋತೀನಿ ಅಂತ ಅಂದ್ಬಿಟ್ಟು ನಿಂತ್ಕೊಳ್ಳೋ ಹಾಗಿಲ್ಲ. ಅವರು ಒಂದು ನಾಮಿನೇಟ್ ಮಾಡ್ತಾರೆ ಹೌಸಲ್ಲಿ, ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ
ಏನಂತಾರೆ, ಹೆಸರುಗಳನ್ನ ನೇಮಿಸ್ತಾರೆ. ನೋಡಿ ಸರ್, ಈ ಸತಿ ನಾವು ಇವ್ರನ್ನ ನಿಲ್ಸೋಣ, ಯಾರು ದ್ರೌಪದಿ ಮುರ್ಮು ಅವ್ರನ್ನ ನಿಲ್ಸೋಣ. ಸೊ ಆವಾಗ ಅವ್ರ ಹೆಸರು ಹೇಳ್ತಾರಲ್ಲ, ಮುರ್ಮು ಅವರ ಹೆಸರು ಹೇಳಬೇಕಾದ್ರೆ, ಅವ್ರ ಹೆಸರು ಹೇಳಬೇಕಾದ್ರೆ ಹೇಳ್ತಾನಲ್ಲ, ಅವನಿಂದ 50 ಜನ ಒಪ್ಪಿಗೆ ಕೊಡಬೇಕು ಆ ಹೆಸರಿಗೆ. ನೋಡಿ ಸರ್, ಈಗ ಒಂದು ದ್ರೌಪದಿ ಮುರ್ಮು ಅವರ ಹೆಸರು ಏನಿದೆ, ಆ ಹೆಸರು ಏನು ನಾಮಿನೇಟ್ ಮಾಡಿದ್ದಾರೆ ಅದಕ್ಕೆ ನಮ್ಮ ಒಪ್ಪಿಗೆ ಇದೆ ಅಂತ ಅಂದ್ಬಿಟ್ಟು 50 ಜನ ಒಪ್ಕೋಬೇಕು. ಸೊ ಆ 50 ಜನ ಒಪ್ಪಿರ್ತಾರಲ್ಲ, ಆ 50 ಜನಕ್ಕೆ ಇನ್ನೊಂದು 50 ಜನ ಒಪ್ಕೋಬೇಕು. ಸೊ ಅದೇ ಇಲ್ಲಿ ಕೊಟ್ಟಿರೋದು. ಸೊ ನೆಕ್ಸ್ಟು ಇವರು RBIನಲ್ಲಿ 15,000 ಡೆಪಾಸಿಟ್ ಮಾಡಬೇಕು. RBIನಲ್ಲಿ ಡೆಪಾಸಿಟ್ ಮಾಡಬೇಕು. ಅಕಸ್ಮಾತು ವೋಟಿಂಗ್ ಎಲ್ಲ ಆಗುತ್ತೆ, ಎಲೆಕ್ಷನ್ ಎಲ್ಲ ಆಗುತ್ತೆ, ಕಂಪ್ಲೀಟ್ ಆಗುತ್ತೆ. ಸೊ ಅಕಸ್ಮಾತ್ ಅವರು 6ನೇ 1 ಭಾಗದಷ್ಟು ಅವ್ರಿಗೆ ಮತ ಪಡೆಯಲು ವಿಫಲವಾದರೆ ಅವರ ಭದ್ರತಾ ಠೇವಣಿಯಿಂದ ವಂಚಿತರಾಗುತ್ತಾರೆ. ಅಂತಂದರೆ 6ನೇ 1 ಭಾಗದಷ್ಟು ಅವರು ಮಿನಿಮಮ್ ವೋಟ್ ತಗೋಬೇಕು. 15,000 ಬೇಕು ಅಂತಂದರೆ ವಾಪಸ್ಸು ಅವರು 6ನೇ 1 ವೋಟ್ನ ತಗೋಬೇಕು. ಸೊ ಅಕಸ್ಮಾತ್ ಅವ್ರು ಏನಾದರೂ 6ನೇ 1 ವೋಟ್ನ ತಗೊಳ್ಳಿಲ್ಲ ಅಂತಂದರೆ ಆ 15,000 ಕೈ ಮುಕ್ಕೊಳ್ಳುತ್ತೆ. ಸೊ ನೆಕ್ಸ್ಟು ಪ್ರಮಾಣ ವಚನ ಯಾರು ಕೊಡ್ತಾರೆ ಅವರಿಗೆ ಅಂತಂದರೆ ಮುಖ್ಯ ನ್ಯಾಯಾಧೀಶರು, ಅಂದರೆ CJI, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಸೊ ಇವರು ಭಾರತದ ಮುಖ್ಯ ನ್ಯಾಯಾಧೀಶರು ಬಂದು ಪ್ರಮಾಣ ವಚನವನ್ನು ಕೊಡ್ತಾರೆ. ಸೊ ಅಕಸ್ಮಾತ್ ಅವ್ರು ಆಬ್ಸೆಂಟ್ ಆಗಿತ್ತು ಅಂತಂದಾಗ ಅದೇ ಸುಪ್ರೀಂ ಕೋರ್ಟಲ್ಲಿ ಅತ್ಯಂತ ಹಿರಿಯ ನ್ಯಾಯಾಧೀಶರು ಯಾರಿರ್ತಾರೆ ಅವರು ಕೊಡ್ತಾರೆ ಯಾರನ್ನ, ಪ್ರಮಾಣ ವಚನವನ್ನು. ಸೊ ಕಚೇರಿಯ ಸ್ಥಿತಿ. ಸೊ ಏನಿದು ಕಚೇರಿಯ ಸ್ಥಿತಿ ಅಂತಂದರೆ, ಎರಡೂ ಸದನದ ಸದಸ್ಯರಾಗಿರಬಾರ್ದು ಅವರು. ಅಂದರೆ ಮೊದಲೇ ಹೇಳಿದೆ, ಅವರೇನಾದರೂ ಆಫೀಸು, ಟರ್ಮ್ಸ್ ಆಫ್ ಆಫೀಸ್ ಅಂತಂತಾರೆ ಇದಕ್ಕೆ ಅಲ್ವಾ. ಸೊ ಅವರು ಆ ಒಂದು ಪ್ರೆಸಿಡೆಂಟ್ ಸ್ಥಾನಕ್ಕೆ ಬರಬೇಕು ಅಂತಂದರೆ ಅವರು ಎರಡೂ ಸದನಗಳ ಸದಸ್ಯರಾಗಿರಬಾರ್ದು. ಜಸ್ಟ್ ಅವರು ಲೋಕಸಭಾ ಮೆಂಬರ್ ಆಗೋದಕ್ಕೆ ಏನು ಅರ್ಹತೆ ಇರಬೇಕು ಆ ಅರ್ಹತೆ ಇದ್ದರೆ ಸಾಕು. ಸೊ ನೆಕ್ಸ್ಟು ಲಾಭದಾಯಕ ಹುದ್ದೆಯಲ್ಲಿ ಇರಬಾರ್ದು. ಅಂತಂದರೆ ಲಾಭದಾಯಕ ಹುದ್ದೆ ಅಂತಂದ್ರೆ ಏನು, ಈಗ ಪ್ರೆಸಿಡೆಂಟ್ ಸ್ಥಾನಕ್ಕೆ ಬರ್ತಾರೆ ಒಬ್ಬರು ಅಂತಂದಾಗ, ಈಗ ಗೌತಮ್ ಅದಾನಿ ಗೊತ್ತಲ್ಲ ನಿಮಗೆ. ಸೊ ಈಗ ಗೌತಮ್ ಅದಾನಿ ಹೌಸ್ ಆಫ್ ಪ್ರಾಫಿಟಲ್ಲಿದ್ದಾರೆ ಅಲ್ವಾ, ಅವನು ಒಳ್ಳೆ ದುಡ್ಡನ್ನ ಮಾಡಿದ್ದಾನೆ, ಒಳ್ಳೆ ಬಿಲಿಯನರು. ಸೊ ಅಂಥವ್ರನ್ನ ಯಾವುದೇ ಕಾರಣಕ್ಕೂ ಕೂರಿಸೋ ಹಾಗಿಲ್ಲ. ಸೊ ಲಾಭದಾಯಕ ಹುದ್ದೆಗಳೇನಾದರೂ ಇತ್ತು ಅಂತಂದರೆ, ಸೊ ಅಂಥವ್ರು ಯಾವುದೇ ಕಾರಣಕ್ಕೂ ಪ್ರೆಸಿಡೆಂಟ್ ಸ್ಥಾನದಲ್ಲಿ ಕೂತ್ಕೋಬಾರ್ದು. ಆಯಿತಾ, ಇದು ಕಚೇರಿಯ ಸ್ಥಿತಿ. ಸೊ ನೆಕ್ಸ್ಟ್ ವೇತನಗಳು. ಸೊ ವೇತನಗಳು, ಭತ್ಯತೆಗಳು ಮತ್ತು ಸವಲತ್ತು, ಸೊ ಎಲ್ಲ ಕೂಡ ಅವರ ಸಂಬಳಗಳು, ಖರ್ಚು ವೆಚ್ಚಗಳೆಲ್ಲ ಕೂಡ ನಿಮ್ಮ ಸಂಸತ್ತು ಅಂದರೆ ಪಾರ್ಲಿಮೆಂಟ್ ನೋಡ್ಕೊಳ್ಳುತ್ತೆ. ಸೊ ಅಷ್ಟು ಬಿಟ್ಟರೆ ಸಾಕು. ನೆಕ್ಸ್ಟ್ ಇದೆ, ನೀವು ಓದ್ಕೊಳ್ಳಿ. ಇನ್ನೊಂದಿದೆ, ಅವರ ಅಧಿಕಾರದಲ್ಲಿ ಅದನ್ನು ಕಡಿಮೆ ಮಾಡಲು ಸಾಧ್ಯವಿಲ್ಲ. ಇದು ತುಂಬ ಇಂಪಾರ್ಟೆಂಟು. ಈಗ ಒಂದು ಸತಿ ಪ್ರೆಸಿಡೆಂಟ್ ಸ್ಥಾನಕ್ಕೆ ಬಂದರು ಅಂತ ತಿಳ್ಕೊಳ್ಳಿ. ಸೊ ನೀವು ಪ್ರೆಸಿಡೆಂಟ್ ಸ್ಥಾನಕ್ಕೆ ಬಂದಿದ್ದೀರ ಅಂತ ಹೇಳ್ಬಿಟ್ಟು ಅವ್ರನ್ನ ಅಪಾಯಿಂಟ್ ಮಾಡಾದ್ಮೇಲೆ ಸಂಬಳವನ್ನು ಯಾವುದೇ ಕಾರಣಕ್ಕೂ ಕಮ್ಮಿ ಮಾಡೋ ಹಾಗಿಲ್ಲ, ಅಥವಾ ಜಾಸ್ತಿನೂ ಮಾಡೋ ಹಾಗಿಲ್ಲ. ಸೊ ಮೊದಲು ಎಷ್ಟಿತ್ತು ಅಷ್ಟೇ ಕೊಡಬೇಕು. ಸಾರಿ ಜಾಸ್ತಿ ಮಾಡ್ಬೋದು, ಬಟ್ ಕಮ್ಮಿ ಮಾಡೋ ಹಾಗಿಲ್ಲ. ಈಗ 1,00,000 ರೂಪಾಯಿ ಸಂಬಳ ಅಂತ ಇರುತ್ತೆ ಅಂತ ತಿಳ್ಕೊಳ್ಳಿ. ಸೊ ಪ್ರೆಸಿಡೆಂಟ್ ಅವ್ರು ಅಪಾಯಿಂಟ್ ಆಯ್ತಾರೆ. ಸೊ ಪ್ರೆಸಿಡೆಂಟ್ ಅವ್ರು ಅಪಾಯಿಂಟ್ ಆದಾಗ, ಸೊ ನಮ್ಮ ದೇಶದಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗಿರುತ್ತೆ, ಏನೋ ಆಗಿರುತ್ತೆ. ಸೊ ಅಂಥ ಟೈಮಲ್ಲಿ ಸಂಬಳ ಕಮ್ಮಿ ಮಾಡೋ ಹಾಗಿಲ್ಲ, ಸಂಬಳನ ಜಾಸ್ತಿ ಮಾಡ್ಬೋದು ಹೊರತು ಯಾವುದೇ ಕಾರಣಕ್ಕೂ ಕಮ್ಮಿ ಮಾಡೋ ಹಾಗಿಲ್ಲ. ಸೊ ನೆಕ್ಸ್ಟು ಕ್ರಿಮಿನಲ್ ವಿಚಾರಣೆಯಿಂದ ವಿನಾಯಿತಿ, ವೈಯಕ್ತಿಕವಾಗಿದ್ದರೂ ಸಹ. ಸೊ ಅಕಸ್ಮಾತ್ ಅವರು ಯಾವುದೇ ಕಾರಣಕ್ಕೂ ಅದು ಯಾವುದೇ ಒಂದು ಸ್ಥಿತಿಯಲ್ಲಿ ಒಬ್ಬರನ್ನ ಕೊಲೆ ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ. ಸೊ ಅಕಸ್ಮಾತ್ ಕೊಲೆ ಮಾಡಿದ್ರು ಕೂಡ ಕ್ರಿಮಿನಲ್ ಪ್ರೊಸೀಡಿಂಗ್ ಆಗೋದಿಲ್ಲ, ಅಂದರೆ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಸಿವಿಲ್ ಪ್ರೊಸೀಡಿಂಗ್ನ ಮಾಡ್ಬೋದು. ನೋಡಿ ಸಿವಿಲ್ ಪ್ರಕ್ರಿಯೆಯನ್ನು ಅವರಿಗೆ 2 ತಿಂಗಳ ಸೂಚನೆ ಅಂದರೆ ನೋಟಿಸ್ ಕೊಡಬೇಕು. ಸೊ 2 ತಿಂಗಳಿಗಿಂತ ಮುಂಚೆನೇ ನೋಟಿಸ್ ಕೊಡಬೇಕು. ಅವ್ರಿಗೆ ವಿಚಾರಣೆ ಕರಿಬೇಕು ಅಂತಂದಾಗ 2 ತಿಂಗಳಿಗೆ ಮುಂಚೆನೇ ನೋಟಿಸ್ ಕೊಟ್ಟು ನಂತರ ಅವರು ಅಂದರೆ ಕರ್ಕೊಂಡೋಗಿ ವಿಚಾರಣೆಯನ್ನು ಮಾಡ್ಬೋದು. ಸೊ ಅದೊಂದು. ಸೊ ನೋಡಿ ಇಲ್ಲೇ ಇದೆ, ಬಂಧಿಸಲು ಅಥವಾ ಜೈಲಿಗೆ ಹಾಕಲು ಸಾಧ್ಯವಿಲ್ಲ, ಇದು ಕೂಡ ಇದೆ. ಸೊ ನೋಡಿ ಎಷ್ಟು ಈಸಿ ಇದೆ ನೋಟ್ಸು. ಸೊ ಅವಧಿ ಬಂದು 5 ವರ್ಷ ಇರುತ್ತೆ. ಸೊ ರಾಷ್ಟ್ರಪತಿಗೆ ಅವರು ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿಗೆ ಕೊಡ್ತಾರೆ. ಇವರು ಎಷ್ಟು ಬಾರಿ ಆದರೂ ಇವರು ಚುನಾವಣೆಗೆ ಅರ್ಹರಾಗಿದ್ದಾರೆ. ಅಂದರೆ ಈಗ ಒಂದು ಸತಿ ಪ್ರೆಸಿಡೆಂಟ್ ಆಗಿದ್ದಾರೆ. ಸೊ ನೆಕ್ಸ್ಟ್ ಟೈಮು ಪ್ರೆಸಿಡೆಂಟ್ ಆಗ್ಬೋದಾ ಎಲೆಕ್ಷನ್ ನಿಂತ್ಕೊಂಡು ಅಂತಂದರೆ ಸೊ ಆಗಬಹುದು. ಸೊ ಆದರೆ US ಎದಲ್ಲಿ UAS ಅಂತ ಬರ್ಬಿಟ್ಟಿದ್ದಾನೆ. ಸೊ ಇದು USA. ಸೊ US ಎದಲ್ಲಿ ಏನಾಗಿದೆ ಅಂತಂದರೆ ಅವರು 2 ಬಾರಿಗಿಂತ ಹೆಚ್ಚು ಕಾಲ ಅವರು ಮಾಡೋ ಹಾಗಿಲ್ಲ, ಬರೀ 2 ಸತಿ ಅಷ್ಟೇ. ಸೊ ಅಕಸ್ಮಾತ್ ಉತ್ತರಾಧಿಕಾರಿಯು
ಮಧ್ಯಂತರವನ್ನು ತಡೆಗಟ್ಟಲು ಅಧಿಕಾರ ವಹಿಸಿಕೊಳ್ಳುವವರೆಗೆ ಅವರ ಅಧಿಕಾರವನ್ನು ಮೀರಿ ಅಧಿಕಾರವನ್ನು ಅಲಂಕರಿಸಿ. ಸೊ ಇದು ಸ್ವಲ್ಪ ಬೇರೆ ಥರ ಇದೆ, ಎಡಿಟ್ ಮಾಡಿಕೊಡ್ತೀನಿ ಇದನ್ನು. ಸೊ ಇದು ಏನು ಹೇಳುತ್ತೆ ಅಂತಂದರೆ, ಅಂಟಿಲ್ ಅನ್ಲೆಸ್ ಅವರ ಒಂದು ನೆಕ್ಸ್ಟ್ ಸಕ್ಸೆಸರ್ ಬರೋವರೆಗೂ ಕೂಡ ಅವರು ಆಫೀಸಲ್ಲಿ ಇರ್ತಾರೆ. ಈಗ ಟರ್ಮ್ ಬಂದು 5 ವರ್ಷ ಇದೆ. ಎಲ್ಲಿದು ಸ್ಟಕ್ ಆಯಿತಾ? ಓಕೆ, ನೋಡಿ ಈಗ ಟರ್ಮ್ ಬಂದು 5 ವರ್ಷ ಆಗಿದೆ ಅಲ್ವಾ. ಸೊ ಈ 5 ವರ್ಷ ಆದರೂ ಕೂಡ ಅವರು ಎಕ್ಸ್ಟ್ರಾ 5 ವರ್ಷದ ಮೇಲೆ ಕೂತ್ಕೋತಾರೆ ನೋಡಿ. ಗ್ರೇಟರ್ ದ್ಯಾನ್ 5 ಇಯರ್ಸ್ ಕಂಡು ಕೂತ್ಕೋತಾರೆ. ಯಾವಾಗ ಅಂತಂದರೆ ಹೊಸ ಎಲೆಕ್ಷನ್ ಆಗಿ ಹೊಸ ಪ್ರೆಸಿಡೆಂಟು ಆ ಸ್ಥಾನಕ್ಕೆ ಬರೋವರೆಗೂ ಕೂಡ ಅವರು ಆ ಆಫೀಸ್ನ ಬಿಟ್ಟು ಹೋಗೋದಿಲ್ಲ, ಅಲ್ಲೇ ಕೂತಿರ್ತಾರೆ. ಸೊ ಅದೇ ಈ ಒಂದು ಪಾಯಿಂಟು. ಇದನ್ನು ಎಡಿಟ್ ಮಾಡಿಕೊಡ್ತೀನಿ, ಇದು ಸ್ವಲ್ಪ ಅರ್ಥ ಆಗೋ ರೀತಿ ಇಲ್ಲ. ಸೊ ಎಡಿಟ್ ಮಾಡಿಕೊಡ್ತೀನಿ. ಸೊ ಇಂಪ್ರೀಚ್ಮೆಂಟ್ ಬಗ್ಗೆ ಕೊಟ್ಟಿದ್ದಾನೆ, ವಾಗ್ದಂಡನೆ ಅಥವಾ ಇಂಪ್ರೀಚ್ಮೆಂಟ್ ಅಂತಾರೆ ಇದನ್ನು, ಅಥವಾ ಪದಚ್ಯುತೀಕರಣ ಅಂತ ಅಂತಾರೆ ಇದನ್ನು. ಸೊ ಇಲ್ಲಿ ಹೇಗಾಗುತ್ತೆ ಅಂತಂದರೆ ಇದನ್ನು ಅವ್ರನ್ನ ಅಂದರೆ ಪ್ರೆಸಿಡೆಂಟ್ ಅವರ ಒಂದು ಅಧಿಕಾರವನ್ನು ತುಂಬ ಜನಕ್ಕೆ ಇಷ್ಟ ಆಗಲಿಲ್ಲ ಅಂತಂದಾಗ ಯಾವ ಒಂದು ಕಾರಣ ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಸೊ ಹೇಳ್ತೀನಿ ರೀ ಅದನ್ನು. ಸೊ ಲೋಕಸಭೆ ಅಥವಾ ರಾಜ್ಯಸಭೆ ಎರಡೂ ಸದನಗಳಲ್ಲಿ ಪ್ರಾರಂಭಿಸಬಹುದು ಅಂತಂದು. ಏನಿದು ಅಂತಂದರೆ ಲೋಕಸಭೆ ಅಥವಾ ರಾಜ್ಯಸಭೆ ಎರಡೂ ಸದನಗಳಿಂದ ಇದನ್ನು ಪ್ರಾರಂಭಿಸ್ಬೋದು. ಈಗ ಒಬ್ಬ ಪ್ರೆಸಿಡೆಂಟ್ನ ಇಂಪ್ರೀಚ್ಮೆಂಟ್ ಮಾಡಬೇಕು ಅಥವಾ ಆ ಒಂದು ಕೆಲಸದಿಂದ ಅಥವಾ ಆ ಒಂದು ಆಫೀಸಿಂದ ತೆಗಿಬೇಕು ಅಂತಂದಾಗ ಅದಕ್ಕೆ ನಾವು ಇಂಪ್ರೀಚ್ಮೆಂಟ್ ಅಂತೀವಿ. ಸೊ ಆ ಥರ ಇಂಪ್ರೀಚ್ಮೆಂಟ್ ಮಾಡಬೇಕು ಅಂತಂದಾಗ ಒಂದು ಅಪ್ಲಿಕೇಶನ್ ಥರ ಹಾಕ್ಬೇಕಲ್ವ. ಸೊ ಆ ಥರ ಅಪ್ಲಿಕೇಶನ್ ಹಾಕ್ಬಿಟ್ಟು, ನೋಡಿ ಸ್ವಾಮಿ ಈ ಥರ ಒಂದು ಪ್ರೆಸಿಡೆಂಟ್ ಅವರು ಏನು ವರ್ಕ್ ಮಾಡ್ತಾಯಿದ್ದಾರೆ ಅದು ಇಷ್ಟ ಆಗ್ತಲ್ಲ ನಮಗೆ, ಸೊ ಅವ್ರನ್ನ ಕೆಲಸದಿಂದ ತೆಗಿಬೇಕಾಗಿದೆ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಕೊಡ್ತಾರಲ್ಲ. ಸೊ ಅದು ಅಪ್ಲಿಕೇಶನ್ ಅಂತ ಕರೆಯಲ್ಲ, ಸೊ ಅದೊಂದು ರೆಸೊಲ್ಯೂಷನ್ ಅಂತ ಏನೋ ಕರೀತಾರೆ. ಜಸ್ಟ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹೇಳ್ತಾ ಇದ್ದೀನಿ. ಸೊ ಒಂದು ಅಪ್ಲಿಕೇಶನ್ ಅಂತ ಕೊಟ್ಟಾಗ ಆ ಒಂದು ಅಪ್ಲಿಕೇಶನ್ ಎಲ್ಲಿ ಕೊಡಬೇಕು ಅಂತಂದಾಗ, ಸೊ ಅದು ಲೋಕಸಭೆಯಲ್ಲಾರು ಕೊಡ್ಬೋದು ಅಥವಾ ರಾಜ್ಯಸಭೆಯಲ್ಲಾರು ಕೊಡ್ಬೋದು. ಯಾರು ಕೊಡಬೇಕು ಅಂತಂದರೆ ಅಲ್ಲಿರುವಂತಹ ಮೆಂಬರ್ಸ್ಗಳು, ಪಾರ್ಲಿಮೆಂಟ್ನ ಯಾವುದೇ ಒಬ್ಬ ಮೆಂಬರು, ರಾಜ್ಯಸಭೆ ಆಗಿರ್ಬೋದು ಅಥವಾ ಲೋಕಸಭೆ ಆಗಿರ್ಬೋದು. ಸೊ ಯಾವುದೇ ಒಬ್ಬ ಮೆಂಬರು, ಯಾವುದೇ ಹೌಸಿನ ಮೆಂಬರು ಈ ಒಂದು ಇಂಪ್ರೀಚ್ಮೆಂಟ್ ಪ್ರೋಸೆಸ್ಗೆ, ಈ ಒಂದು ವಾಗ್ದಂಡನೆ ಪ್ರೋಸೆಸ್ಗೆ ಇವರು ಅಪ್ಲಿಕೇಶನ್ ಥರ ಹಾಕ್ಬೋದು. ಸೊ ಈ ಥರ ಹಾಕಬೇಕು, ಒಂದು ಅಪ್ಲಿಕೇಶನ್ ಕೊಡಬೇಕು ಅಂತಂದಾಗ 1/4 ಸದಸ್ಯರು ಅದಕ್ಕೆ ಸಹಿ ಹಾಕಬೇಕಂತೆ. ಅಂದರೆ 1/4 ಈಗ 500ರಲ್ಲಿ, ಸೊ 500 ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ. ಸೊ 500 ಜನದಲ್ಲಿ 1/4 ಅಂದರೆ ಎಷ್ಟು ಕ್ಯಾಲ್ಕುಲೇಟ್ ಮಾಡಿ ಹೇಳಿ. ಅಂದರೆ 25% ಅಲ್ವಾ. 1/4 ಅಂದರೆ 25%. ಸೊ 25% ಮೆಂಬರ್ಸು ಅಂದರೆ ಒಂದು 120-130 ಜನ ಅಂತ ತಿಳ್ಕೊಳ್ರಪ್ಪ. ಆಯಿತು, ಒಂದು 125 ಜನ ಅಂತ ತಿಳ್ಕೊಳ್ಳಿ. ಸೊ ಒಂದು 125 ಜನ ಅದಕ್ಕೆ ಸೈನ್ ಹಾಕಿ ಮತ್ತು ರಾಷ್ಟ್ರಪತಿಗಳಿಗೆ ಒಂದು 14 ದಿನದ ನೋಟಿಸ್ ಕೊಡಬೇಕು. ಏನಂತ, ನೋಡಿ ಸ್ವಾಮಿ ನಿಮ್ಮ ಒಂದು ಕೆಲಸ ನಮಗೆ ಇಷ್ಟ ಆಗ್ತಾಯಿಲ್ಲ, ಆದ್ದರಿಂದ ನಾವು ನಿಮ್ಮನ್ನ ಈ ಒಂದು ವಾಗ್ದಂಡನೆ ಪ್ರೋಸೆಸ್ಸಿಂದ ನಿಮ್ಮನ್ನು ಆ ಕೆಲಸದಿಂದ ತೆಗಿತಾ ಇದ್ದೀವಿ ಅಂತ ಹೇಳಿ 1/4 ಅಂದರೆ 25% ಜನ ವೋಟ್ ಅಂದರೆ ಸೈನ್ ಹಾಕಿ ಒಂದು ಅಪ್ಲಿಕೇಶನ್ನ ಕೊಡಬೇಕು. ಸೊ ಆ ಅಪ್ಲಿಕೇಶನ್ ಎಲ್ಲ ಕೊಟ್ಟಾದ್ಮೇಲೆ ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಅದನ್ನು ಈಸ್ಕೊಂಡು ಎರಡೂ ಹೌಸಲ್ಲಿ ಡಿಸ್ಕಷನ್ ಆಗುತ್ತೆ. ಸೊ ಡಿಸ್ಕಷನ್ ಆಗಿ 2/3 ನೋಡಿ 2/3 ಬಹುಮತದಲ್ಲಿ ಅಂಗೀಕರಿಸಲ್ಪಟ್ಟ ನಿರ್ಣಯ. ಸೊ ಅಂತಂದರೆ 3/2 ಅಂತಂದರೆ 66.66% ವೋಟ್ ಹಾಕಬೇಕು ಅಲ್ಲಿ. ಮತ್ತು ಈಗ ಫಸ್ಟು ಇಂಟ್ರೊಡ್ಯೂಸ್ ಮಾಡ್ತಾರಲ್ಲ, ಅಪ್ಲಿಕೇಶನ್ ಹಾಕ್ತಾರಲ್ಲ, ಸೊ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ 1/4 ವೋಟ್ ಮಾಡಬೇಕು. ವೋಟ್ ಮಾಡಿ ಅಪ್ಲಿಕೇಶನ್ ಕೊಡ್ತಾರೆ. ಸೊ 1/4 ವೋಟ್ ಆದಮೇಲೆ ಮತ್ತೇನಾಗುತ್ತೆ, ಇಲ್ಲಿ ಡಿಸ್ಕಷನ್ ಆಗುತ್ತೆ. ಆಯಿತಾ. ಸೊ ಈ ಡಿಸ್ಕಷನ್ನ ಆದಮೇಲೆ ಮತ್ತೆ ಎಲ್ಲ ಕಡೆ ಡಿಸ್ಕಷನ್ ಆಗಿ ಮತ್ತೆ ವೋಟ್ ಆಗುತ್ತೆ ನೋಡಿ. ಆಯಿತಾ. ಸೊ ಈ ಮತ್ತೆ ವೋಟ್ ಆದಾಗ ಆ ವೋಟ್ಗೆ 2/3 ಸ್ಪೆಷಲ್ ಮೆಜಾರಿಟಿ ಅಂತಾರೆ. ಅದಕ್ಕೆ ಬಹುಮತ ಅಂತ ನೋಡಿ. ಬಹುಮತ ಅಂದರೆ ಸ್ಪೆಷಲ್ ಮೆಜಾರಿಟಿ. ಸೊ ಈ ಥರ ಒಂದು ಡಿಸ್ಕಷನ್ ಎಲ್ಲ ಆದಮೇಲೆ 3/2 ಅಂತಂದರೆ 66% ಜನ ವೋಟ್ ಹಾಕಿ ಇದು ಮಾಡಿದ್ರೆ ಅವರು ಕೂಡ ಆ ಒಂದು ಪದವಿಯಿಂದ ಕೆಳಗಿಳಿತಾರೆ. ಸೊ ಇಲ್ಲಿ ಯಾರ್ಯಾರು ವೋಟ್ ಮಾಡ್ತಾರೆ ಅಂತಂದರೆ ಲೋಕಸಭೆ ನೋಡಿ, ಇಲ್ಲಿ ಇದು ಬೇರೆ ಕಲರ್ ಬರುತ್ತೆ ನೋಡಿ, ಇದನ್ನು ಡೀಟೇಲಾಗಿ ನೋಡ್ಕೊಳ್ಳಿ. ಸೊ ಯಾರ್ಯಾರು ವೋಟ್ ಮಾಡ್ತಾರೆ ಈ ಒಂದು ಇಂಪ್ರೀಚ್ಮೆಂಟ್ ಪ್ರೊಸೆಸ್ ಅಥವಾ ಈ ಒಂದು ವಾಗ್ದಂಡನೆ ಒಂದು ಪ್ರೊಸೆಸ್ಸಲ್ಲಿ ಯಾರ್ಯಾರು ವೋಟ್ ಮಾಡ್ತಾರೆ ಅಂತಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯ
ಚುನಾಯಿತ ಮತ್ತು ನಾಮನಿರ್ದೇಶಿತ ಸದಸ್ಯರು ಅಂತಂದರೆ ಎಲೆಕ್ಟೆಡು ಪ್ಲಸ್ ನಾಮಿನೇಟೆಡ್ ಮೆಂಬರ್ಸು ಬರೀ ಪಿಗಳ ಮಾತ್ರ. ಪಾರ್ಲಿಮೆಂಟಲ್ಲಿರುವಂತಹ ಎಲೆಕ್ಟೆಡ್ ಮೆಂಬರ್ಸು ಪ್ಲಸ್ ನಾಮಿನೇಟೆಡ್ ಮೆಂಬರ್ಸು ಅಂದರೆ ಚುನಾಯಿತ ಪ್ಲಸ್ ನಾಮನಿರ್ದೇಶಿತ ಸದಸ್ಯರು ಮಾತ್ರ ಭಾಗವಹಿಸುತ್ತಾರೆ. ಇಲ್ಲಿ ಮಾತ್ರ ಅಂತ ಹಾಕಬೇಕಾಯಿತು, ಹಾಕಿಲ್ಲ. ಸೊ ನೆಕ್ಸ್ಟು ರಾಜ್ಯಗಳು ಮತ್ತು ದೆಹಲಿ ಎಲ್ಲಿದು ಸ್ಟಕ್ ಆಯಿತು ಗುರು. ಸೊ ಆಯಿತು, ಇಲ್ಲಿ ನೋಡಿ ರಾಜ್ಯಗಳು ಮತ್ತು ದೆಹಲಿ ಬಂತ. ರಾಜ್ಯಗಳು ಮತ್ತು ದೆಹಲಿ ಮತ್ತು ಪುದುಚೇರಿ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆ ಚುನಾಯಿತ ಸದಸ್ಯರು ಅಥವಾ ಅವರ ಚುನಾವಣೆಯಲ್ಲಿ ಭಾಗವಹಿಸಿದರೂ ಇಲ್ಲಿ ಭಾಗವಹಿಸುವುದಿಲ್ಲ. ನೋಡಿ ಅವ್ರ ಎಲೆಕ್ಷನಲ್ಲಿ ಆಗಿತ್ತಲ್ವ. ಸೊ ಎಲ್ಲಿದೆ ಎಲೆಕ್ಷನು, ಇಲ್ಲಿ ಹೇಳಿದಲ್ವ ನೋಡಿ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು ನೀವು ಇಲ್ಲಿ. ಸೊ ಯಾರೆಲ್ಲ ಎಲೆಕ್ಟ್ ಮಾಡ್ತಾರೆ ಅಂದರೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ನೋಡಿ ಚುನಾವಣೆಯಲ್ಲಿ ಇಷ್ಟು ಜನ ವೋಟ್ ಮಾಡ್ತಾರೆ ಅಂತ ಹೇಳಿದೆ. ಅಂದರೆ ಪಿಗಳು MLAಗಳು ಬರಿತೀನಿ, ಬರ್ಕೊಳ್ಳಿ. ಸೊ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತಂದರೆ ಇಟ್ ಇನ್ಕ್ಲೂಡ್ಸ್ ಲೋಕಸಭಾ ಪ್ಲಸ್ ರಾಜ್ಯಸಭಾ ಎರಡೂ ಕೂಡ. ಇಲ್ಲಿ ಬರೀ ಎಲೆಕ್ಟೆಡ್ ಮೆಂಬರ್ಸ್ ಅಷ್ಟೇ, ಗೊತ್ತಿರಲಿ, ಬರೀ ಎಲೆಕ್ಟೆಡ್ ಮೆಂಬರ್ಸ್ ಅಷ್ಟೇ, ಯಾವುದೇ ಕಾರಣಕ್ಕೂ ನಾಮಿನೇಟೆಡ್ ಮೆಂಬರ್ಸ್ ಬರೋದಿಲ್ಲ. ಸೊ ಒಂದು ಪಿಗಳು, ಸೊ ಇನ್ನೊಂದು ಯಾರು MLAಗಳು. ನೋಡಿ ಬರೀ MLAಗಳು, ಅದು ಕೂಡ ಎಲೆಕ್ಟೆಡು MLA ಆಯಿತಾ. ನೆಕ್ಸ್ಟು ಸ್ಟೇಟ್ UT ಅಂದರೆ ಯೂನಿಯನ್ ಟೆರಿಟರಿ ಅಥವಾ ಕೇಂದ್ರಾಡಳಿತ ಪ್ರದೇಶದ MLAಗಳು. ಅದು ಎಲ್ಲ ಕೇಂದ್ರಾಡಳಿತ ಪ್ರದೇಶದಲ್ಲ, ಬರೀ ಡೆಲ್ಲಿ ಪ್ಲಸ್ ಪುದುಚೇರಿ ಎರಡಕ್ಕೆ ಮಾತ್ರ ಕೊಟ್ಟಿದ್ದಾರೆ. ಸೊ ಈಗ ಇಲ್ಲಿರೋದು ಬರೀ ಎಲೆಕ್ಟೆಡ್ ಮೆಂಬರ್ಸ್ ಮಾತ್ರ. ಬಟ್ ಇಲ್ಲೇನಾಗಿದೆ ಅಂದರೆ ಬರೀ ಲೋಕಸಭೆಯಲ್ಲಿರುವಂತಹ ಎಲೆಕ್ಟೆಡು ಪ್ಲಸ್ ನಾಮಿನೇಟೆಡ್ ಬಂದಿದ್ದಾರೆ. ಆದರೆ ರಾಜ್ಯದ ಮತ್ತು ಕೇಂದ್ರಾಡಳಿತ ಪ್ರದೇಶದ ಒಂದು MLAಗಳು ಯಾವುದೇ ಕಾರಣಕ್ಕೂ ಇಲ್ಲಿ ಬಂದು ವೋಟ್ ಹಾಕೋದಿಲ್ಲ. ಅವರು ಬರೀ ಎಲೆಕ್ಷನ್ ಮಾತ್ರ ವೋಟ್ ಹಾಕ್ತಾರೆ, ರಿಮೂವಲ್ ಪ್ರೊಸೆಸ್ಗೆ ವೋಟ್ ಹಾಕೋದಿಲ್ಲ. ಅಷ್ಟು ಗೊತ್ತಿದ್ರೆ ಸಾಕು. ಸೊ ನೆಕ್ಸ್ಟು ಈ ಒಂದು ಇಂಪ್ರೀಚ್ಮೆಂಟ್ ಪ್ರೊಸೆಸ್ ಏನಿದೆ, ಇಟ್ ಈಸ್ ಕಾಲ್ಡ್ ಕ್ವಾಸಿ ಜುಡಿಷಿಯಲ್ ಅಂತಾರೆ. ಅಂತಂದರೆ ಕ್ವಾಸಿ ಜುಡಿಷಿಯಲ್ ಅಂದರೆ ಇಟ್ ಇನ್ಕ್ಲೂಡ್ಸ್ ಬೋತ್ ಲೆಜಿಸ್ಲೇಟಿವ್ ಪ್ರೊಸೆಸ್ಸು ಮತ್ತು ಎಕ್ಸಿಕ್ಯೂಟಿವ್ ಪ್ರೊಸೆಸ್ಸು ಮತ್ತು ಜುಡಿಷಿಯಲ್ ಪ್ರೊಸೆಸ್ಸು ಎರಡೂ ಇನ್ಕ್ಲೂಡ್ ಆಗಿದೆ ಅಂತೆ. ಸೊ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಈ ಕ್ವಾಸಿ ಜುಡಿಷಿಯಲ್ ಅಂದರೆ ಮುಂದೆ ಒಂದು ಕ್ಲಾಸಲ್ಲಿ ಹೇಳ್ತೀನಿ ಅದ್ರ ಬಗ್ಗೆ. ಸೊ ನೋಡಿ ಎರಡೂ ಸದನಗಳ ನಾಮನಿರ್ದೇಶಿತ ಸದಸ್ಯರು ಅವರ ಚುನಾವಣೆಗಳಲ್ಲಿ ಭಾಗವಹಿಸದಿದ್ದರೂ ವಾಗ್ದಂಡನೆಯಲ್ಲಿ ಭಾಗವಹಿಸ್ತಾರಂತೆ, ಹೌದಲ್ವಾ. ಸೊ ನಾಮಿನೇಟೆಡ್ ಮೆಂಬರ್ಸು ವೋಟಿಂಗ್ ಅಂದರೆ ಎಲೆಕ್ಷನ್ ಟೈಮಲ್ಲಿ ವೋಟ್ ಮಾಡಿರಲ್ಲ, ಬಟ್ ರಿಮೂವಲ್ ಪ್ರೊಸೆಸ್ಗೆ ಬಂದು ವೋಟ್ ಮಾಡ್ತಾರೆ. ಅಂದರೆ ವಾಗ್ದಂಡನೆ ಅಥವಾ ಇಂಪ್ರೀಚ್ಮೆಂಟು ಅವ್ರ ಕೆಲಸದಿಂದ ತೆಗಿಬೇಕು ಅಂದಾಗ ಮಾತ್ರ ಈ ಒಂದು ನಾಮಿನೇಟೆಡ್ ಮೆಂಬರ್ಸು ಬಂದು ವೋಟ್ ಮಾಡ್ತಾರಂತೆ. ಸೊ ಇದುವರೆಗೆ ಯಾವುದೇ ಅಧ್ಯಕ್ಷರು ವಾಗ್ದಂಡನೆಯಲ್ಲಿ ಗುರಿಪಡಿಸಲಾಗಿದೆ. ಇದುವರೆಗೂ ಯಾವ ಒಂದು ಪ್ರೆಸಿಡೆಂಟ್ನ ಇಂಪ್ರೀಚ್ಮೆಂಟ್ ಪ್ರೊಸೆಸ್ಸಲ್ಲಿ ತೆಗೆದುಕೊಳ್ಳಲಾಗಿಲ್ಲ. ಸೊ ನೆಕ್ಸ್ಟ್ ಬಂದು ಖಾಲಿ ಹುದ್ದೆ ಅಧ್ಯಕ್ಷರ ಸಂದರ್ಭದಲ್ಲಿ. ಸೊ ಯಾವಾಗ ಆ ಒಂದು ರಾಷ್ಟ್ರಪತಿಗಳ ಒಂದು ಆಫೀಸು ಖಾಲಿ ಆಗುತ್ತೆ ಅಂತ ಹೇಳೋದಾದರೆ, ಸೊ ಒಂದು ರಾಜೀನಾಮೆ ಕೊಟ್ಟರೆ, ಹೌದಲ್ವಾ, ಅವರ ಅಧಿಕಾರಾವಧಿ ಬೇರೆ ಕಲರ್ ಯೂಸ್ ಮಾಡಲ್ಲ, ಪಿಂಕ್ ಏನಕ್ಕೆ ಇಟ್ಕೊತಾರೆ ಇವರು. ಓಕೆ, ಕಾರಣಗಳು ಒಂದು ಅಧಿಕಾರಾವಧಿ ಮುಕ್ತಾಯ ಆದಾಗ, ಸೊ ಅವ್ರ ಅಧಿಕಾರ 5 ವರ್ಷ ಆದಮೇಲೆ ಅವರ ಒಂದು ಆಫೀಸ್ ಖಾಲಿ ಆಗುತ್ತೆ. ಒಂದು ರಾಜೀನಾಮೆ ಕೊಟ್ಟಾಗ ಸರಿ, ಇನ್ನೊಂದು ವಾಗ್ದಂಡನೆ ಮೂಲಕ, ಅದು ಪದಚ್ಯುತಿ ಅಂತ ಕರೀತಾರೆ, ಅಂದರೆ ಇಂಪ್ರೀಚ್ಮೆಂಟ್ ಪ್ರೊಸೆಸ್ಸು. ಇಲ್ಲಾಂದರೆ ಇನ್ನೊಂದು ಮರಣ ಹೊಂದಿದ್ರೆ, ಇಲ್ಲದಿದ್ದರೆ ಇನ್ನೊಂದು ಯಾವುದು ಅವರ ಒಂದು ಚುನಾವಣೆ ಅನೂರ್ಜಿತಗೊಳ್ಳುವುದು ಅಂತಂದರೆ ವಾಯ್ಡ್ ಅಂತ ಡಿಕ್ಲೇರ್ ಆದಾಗ ಅನೂರ್ಜಿತವೆಂದು ಘೋಷಿಸಲಾಗುತ್ತದೆ. ಅಂದರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಈ ಒಂದು ಎಲೆಕ್ಷನ್ ಏನು ನಡೀತಾ ಇದೆ ಪ್ರೆಸಿಡೆಂಟು ಅದು ವಾಯ್ಡ್ ಅಂತ ಡಿಕ್ಲೇರ್ ಮಾಡ್ತಾರೆ, ಅಂದರೆ ಇದು ಕ್ಯಾನ್ಸಲ್ ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ಅಂಥ ಟೈಮಲ್ಲಿ ಈ ಒಂದು ರಾಷ್ಟ್ರಪತಿಗಳ ಆಫೀಸು ಖಾಲಿ ಆಗುತ್ತಂತೆ. ಸೊ ನೆಕ್ಸ್ಟು ಹುದ್ದೆಗಳಲ್ಲಿ ಮೇಲೆ ರಚಿಸಲಾದ ಖಾಲಿ ಹುದ್ದೆಗಳ ಸಂದರ್ಭದಲ್ಲಿ ಹೊಸ ಅಧ್ಯಕ್ಷರನ್ನು ಆಯ್ಕೆ ಮಾಡುವವರೆಗೆ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸ್ತಾರಂತೆ. ಸೊ ಅಕಸ್ಮಾತ್ ಪ್ರೆಸಿಡೆಂಟ್ ಅವರು ಆಫೀಸಲ್ಲಿ ಇಲ್ಲ ಅಂತಂದಾಗ ಉಪರಾಷ್ಟ್ರಪತಿಗಳೇನು ಮಾಡ್ತಾರೆ, ರಾಷ್ಟ್ರಪತಿ ಸ್ಥಾನಕ್ಕೆ ಹೋಗಿ ಕೂತ್ಕೋತಾರೆ. ಸೊ ಅಕಸ್ಮಾತ್ ಉಪರಾಷ್ಟ್ರಪತಿಗಳು ಕೂಡ ಆ ಒಂದು ಇರಲಿಲ್ಲ ಅಂತಂದಾಗ ನಮ್ಮ ಭಾರತದ ಮುಖ್ಯ ನ್ಯಾಯಮೂರ್ತಿ ಅಂತಂದರೆ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಹೋಗಿ ಕೂತ್ಕೋತಾರೆ. ಗೊತ್ತಿರಲಿ, ಅಕಸ್ಮಾತ್ ರಾಷ್ಟ್ರಪತಿಗಳು ಆ ಒಂದು ಆಫೀಸಲ್ಲಿ ಇಲ್ಲ ಅಂತ ಅನ್ನೋ ಟೈಮಲ್ಲಿ ಉಪರಾಷ್ಟ್ರಪತಿಗಳು ಹೋಗ್ತಾರೆ. ಉಪರಾಷ್ಟ್ರಪತಿಗಳು ಇಲ್ಲ ಅಂತಂದಾಗ
ನಿಮ್ಮ ಭಾರತದ ಸುಪ್ರೀಂ ಕೋರ್ಟಲ್ಲಿರುವಂತಹ ಮುಖ್ಯ ನ್ಯಾಯಾಧೀಶರು ಹೋಗಿ ಕೂತ್ಕೋತಾರೆ. ಸೊ ಅಧ್ಯಕ್ಷರ ಅವಧಿ ಮುಗಿಯುವ ಮುನ್ನ ಚುನಾವಣೆ ಮಾಡಬೇಕು. ಓಕೆ, ಅದು ಅಧ್ಯಕ್ಷರು ಅಂದರೆ ಇದರಲ್ಲಿ ರಾಷ್ಟ್ರಪತಿಗಳು ಅಂತ. ಸೊ ರಾಷ್ಟ್ರಪತಿಗಳ ಒಂದು ಅವಧಿ ಮುಗಿಯೋ ಮುನ್ನ, ಈಗ 5 ವರ್ಷ ಅಂತ ಇರುತ್ತೆ ಅಂತ ತಿಳ್ಕೊಳಪ್ಪ. ಸೊ 5 ವರ್ಷ ಅಂದಾಗ ಎಲೆಕ್ಷನ್ ಯಾವಾಗ ಮಾಡಬೇಕು ಅಂದರೆ 5 ವರ್ಷ 6 ತಿಂಗಳಾಗಿರುತ್ತೆ ನೋಡಿ. ಸೊ ಅಂಥ ಟೈಮಲ್ಲಿ ಹೊಸ ಎಲೆಕ್ಷನ್ ಶುರು ಮಾಡಬೇಕು. ಯಾಕಂತಂದರೆ ಒಂದು ಎಲೆಕ್ಷನ್ ಆಗಬೇಕು ಅಂದರೆ 6 ತಿಂಗಳು ಬೇಕಾಗ್ತದೆ. ಯಾಕಂದರೆ ಅವ್ರು ನಾಮಿನೇಟ್ ಮಾಡಬೇಕು, ಅಲ್ಲೂ ಕೂಡ ವೋಟಿಂಗ್ ಎಲ್ಲ ಆಗಬೇಕು. ಸೊ ನೆಕ್ಸ್ಟು ಅದು ರಿಸಲ್ಟ್ ಬರಬೇಕು, ಅದೆಲ್ಲ ಸ್ವಲ್ಪ ಟೈಮ್ ಹಿಡಿತದಲ್ವ. ಸೊ ಅದಕ್ಕಾಗಿ 5 ವರ್ಷಕ್ಕಿಂತ ಮುಂಚೆನೇ ನಾರ್ಮಲಾಗಿರುವಂತಹ ಒಂದು ಪ್ರೆಸಿಡೆಂಟ್ ಅವ್ರು ಏನು 5 ವರ್ಷ ಕೂತಿರ್ತಾರೆ, ಅವ್ರದ್ದು ಅಧಿಕಾರಾವಧಿ 5 ವರ್ಷ ಇರುತ್ತೆ. ಆ 5 ವರ್ಷ ಮುಗಿಯೋಕ್ಕಿಂತ ಮುಂಚೆನೇ ಹೊಸ ಎಲೆಕ್ಷನ್ ಕೂಡ ಆಗಿಬಿಡಬೇಕು. ಸರಿನಾ ನೋಡಿ, ಇಲ್ಲಿದೆ ನೋಡಿ, ಅಂತಹ ಖಾಲಿಯಿರುವ ದಿನಾಂಕದಿಂದ 6 ತಿಂಗಳೊಳಗೆ ಹೊಸ ಚುನಾವಣೆಯನ್ನು ಮಾಡಬೇಕು. ಸರಿ, ಸೊ ಅದಾದಮೇಲೆ ಎಕ್ಸ್ಟ್ರಾ ಒಂದಷ್ಟು ಕೊಟ್ಟಿದ್ದೀನಿ, ಸೊ ಅದನ್ನು ಓದ್ಕೊಳ್ಳಿ. ಇದು ಹೇಳಬೇಕಾ ಇದನ್ನು? ಸೊ ಇಲ್ಲಿ ಏನಿಲ್ಲ, ಅದ್ರ ಬಗ್ಗೆನೇ ಕೊಟ್ಟಿದ್ದೀನಿ. ಸೊ ಎಕ್ಸ್ಟ್ರಾಗಳು ಕೊಟ್ಟಿದ್ದಾರೆ. ಅಕಸ್ಮಾತು ಇಲ್ಲೇನಿದೆ ಅಂದರೆ ಈ ಪಾಯಿಂಟ್ ಏನು ಹೇಳುತ್ತೆ ಅಂತಂದರೆ, ಅಕಸ್ಮಾತು ಹೊಸ ಏನದು ರಾಷ್ಟ್ರಪತಿಗಳು ಹೊಸದಾಗಿ ಅಪಾಯಿಂಟ್ ಆಗೋವರೆಗೂ ಕೂಡ ಹಳೆ ರಾಷ್ಟ್ರಪತಿಗಳು ಅವ್ರ ಆಫೀಸಲ್ಲೇ ಕೂತಿರ್ತಾರೆ. 5 ವರ್ಷ ಆಗಿದ್ರೂ ಕೂಡ ಆ ಒಂದು ಆಫೀಸಲ್ಲೇ ಕೂತಿರ್ತಾರೆ. ಸೊ ಅದೊಂದಿದೆ. ಸೊ ನೆಕ್ಸ್ಟು ಅಕಸ್ಮಾತ್ ಅನಾರೋಗ್ಯದಿಂದ ಏನೇ ಒಂದು ಕಾರಣಕ್ಕೂ ಅವ್ರು ಬರಲಿಲ್ಲ ಅಂತಂದಾಗ ಉಪರಾಷ್ಟ್ರಪತಿಗಳು ಬರ್ತಾರೆ. ಸೊ ಉಪರಾಷ್ಟ್ರಪತಿಗಳು ಕೂಡ ಇಲ್ಲ ಅನ್ನೋ ಟೈಮಲ್ಲಿ ನಿಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೋಗಿ ಅಲ್ಲಿ ಕೂತ್ಕೋತಾರೆ, ಅಂದರೆ ರಾಷ್ಟ್ರಪತಿಗಳ ಒಂದು ಸ್ಥಾನದಲ್ಲಿ ಕೂತ್ಕೋತಾರೆ. ಸೊ ಅಷ್ಟೇ ಅಲ್ಲ, ಇನ್ನಷ್ಟು ಇದಿಲ್ಲ. ಸೊ ನೆಕ್ಸ್ಟು ರಾಷ್ಟ್ರಪತಿಗಳ ಅಧಿಕಾರ ಮತ್ತು ಕಾರ್ಯಗಳು. ಒಂದು ಕಾರ್ಯಾಂಗದ ಅಧಿಕಾರಗಳು ಏನೇನು ಅಂತಂದರೆ ಎಕ್ಸಿಕ್ಯೂಟಿವ್. ಸೊ ಭಾರತ ಸರ್ಕಾರದ ಎಲ್ಲ ಕಾರ್ಯನಿರ್ವಾಹಕ ಕ್ರಮಗಳನ್ನು ಔಪಚಾರಿಕವಾಗಿ ಅವರ ಹೆಸರಿನಲ್ಲಿ ತೆಗೆದುಕೊಳ್ಳಲಾಗುತ್ತದೆ. ಸೊ ಭಾರತದಲ್ಲಿ ಏನೇ ಒಂದು ಎಕ್ಸಿಕ್ಯೂಟಿವ್ ಆ್ಯಕ್ಷನ್ ಏನೇ ತಗೊಂಡ್ರು ಕೂಡ, ಅಂದರೆ ಈಗ ನಾಳೆ ನಿಮ್ಮ PM ಅವರು ಹೊಸ ಒಂದು ಪಾಲಿಸಿ ತಗೊಬರ್ತಾರೆ, ಯುವ ನಿಧಿ ಅಂತ, ತಿಂಗಳಿಗೆ 10,000 ಕೊಡ್ತೀನಿ ಅಂತ ಹೇಳಿರ್ತಾರೆ ಅಂತ ತಿಳ್ಕೊಳ್ಳಿ. ಸೊ ಆ ಥರ ಏನೇ ತೊಗೋಬೇಕು ಅಂತಂದರೂ ಕೂಡ ಅವರು ರಾಷ್ಟ್ರಪತಿಗಳ ಹೆಸರಿನಲ್ಲಿ ತಗೊಳ್ತಾರೆ. ಆಯಿತಾ, ರಾಷ್ಟ್ರಪತಿಗಳು ಹೆಸರಿನಲ್ಲಿ ತಗೊಳ್ತಾರೆ. ಏನಿದು ರಾಷ್ಟ್ರಪತಿಗಳ ಹೆಸರಲ್ಲಿ ತಗೊಳ್ತಾರೆ ಅಂತಂದರೆ, ಇದು ರಾಷ್ಟ್ರಪತಿಯಿಂದ ಆಕ್ಸೆಪ್ಟ್ ಆಗಿ ಬಂದಿರುವಂತಹ ಒಂದು ಇದು. ಸೊ ಆದ ಕಾರಣ ನೀವು ಏನೇ ಒಂದು ಕೇಳಬೇಕು ಅಂದರೂ ನೀವು ರಾಷ್ಟ್ರಪತಿಗಳನ್ನ ಕೇಳಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿವರು ಯಾರು ನಿಮ್ಮ PM ಅವರು ಸೈಲೆಂಟ್ ಆಗಿಬಿಡ್ತಾರೆ. ಸೊ ನೆಕ್ಸ್ಟು ಕೇಂದ್ರ ಸರ್ಕಾರದ ವ್ಯವಹಾರ ಹೆಚ್ಚು ಅನುಕೂಲಕರ ವಹಿವಾಟುಗಳಿಗೆ ನಿಯಮಗಳನ್ನು ಮಾಡ್ತಾರೆ. ಸೊ ಏನು ಅಂತಂದರೆ, ನಿಮ್ಮ ಯೂನಿಯನಲ್ಲಿ ಅಂದರೆ ಸೆಂಟ್ರಲ್ಲಿ ಎಲ್ಲ ಥರದ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಕೂಡ ಈಸಿಯಾಗಲಿ, ಎಲ್ಲ ಥರದ ಬಿಸ್ನೆಸ್ಗಳು ಈಸಿಯಾಗಲಿ, ಗೌರ್ಮೆಂಟ್ ಬಿಸ್ನೆಸ್ಗಳು ಏನೇನು ಇರುತ್ತೆ ಅದೆಲ್ಲ ಈಸಿಯಾಗಲಿ ಅಂತ ಅಂದ್ಬಿಟ್ಟು ಒಂದಷ್ಟು ರೂಲ್ಸ್ಗಳನ್ನ ಈಸಿ ಮಾಡ್ತಾರಂತೆ. ಸೊ ನೆಕ್ಸ್ಟು ಮಂತ್ರಿ ಪರಿಷತ್ತಿನ ಪರಿಗಣನೆಗೆ ಸಲ್ಲಿಸಲು ಪ್ರಧಾನಮಂತ್ರಿ ಅವಶ್ಯಕತೆ ಇದೆ. ಈಗ ಅಕಸ್ಮಾತ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳನ್ನ ಅಪಾಯಿಂಟ್ ಮಾಡಬೇಕು ಅಂತಂದರೆ, ಸೊ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳನ್ನ ಯಾರು ಅಪಾಯಿಂಟ್ ಮಾಡ್ತಾರೆ? ನಮ್ಮ ರಾಷ್ಟ್ರಪತಿಗಳು ಅಪಾಯಿಂಟ್ ಮಾಡ್ತಾರೆ. ಸೊ ಆ ಥರ ಮಂತ್ರಿ ಪರಿಷತ್ಗಳನ್ನ, ಅಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂದರೆ ಮಂತ್ರಿ ಪರಿಷತ್ತು ಅಂತ. ಸೊ ಆ ಥರ ಮಂತ್ರಿ ಪರಿಷತ್ಗಳನ್ನ ಅಪಾಯಿಂಟ್ ಮಾಡಬೇಕು ಅಂದರೆ ಈ PM ಅವರ ಒಂದು ರೆಕಮೆಂಡೇಷನ್ ಬೇಕಾಗ್ತದೆ. ಸೊ ನೆಕ್ಸ್ಟು SC ST ಮತ್ತು OBCಗಳ ಸ್ಥಿತಿಗತಿಗಳ ಬಗ್ಗೆ ತನಿಖೆ ನಡೆಸಲು ಆಯೋಗವನ್ನು ನೇಮಿಸ್ತಾರೆ. ಸರಿ. ಸೊ ನೆಕ್ಸ್ಟು ಯಾವುದೇ ಪ್ರದೇಶವನ್ನು ಇವರು ಅನುಸೂಚಿತ ಪ್ರದೇಶ ಅಂತ ಘೋಷಿಸ್ತಾರಂತೆ. ಸರಿ. ಸೊ ನೆಕ್ಸ್ಟ್ ನೇಮಕವನ್ನು ಯಾರ್ಯಾರು ನೇಮಕ ಮಾಡ್ತಾರೆ ಅಂತ ಒಂದಷ್ಟು ಇಷ್ಟು ಕೊಟ್ಟಿದ್ದೀನಿ. ಸೊ ಪ್ರಧಾನಮಂತ್ರಿ, ಕೌನ್ಸಿಲ್ ಆಫ್ ಮಿನಿಸ್ಟರ್, ಅಟಾರ್ನಿ ಜನರಲು, CJI, ಮುಖ್ಯ ಚುನಾವಣೆ ಆಯುಕ್ತರು, ಇತರ ಚುನಾವಣೆ ಆಯುಕ್ತರು, ಲೋಕಸೇವಾದ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು, ಮತ್ತು ರಾಜ್ಯಪಾಲರು, ಹಣಕಾಸು ಆಯೋಗದ ಅಧ್ಯಕ್ಷರು, ಸದಸ್ಯರು, ಅಂತಾರಾಜ್ಯ ಮಂಡಳಿ, ಕೇಂದ್ರಾಡಳಿತ ಪ್ರದೇಶದ ಆಡಳಿತಗಾರರು. ಸೊ ಇಷ್ಟು ಜನನ ಇವರು ಅಪಾಯಿಂಟ್ ಮಾಡ್ತಾರೆ. ಸೊ ಇಷ್ಟು ಬಂದು ನಿಮ್ಮ ಎಕ್ಸಿಕ್ಯೂಟಿವ್ ಆಯಿತು. ನೆಕ್ಸ್ಟು ಶಾಸನಾತ್ಮಕ ಅಂದರೆ ಲೆಜಿಸ್ಲೇಟಿವ್ ಅಧಿಕಾರಗಳು ಯಾವುದದು ಅಂತ. ಸೊ ರಾಷ್ಟ್ರಪತಿಗಳು ಸಂಸತ್ತಿನ ಅವಿಭಾಜ್ಯ ಅಂಗವಾಗಿದೆ. ಸೊ ಈಸ್ ಆನ್ ಇಂಟಿಗ್ರಲ್ ಪಾರ್ಟ್ ಆಫ್ ಪಾರ್ಲಿಮೆಂಟ್ ಅಂತಾರೆ. ಸೊ ಯಾಕೆ ಇದು ಇಂಟಿಗ್ರಲ್ ಪಾರ್ಟ್ ಅಂತಂದರೆ, ಈಗ ಲೋಕಸಭೆಯಿಂದನೂ ಪಾಸಾಗುತ್ತೆ, ರಾಜ್ಯಸಭೆಯಿಂದನೂ ಬಿಲ್ಲು ಪಾಸಾಗುತ್ತೆ ಅಂತ ತಿಳ್ಕೊಳ್ಳಿ, ಎರಡೂ ಕೂಡ ಅಕ್ಸೆಪ್ಟ್ ಆಯಿತು ಅಂತ ತಿಳ್ಕೊಳ್ಳಿ. ಸೊ ಅದು ಎರಡೂ ಹೌಸ್ಗಳಿಂದ ಅಕ್ಸೆಪ್ಟ್ ಆದರೆ ಅದು ಬಿಲ್ಲು ಆ್ಯಕ್ಟ್ ಆಗೋದಿಲ್ಲ. ಸೊ ರಾಷ್ಟ್ರಪತಿಗಳು ಅದು ಒಪ್ಪಿಗೆ ಕೊಟ್ಟರೆ ಮಾತ್ರ ಅದು ಆ್ಯಕ್ಟಾಗಿ ಕನ್ವರ್ಟ್ ಆಗುತ್ತೆ. ಸೊ ಆದ್ದರಿಂದ ರಾಷ್ಟ್ರಪತಿಗಳು ಈ ಒಂದು ಸಂಸತ್ತಿನ ಮೆಂಬರ್ ಆಗದೇ ಇದ್ದರೂ ಕೂಡ ಅವರು ಅವಿಭಾಜ್ಯ ಅಂಗವಾಗಿದ್ದಾರೆ. ಸರಿ. ಸೊ ನೆಕ್ಸ್ಟು ಲೋಕಸಭೆಯನ್ನು ಇವರು ಕರಿಬೋದು, ಬನ್ನಿ ಸರ್ ಮೀಟಿಂಗ್ ಮಾಡೋಣ ಅಂತ ಕರಿಬೋದು, ಅಥವಾ ಆ ಮೀಟಿಂಗ್ನ ಮುಂದುವರಿಸ್ಬೋದು, ಅಥವಾ ಆ ಒಂದು ಮೀಟಿಂಗ್ನ ಕ್ಯಾನ್ಸಲ್ ಮಾಡಿಸ್ಬೋದು. ಆಯಿತಾ. ಸೊ ವಿಸರ್ಜಿಸೋದು ಅಂದರೆ ಡೆಸೊಲ್ಯೂಷನ್ ಅಂತ. ಸೊ ಡೆಸೊಲ್ಯೂಷನ್ ಅಂದರೆ ಇನ್ನೊಂದು ಸತಿ ಹೇಳೋದಾದರೆ ಇಟ್ ಈಸ್ ಲೈಕ್ ಸರ್ಕಾರನೇ ಬೀಳಿಸೋದು ಅಂತ.
ಡೆಸೊಲ್ಯೂಷನ್ ಅಂದರೆ ಸರ್ಕಾರನೇ ಬೀಳಿಸೋದು, ಹೊಸ ಸರ್ಕಾರ ಕರೆಯೋ ಒಂದು ಪವರ್ ಕೂಡ ಇದೆ. ಅದಕ್ಕೆ ನಾವು ಡೆಸೊಲ್ಯೂಷನ್ ಅಂತ ಕರಿತೀವಿ. ಸೊ ತಲೆ ಕೆಡಿಸ್ಕೊಬೇಡಿ, ಡೆಸೊಲ್ಯೂಷನ್ ಅನ್ನೋದು ಪಾರ್ಲಿಮೆಂಟಲ್ಲಿ ಹೇಳ್ತೀನಿ. ಸೊ ನೆಕ್ಸ್ಟು ಉಭಯ ಸದನಗಳ ಜಂಟಿ ಅಧಿವೇಶನ ಕರೆಯಬೇಕು. ಸೊ ಇವರು ಎರಡೂ ಹೌಸ್ಗಳೇನಾದರೂ ಒಂದು ಮನಸ್ತಾಪ ಆಗಿತ್ತು ಅಂತಂದರೆ ಸೊ ಅವರಿಬ್ಬರೂ ಒಂದು ಜಂಟಿ ಅಧಿವೇಶನ ಕೂರಿಸ್ತಾರೆ. ಯಾಕರಪ್ಪ ಬೇಜಾರು ಮಾಡ್ಕೊಂಡಿದ್ದೀರಾ, ಬನ್ನಿ ಕೂತ್ಕೊಳ್ಳಿ, ಯಾವ ಬಿಲ್ಗೆ ನೀವು ಇಷ್ಟೊಂದು ಸಿಟ್ಟು ಮಾಡ್ಕೊಂಡಿದ್ದೀರಾ ಅಂತ ಅಂದ್ಬಿಟ್ಟು ಎರಡೂ ಅಕ್ಕಪಕ್ಕ ಕೂರಿಸಿ ಅವ್ರನ್ನ ಸಮಾಧಾನ ಮಾಡ್ತಾರೆ. ಸೊ ಸಂಸತ್ತಿನ ಕೆಲವು ರೀತಿಯ ಮಸೂದೆಗಳನ್ನು, ಎಕ್ಸಾಂಪಲ್ ಮನಿ ಬಿಲ್ ಪರಿಶೀಲಿಸಲು ಪೂರ್ವಾನುಮತಿ ಅಗತ್ಯವಿದೆ. ಅಕಸ್ಮಾತು ಮನಿ ಬಿಲ್ ಥರ ಕೆಲವೊಂದು ಬಿಲ್ಗಳನ್ನ ಒಂದು ಡಿಸ್ಕಷನ್ ಮಾಡಬೇಕು ಅಂತಂದಾಗ, ಮನಿ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತಂದಾಗ ರಾಷ್ಟ್ರಪತಿಗಳ ಒಂದು ಅಂದರೆ ರೆಕಮೆಂಡೇಷನ್ ಬೇಕಾಗ್ತದೆ. ಸೊ ನೀವೇನಾದರೂ ಮನಿ ಬಿಲ್ನ ನೀವು ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಸೊ ಏನು ಸರ್ ಇದು ಮನಿ ಬಿಲ್ ಅಂದರೆ ತಲೆಗೆಡ್ಸ್ಕೊಳ್ಳಿ. ಸೊ ನಾರ್ಮಲಾಗಿ ಇದು ಮನಿ ಬಿಲ್ ಅಂದರೆ ದೇಶದ ಹಣಕಾಸು ಬಗ್ಗೆ ಇರ್ತದಂತೆ. ದೇಶದ ಹಣಕಾಸು ಬಗ್ಗೆ ಖರ್ಚು ವೆಚ್ಚಗಳು, ಎಷ್ಟೆಷ್ಟು ರೆವೆನ್ಯೂ ಬಂದಿದೆ, ಅದರಲ್ಲಿ ಎಷ್ಟು ದುಡ್ಡು ಡ್ರಾ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಮನಿ ಬಿಲ್ಲಲ್ಲಿ ಇರುತ್ತೆ. ಸೊ ಅದ್ರ ಬಗ್ಗೆ ಏನಾದರೂ ಒಂದು ಲೋಕಸಭೆಯಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಅದು ಪರಿಚಯಿಸ್ತಾ ಇದ್ದಾರೆ, ಅವರು ಪರಿಚಯಿಸೋಕ್ಕಿಂತ ಮುಂಚೆ ರಾಷ್ಟ್ರಪತಿಗಳ ಒಂದು ಅನುಮತಿ ಬೇಕಾಗ್ತದೆ. ರಾಷ್ಟ್ರಪತಿಗಳ ಹತ್ರ ಹೋಗಿ ನೋಡಿ ಸ್ವಾಮಿ, ನೋಡಿ ರಾಷ್ಟ್ರಪತಿ ಸಾಹೇಬ್ರೆ, ಈ ಥರ ಲೋಕಸಭೆಯಲ್ಲಿ ನಾನು ಮನಿ ಬಿಲ್ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ಆಮೇಲೆ ಇಂಟ್ರೊಡ್ಯೂಸ್ ಮಾಡಬೇಕು. ಅಂದರೆ ಲೋಕಸಭೆಯಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಬಂದು ಸಾರಿ ಲೋಕಸಭೆ ಅಲ್ಲ, ರಾಜ್ಯಸಭೆ ಅಲ್ಲ. ಈ ಮನಿ ಬಿಲ್ ಅನ್ನೋದು ಬರೀ ಲೋಕಸಭೆಯಲ್ಲಿ ಮಾತ್ರ ಇಂಟ್ರೊಡ್ಯೂಸ್ ಆಗುತ್ತೆ, ರಾಜ್ಯಸಭೆಯಲ್ಲಿ ಇಂಟ್ರೊಡ್ಯೂಸ್ ಆಗೋಲ್ಲ, ಗೊತ್ತಿರಲಿ. ಸೊ ನೆಕ್ಸ್ಟು ಇವರು 12 ಗಣ್ಯರನ್ನು ನಾಮನಿರ್ದೇಶನ ಮಾಡ್ತಾರೆ. ಅಂದರೆ 12 ಜನರನ್ನು ನಾಮಿನೇಟ್ ಮಾಡ್ತಾರೆ. ಎಲ್ಲಿಗೆ ಅಂದರೆ ರಾಜ್ಯಸಭೆಗೆ. ಸೊ ಇವರು ರಾಜ್ಯಸಭೆಗೆ 12 ಗಣ್ಯರನ್ನು ನಾಮಿನೇಟ್ ಮಾಡ್ತಾರೆ. ಸೊ ನೆಕ್ಸ್ಟು ಮೊದಲು ಲೋಕಸಭೆಗೂ ಕೂಡ ಇವರು ಆಂಗ್ಲೋ ಇಂಡಿಯನ್ನ, ಸೊ ಮೊದಲು ಲೋಕಸಭೆಗೆ ಇವರು ಆಂಗ್ಲೋ ಇಂಡಿಯನ್ನ ನಾಮಿನೇಟ್ ಮಾಡ್ತಾಯಿದ್ರು ಲೋಕಸಭೆಗೆ. ಆದರೆ 104ನೇ ತಿದ್ದುಪಡಿ 2019 ಪ್ರಕಾರ ಇದನ್ನು ತೆಗೆಯಲಾಗಿದೆ. ಸರಿನಾ? ಸೊ ಇವರು ಚುನಾವಣಾ ಆಯೋಗದೊಂದಿಗೆ ಸಮಾಲೋಚಿಸಿ ಸಂಸತ್ ಸದಸ್ಯರ ಅನರ್ಹತೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನಿರ್ಧರಿಸ್ತಾರಂತೆ. ಅಕಸ್ಮಾತು ಕೆಲವೊಬ್ಬರು ಮೆಂಬರ್ಗಳನ್ನ, ಅಂದರೆ ಎಲೆಕ್ಷನ್ ನಿಂತಹ ಒಂದಷ್ಟು ಮೆಂಬರ್ಗಳನ್ನ ರಿಮೂವ್ ಮಾಡಬೇಕು ಅಂತ ಬಂದಾಗ ಕೆಲವೊಂದು ಕ್ವಶನ್ಗಳನ್ನ ಈ ಒಂದು ಚುನಾವಣೆ ಆಯೋಗದೊಂದಿಗೆ ಇವರು ಡಿಸ್ಕಸ್ ಮಾಡಿ ಇವರೇ ಒಂದು ಕ್ವಶನ್ಸ್ಗಳನ್ನ ಕೇಳ್ತಾರಂತೆ. ಸೊ ನೆಕ್ಸ್ಟು ಕೆಲವೊಂದು ನೋಡಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನ ಇವರೇ ಕೂಡ ನಿಯಂತ್ರಣ ಮಾಡ್ತಾರಂತೆ. ಸೊ ನೆಕ್ಸ್ಟು ವರದಿಗಳು, ಯಾವ್ಯಾವ ರಿಪೋರ್ಟ್ನ ಇವರು ತಗೊಂಡೋಗಿ ಪಾರ್ಲಿಮೆಂಟಲ್ಲಿ ಇಡ್ತಾರೆ ಅಂತಂದರೆ ಹಣಕಾಸು ಆಯೋಗದ ಒಂದು ರಿಪೋರ್ಟ್ಗಳು, UPSC ಮತ್ತು CAG. ಸೊ ಇವರು 3 ಜನದ ಇನ್ನೊಂದಷ್ಟು ಜನ ಇದ್ದಾರೆ. ಸೊ ಇವ್ರು ಕೊಟ್ಟಂತಹ ರಿಪೋರ್ಟ್ಗಳನ್ನ ತಗೊಂಡೋಗಿ ಪಾರ್ಲಿಮೆಂಟ್ಗೆ ಯಾರು ಇಡ್ತಾರೆ ಅಂತಂದರೆ ನಮ್ಮ ರಾಷ್ಟ್ರಪತಿಗಳು. ಸೊ ನೆಕ್ಸ್ಟು ಫಿನಾನ್ಷಿಯಲ್ ಪವರ್ಸ್ ಏನೇನು ಅಂತ, ಆರ್ಥಿಕ ಅಧಿಕಾರಗಳು. ಸೊ ಇವರು ಹಣಕಾಸು ಮಸೂದೆಗೆ ಪೂರ್ವ ಶಿಫಾರಸನ್ನು ಕೊಡ್ತಾರೆ. ಏನಿದು ಪೂರ್ವ ಶಿಫಾರಸು ಅಂತಂದರೆ, ಈ ಹಣಕಾಸು ಮಸೂದೆ ಅನ್ನೋದು ತುಂಬ ಅಂದರೆ ದೇಶದ ಒಂದು ಹಣಕಾಸಿನ ಬಗ್ಗೆ ಇರ್ತದೆ. ಸೊ ಆದ್ದರಿಂದ ಇದು ತುಂಬ ಇಂಪಾರ್ಟೆಂಟ್ ಬಿಲ್ ಆಗಿರುತ್ತೆ. ಯಾಕಂದರೆ ಹೆಚ್ಚು ಕಮ್ಮಿ ಆಯಿತು ಅಂದರೆ ಹಣಕಾಸು ಎಲ್ಲೆಲ್ಲೋ ಹೊರಟೋಗುತ್ತೆ ಅಲ್ವಾ, ಹಣ ಎತ್ತದಾಗೆ ಹೊರಟೋಗುತ್ತೆ. ಇವ್ರಿಗೆ ಬಿಟ್ಬಿಟ್ರೆ, ಯಾರಿಗೆ MP ಗಳಿಗೆ ಬಿಟ್ಬಿಟ್ರೆ ಕೊಳ್ಳೆ ಹೊಡೆದ್ಬಿಡ್ತಾರೆ. ಸೊ ಅದಕ್ಕಾಗಿ ಅಕಸ್ಮಾತ್ ಲೋಕಸಭೆಯಲ್ಲಿ ನೋಡಿ, ಇನ್ನೊಂದು ಸತಿ ಹೇಳ್ತೀನಿ, ಈ ಒಂದು ಹಣಕಾಸು ಬಿಲ್ ಅಂದರೆ ಏನಿದೆ, ಮಸೂದೆ ಏನಿದೆ, ಇದು ಬರೀ ಲೋಕಸಭೆಯಲ್ಲಿ ಮಾತ್ರ ಇಂಟ್ರೊಡ್ಯೂಸ್ ಮಾಡ್ತಾರೆ, ರಾಜ್ಯಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡೋದಿಲ್ಲ, ಗೊತ್ತಿರಲಿ. ಸೊ ಹಣಕಾಸು ಮಸೂದೆ ಏನಾದರೂ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಂದಾಗ ಇವರ ಒಂದು ಪರ್ಮಿಷನ್ ಬೇಕು. ಯಾರೋ ರಾಷ್ಟ್ರಪತಿಗಳ ಪರ್ಮಿಷನ್ ಕೇಳಿ, ನೋಡಿ ರಾಷ್ಟ್ರಪತಿ ಸಾಹೇಬ್ರೆ, ಈ ಥರ ಮನಿ ಬಿಲ್ಲು, ದೇಶದಲ್ಲಿ ಸ್ವಲ್ಪ ಹಣಕಾಸು ಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ, ಸ್ವಲ್ಪ ಹಣವನ್ನು ಡ್ರಾ ಮಾಡಬೇಕು, ಜನಗಳಿಗೆ ಲಿಕ್ವಿಡಿಟಿ ಜಾಸ್ತಿ ಮಾಡಬೇಕು, ಅಂದರೆ ಹಣಕಾಸನ್ನ ಕೊಡಬೇಕು, ಸ್ಕೀಮ್ಗಳನ್ನ ತರಬೇಕು, ಸೊ ಅದಕ್ಕಾಗಿ ಹಣವನ್ನು ಡ್ರಾ ಮಾಡ್ತಾಯಿದ್ದೀನಿ ಅಂತ ಹೇಳಿ ಕೆಲವೊಂದು ಮನಿ ಬಿಲ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಮನಿ ಬಿಲ್ ಅಂದರೆ ಸ್ವಲ್ಪ ಬೇಸಿಗಾಗಿ ಹೇಳ್ತಾರೆ ನಿಮಗೆ. ಮನಿ ಬಿಲ್ ಬಗ್ಗೆ ತುಂಬ ಇದೆ ಅಲ್ಲ ಪಾರ್ಲಿಮೆಂಟು. ಸೊ ಅಲ್ಲಿ ಬಂದಾಗ ನಾನು ಹೇಳ್ಕೊಡ್ತೀನಿ. ಸೊ ಟ್ಯಾಕ್ಸ್ಗಳು, ಸ್ವಲ್ಪ ಟ್ಯಾಕ್ಸ್ಗಳು ಇದು ಮಾಡಬೇಕು. ಸೊ ಏನೇ ಒಂದು ಹಣಕಾಸಿನ ಬಗ್ಗೆ ಏನೇ ಬಂದರೂ ಕೊಡೋದಕ್ಕೆ ಹಣಕಾಸು ಮಸೂದೆ ಅಂತೀವಿ. ಸೊ ಆ ಥರ ಒಂದಷ್ಟು ಇಂಟ್ರೊಡ್ಯೂಸ್ ಮಾಡಬೇಕು ಅಂದಾಗ ರಾಷ್ಟ್ರಪತಿಗಳ ಒಂದು ಪರ್ಮಿಷನ್ ಬೇಕಾಗ್ತದೆ. ಸೊ ಅನುದಾನದ ಅಥವಾ ಡಿಮಾಂಡ್ ಮತ್ತು ಗ್ರಾಂಟ್ ಬೇಡಿಕೆ ಪೂರ್ವ ಶಿಫಾರಸು. ಸೊ ಕೆಲವೊಂದು ಡಿಮಾಂಡ್ಗಳು ಮಾಡ್ತಾರೆ ನೋಡಿ, ಅಂದರೆ ಈ ಬಡ್ಜೆಟಲ್ಲೆಲ್ಲ ಕೆಲವೊಂದು ಡಿಮಾಂಡ್ ಮಾಡ್ತಾರೆ ಅಲ್ವಾ. ಸೊ ಪಂಚಾಯತ್ ರಾಜ್ ಅವರು, ರೈಲ್ವೆ ಡಿಪಾರ್ಟ್ಮೆಂಟ್ ಅವರು, ಸೊ ಎಕ್ಸ್ಟ್ರಾ ಡಿಮ್ಯಾಂಡ್ಗಳು ಮಾಡ್ತಾರೆ. ಸೊ ಆ ಥರ ಡಿಮಾಂಡ್ ಮಾಡಬೇಕು ಅಂತಂದರೂ ಕೂಡ ಈ ಒಂದು ರಾಷ್ಟ್ರಪತಿಗಳ ಒಂದು ಪರ್ಮಿಷನ್ ಬೇಕಾಗ್ತದೆ. ಸೊ ಸಂಸತ್ತಿನ ಮುಂದೆ ಮಂಡಿಸಲಾದ ವಾರ್ಷಿಕ ಹಣಕಾಸು ಹೇಳಿಕೆ, ಬಡ್ಜೆಟ್ನ ಸಂಸತ್ತಿನ ಮುಂದೆ ಯಾರು ಇಡ್ತಾರೆ ಅಂತಂದರೆ ನಮ್ಮ ರಾಷ್ಟ್ರಪತಿಗಳು. ಸೊ ಬಡ್ಜೆಟ್ನ ಫೈನಾನ್ಸ್ ಮಿನಿಸ್ಟ್ರು ತಂದು ಕೊಟ್ಟರೂ ಕೂಡ
ಸೊ ಆ್ಯಕ್ಚುಲಾಗಿ ನೀವು ಪಾರ್ಲಿಮೆಂಟ್ ಓದಬೇಕಾದ್ರೆ ಈ ಒಂದು ಬಡ್ಜೆಟ್ಟು ಆ್ಯಕ್ಚುಲಾಗಿ ಯಾರು ತಂದಿರ್ತಾರೆ ಅಂದರೆ ಫೈನಾನ್ಸ್ ಮಿನಿಸ್ಟ್ರು ತೊಗೊಂಡು ಬಂದಿರ್ತಾರೆ. ಆದರೆ ಫೈನಾನ್ಸ್ ಮಿನಿಸ್ಟ್ರು ತರೋದಕ್ಕಿಂತ ಮುಂಚೆ ಅದು ರಾಷ್ಟ್ರಪತಿಗಳ ಹೆಸರಿನಲ್ಲಿ ಇಡ್ತಾರೆ. ಅಂದರೆ ಅರ್ಥ ಏನು ಅಂತಂದರೆ ಅದು ಫೈನಾನ್ಸ್ ಮಿನಿಸ್ಟ್ರನ್ನೇ ತಂದಿಡೋದು, ಆದರೆ ರಾಷ್ಟ್ರಪತಿಗಳ ಹೆಸರಿನಲ್ಲಿ ತಂದಿಡೋದ್ರಿಂದ ಅದು ರಾಷ್ಟ್ರಪತಿಗಳೇ ತಂದಿಡ್ತಾರೆ ಅಂತ ಹೇಳಲಾಗಿದೆ. ಸೊ ನೆಕ್ಸ್ಟು ಪ್ರತಿ 5 ವರ್ಷಕ್ಕೊಮ್ಮೆ ಒಂದು ಹಣಕಾಸು ಆಯೋಗವನ್ನು ರಚಿಸ್ತಾರೆ. ಸರಿ, ಪ್ರತಿ 5 ವರ್ಷಕ್ಕೊಮ್ಮೆ ಒಂದು ಫೈನಾನ್ಸ್ ಕಮಿಷನ್ ಅಂತ ಮಾಡ್ತಾರೆ. ಸೊ ನೆಕ್ಸ್ಟು ಭಾರತದ ಆಕಸ್ಮಿಕ ನಿಧಿಯಿಂದ ಅಂತಂದರೆ ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾದಿಂದ ಮುಂಗಡವನ್ನು ಮಾಡ್ತಾರೆ. ಸೊ ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ ಅಂದ್ರೇನು, ಇದು ಕೂಡ ಪಾರ್ಲಿಮೆಂಟಲ್ಲಿ ಬರುವಂಥ ಒಂದು ಟಾಪಿಕ್ಕು. ಸೊ ಕಾಂಟಿಜೆನ್ಸಿ ಫಂಡ್ ಅಂತಂದರೆ ಈಗ ಎಕ್ಸಾಂಪಲ್, ಈಗ ಯಾವುದೋ ಒಂದು ವಾರ್ ಶುರು ಆಯಿತು, ಅದು ಫ್ಲಡ್ ಬಂದಿದೆ. ಸೊ ಅಂಥ ಟೈಮಲ್ಲಿ ದೇಶಕ್ಕೆ ಹಣ ಬೇಕಾಗಿರುತ್ತೆ. ಸೊ ಅಂಥ ಟೈಮಲ್ಲಿ ಈ ಒಂದು ಕಾಂಟಿಜೆನ್ಸಿ ಫಂಡಿಂದ ಎತ್ಕೊಡ್ತಾರೆ. ಸೊ ಈ ಕಾಂಟಿಜೆನ್ಸಿ ಫಂಡ್ ಅನ್ನೋದು ಇದೊಂಥರ ಪಿಗ್ಗಿ ಬ್ಯಾಂಕ್ ಥರ. ಸೊ ಇಟ್ ಇಸ್ ಲೈಕ್ ಪಿಗ್ಗಿ ಬ್ಯಾಂಕು. ಇದು ನಿಮ್ಮ ಸೇವಿಂಗ್ಸ್ ಎಲ್ಲ ನೀವು ಇಟ್ಟಿರ್ತೀರ. ನೀವು ಏನೇ ಎಕ್ಸ್ಟ್ರಾ ದುಡ್ಡು ಬಂದರೂ ಕೂಡ ಈ ಒಂದು ಪಿಗ್ಗಿ ಬ್ಯಾಂಕಲ್ಲಿ ಇಟ್ಟಿರ್ತೀರ. ಸೊ ಏನಾದರೂ ಎಮರ್ಜೆನ್ಸಿ ದುಡ್ಡು ಏನಾದರೂ ಸಿಚುವೇಶನ್ ಬಂತು ಅಂದಾಗ ಈ ದುಡ್ಡನ್ನ ಯೂಸ್ ಮಾಡ್ಕೊಡ್ತೀರ. ಸೊ ಇಷ್ಟು ಬಂದು ನಿಮ್ಮ ಆರ್ಥಿಕ ಅಧಿಕಾರಗಳು, ಸಿಂಪಲ್ ಆಗಿದೆ. ಸೊ ನೆಕ್ಸ್ಟು ಜುಡಿಷಿಯಲ್ಲು. ಸೊ ಏನು ಅಂತಂದರೆ CJI ಮತ್ತು ಸುಪ್ರೀಂ ಕೋರ್ಟ್. ಸೊ ಇದು ಕೂಡ ಬೇರೆ ಕಲರ್ ಯೂಸ್ ಮಾಡ್ತಿದ್ದೀನಿ. CJI ಮತ್ತು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರನ್ನು ನೇಮಕ ಮಾಡ್ತಾರೆ. ಸೊ ಹೈಕೋರ್ಟ್ ನ್ಯಾಯಾಧೀಶರು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಇವರೇ ಅಪಾಯಿಂಟ್ ಮಾಡ್ತಾರಂತೆ. ಸರಿ, ಕಾನೂನು ಅಥವಾ ಸತ್ಯದ ಯಾವುದೇ ಪ್ರಶ್ನೆಯ ಬಗ್ಗೆ ಸುಪ್ರೀಂ ಕೋರ್ಟ್ನಿಂದ ಸಲಹೆ ಪಡೆಯುತ್ತಾರಂತೆ. ಸೊ ಅಕಸ್ಮಾತ್ ಏನೇ ಒಂದು ಡೌಟ್ ಬಂತು ಅಂದರೆ ಇವರು ಕೆಲವೊಂದು ಸಿಚುವೇಷನ್ಗಳು ಅರೈಸ್ ಆಗುತ್ತೆ. ಸೊ ಅಂಥ ಸಿಚುವೇಷನ್ಗಳು ಬಂತಂದಾಗ ಇವರು ಯಾರು ಸುಪ್ರೀಂ ಕೋರ್ಟ್ನಲ್ಲಿರುವಂತಹ ಒಂದು ಜಡ್ಜಸ್ಗಳನ್ನ ಒಂದು ಶಿಫಾರಸನ್ನ ಮಾಡ್ತಾರೆ. ನೋಡಿ ಸರ್, ಈ ಥರ ಸಿಚುವೇಷನ್ ಇದೆ, ಸೊ ನಾನು ಏನು ಮಾಡಿದ್ರೆ ಜನಗಳಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಇವರು ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ ಹತ್ರ ಹೋಗಿ ಕೆಲವೊಂದನ್ನ ವಿಚಾರಣೆ ಮಾಡ್ತಾರೆ. ಸೊ ಇವರು ಕ್ಷಮೆ ನೀಡ್ಬೋದಂತೆ, ಹಿಂಪಡೆಯಬೋದು, ಬಿಡುವು ಎಲ್ಲ ಮುಂದೆ ಹೇಳ್ತೀನಿ ಏನು ಅಂತ. ಸೊ ಇದೆಲ್ಲ ಮಾಡ್ಬೋದಂತೆ. ಅಂದರೆ ಇವರು ಪಾರ್ಡನಿಂಗ್ ಪವರ್ ಅಂತಾರೆ. ಅಂದರೆ ಕೆಲವೊಂದು ಕೊಡ್ತಾರಲ್ಲ, ಏನು ಶಿಕ್ಷೆಯನ್ನು ಕೊಡ್ತಾರಲ್ಲ, ಅದಕ್ಕೆ ಕ್ಷಮೆಯನ್ನು ಕೊಡ್ಬೋದಂತೆ, ಅಥವಾ ಅದನ್ನು ಹಿಂಪಡಿಬೋದಂತೆ, ಶಿಕ್ಷೆಯನ್ನು ಕಮ್ಮಿನೂ ಮಾಡ್ಬೋದಂತೆ, ಅಥವಾ ಶಿಕ್ಷೆಯನ್ನು ಕಂಪ್ಲೀಟಾಗಿ ಇದನ್ನು ಕ್ಯಾನ್ಸಲ್ ಮಾಡ್ಬೋದಂತೆ. ಸೊ ನೆಕ್ಸ್ಟ್ ರಾಜತಾಂತ್ರಿಕ ಅಧಿಕಾರಿಗಳು. ಸೊ ಏನಿದು ರಾಜತಾಂತ್ರಿಕ ಅಧಿಕಾರಗಳು ಅಂತಂದರೆ ಈ ಒಂದು ಅಂತಾರಾಷ್ಟ್ರೀಯ ಒಪ್ಪಂದಗಳು ಏನೇ ಆದರೂ ಕೂಡ ಇವರ ಒಂದು ಹೆಸರಿನಲ್ಲಿ ಆಗ್ತದೆ. ಈಗ 2 ದೇಶಗಳ ಮಧ್ಯೆ ಒಂದು ಫ್ರೆಂಡ್ಶಿಪ್ ಆಗುತ್ತೆ ಗೊತ್ತಾ. ಅಂದರೆ ಈಗ ಕನ್ಸಿಡರ್, ಈಗ ಭಾರತ ಮತ್ತು ಮಾರಿಷಿಯಸ್ ಅಂತ ತಿಳ್ಕೊಳ್ಳಿ. ಸೊ ಮಾರಿಷಿಯಸ್ ಬೇಡ, ಭಾರತ ಮತ್ತು ಶ್ರೀಲಂಕಾ ಅಂತ ತಿಳ್ಕೊಳ್ಳಿ. ಸೊ ಶ್ರೀಲಂಕಾ ಮತ್ತು ಭಾರತದ ಬಗ್ಗೆ ಏನೋ ಒಂದು ಫ್ರೆಂಡ್ಶಿಪ್ ಆದರೂ ಕೂಡ ಅಲ್ಲಿ ಒಂದು ರೆಡ್ ಕಲರ್ ಒಂದು ಫೈಲ್ನಲ್ಲಿ ಎಕ್ಸ್ಚೇಂಜ್ ಮಾಡ್ಕೋತಾರೆ ಗೊತ್ತಾ. ಅಂದರೆ ನಾವು ನೀವು ಇವತ್ತಿಂದ ಫ್ರೆಂಡ್ಸು, ಸೊ ನಾವು ನಿಮಗೆ ಹರ್ಟ್ ಮಾಡಲ್ಲ, ನೀವು ನಮಗೆ ಹರ್ಟ್ ಮಾಡಬೇಡಿ ಅಂತ ಒಂದು ರೆಡ್ ಕಲರ್ ಒಂದು ಇದರಲ್ಲಿ ಶೀಟಲ್ಲಿ ಎಕ್ಸ್ಚೇಂಜ್ ಮಾಡ್ಕೋತಾರೆ. ಸೊ ಆ ಒಂದು ಎಕ್ಸ್ಚೇಂಜ್ ಮಾಡಬೇಕಾದ್ರೆ ಅಲ್ಲಿ ಪ್ರೆಸಿಡೆಂಟ್ ಅವರೊಂದು ಸೈನ್ ಇರುತ್ತೆ. ಸೊ ಅಲ್ಲಿ ಪ್ರೆಸಿಡೆಂಟ್ ಅವರು ಇಲ್ಲ ಅಂದರೂ ಕೂಡ ಪ್ರೆಸಿಡೆಂಟ್ ಸಿಗ್ನೇಚರ್ ಇರುತ್ತೆ. ಸೊ ಆ ಥರ ಒಂದಷ್ಟು ಅಂತಾರಾಷ್ಟ್ರೀಯ 2 ದೇಶಗಳ ಮಧ್ಯೆ ಒಂದು ಒಪ್ಪಂದ ಆಗಬೇಕು ಅಂತಂದಾಗ ಅಂಥ ಟೈಮಲ್ಲಿ ಪ್ರೆಸಿಡೆಂಟ್ ಅವರ ಒಂದು ಏನದು ಸೈನ್ ಬೇಕಾಗ್ತದೆ. ಸರಿನಾ. ಸೊ ಅಷ್ಟೇ, ಅಲ್ಲೇನಿಲ್ಲ ಅಂಥದ್ದು. ಇವರು ರಾಯಭಾರಿಗಳನ್ನ ಕಳಿಸ್ತಾರೆ, ಹೈ ಕಮಿಷನರ್ಗಳನ್ನು ಕಳಿಸ್ತಾರೆ. ಅಂದರೆ ಬೇರೆ ದೇಶಕ್ಕೆ ಒಂದಷ್ಟು ಅಂಬಾಸಿಡರ್ಗಳು ಇವ್ರ ಹೆಸರು ಮುಖಾಂತರ ಹೋಗ್ತಾರೆ. ಸರಿನಾ. ಓಕೆ, ನೆಕ್ಸ್ಟ್ ಮಿಲಿಟ್ರಿ. ಸೊ ಇವರು ಭಾರತ ರಕ್ಷಣಾ ಪಡೆಗಳ ಸರ್ವೋಚ್ಚ ಕಮಾಂಡರ್ ಆಗಿದ್ದಾರೆ. ಸೊ ಬೇರೆ ದೇಶಗಳೆಲ್ಲ ಪ್ರೆಸಿಡೆಂಟ್ ಅವ್ರ ಕೈಲಿರಲ್ಲ, ಇದೆಲ್ಲ ಅವರ PM ಕೈಲಿರುತ್ತೆ ಅಲ್ವಾ. ಸೊ ಆದರೆ ನಮ್ಮ ಒಂದು ದೇಶದಲ್ಲಿ ಈ ಮಿಲಿಟ್ರಿ ಅಧಿಕಾರಗಳು ನಮ್ಮ ರಾಷ್ಟ್ರಪತಿ ಕೈಲಿರುತ್ತೆ. ಸೊ ನೆಕ್ಸ್ಟು ಅವರು ಭೂಸೇನೆ, ನೌಕಾಪಡೆ ಮತ್ತು ವಾಯುಪಡೆ ಮುಖ್ಯಸ್ಥರನ್ನು ನೇಮಕ ಮಾಡ್ತಾರಂತೆ. ಸರಿ. ಸೊ ಇವರು ಯುದ್ಧವನ್ನು ಘೋಷಿಸ್ಬೋದಂತೆ ಅಥವಾ ಆ ಒಂದು ಶಾಂತಿಯನ್ನು ಘೋಷಿಸ್ಬೋದಂತೆ. 2 ದೇಶ ಅಂದರೆ ಪಕ್ಕದ ದೇಶದ ಮೇಲೆ ಯುದ್ಧವನ್ನು ಸಾರ್ಬೋದು, ಅಥವಾ ಇವರು ಆ ಯುದ್ಧವನ್ನು ಮಾಡಿದಾಗ ಶಾಂತಿಯನ್ನು ಕೂಡ ಇವರು ಘೋಷಿಸ್ತಾರೆ. ನೆಕ್ಸ್ಟ್ ಒಂದಷ್ಟು ತುರ್ತು ಪರಿಸ್ಥಿತಿಗಳು ಬಂದಾಗ ಅದು ಯಾವುದಾದ್ರು ಅಂತಂದರೆ ಇವರು ಅಸಾಧಾರಣ ಅಧಿಕಾರಗಳು ಇದಾವಂತೆ. ಅಂದರೆ ಎಕ್ಸ್ಟ್ರಾರ್ಡಿನರಿ ಪವರು ಯಾವುದಾದ್ರು ಅಂತಂದರೆ ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂದರೆ ಆರ್ಟಿಕಲ್ 352, ರಾಷ್ಟ್ರಪತಿ ಆಳ್ವಿಕೆ 365 ಮತ್ತು 356 ಆ್ಯಂಡ್ 365. ನೆಕ್ಸ್ಟು ಫಿನಾನ್ಷಿಯಲ್ ಎಮರ್ಜೆನ್ಸಿ ಅಂದರೆ ಆರ್ಥಿಕ ತುರ್ತು ಪರಿಸ್ಥಿತಿ 360. ಸೊ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಾನು ಎಮರ್ಜೆನ್ಸಿ ಮಾಡಬೇಕಾದ್ರೆ ತುರ್ತು ಅಧಿಕಾರಗಳನ್ನ ಡೀಟೇಲಾಗಿ ಹೇಳ್ಕೊಡ್ತೀನಿ. ಈಗ ವೀಟೋ ಪವರ್ಗಳು. ಸೊ ಇದು ಕೂಡ ಎಕ್ಸ್ಟ್ರಾ ಪವರ್ಗಳು. ಸೊ ಏನು ಅಂತಂದರೆ ಮೊದಲನೇದು ಆಬ್ಸಲ್ಯೂಟ್ ವೀಟೋ, ಸಸ್ಪೆನ್ಸಿವ್ ವೀಟೋ, ಪಾಕೆಟ್ ವೀಟೋ ಅಂತೆಲ್ಲ ಇದೆ. ಸೊ ಇದಾದಮೇಲೆ ಅಷ್ಟೇ ಮುಗೀತು. ಸೊ ವೀಟೋ ಅಧಿಕಾರಗಳು ಕೂಡ ಒಂದಷ್ಟು ಅಧಿಕಾರಗಳು ಕೊಟ್ಟಿದ್ದಾರೆ.
ಸೊ ಸಂಸತ್ತು ಒಂದ್ಸತಿ ಓದ್ತೀನಿ ನೋಡ್ಕೊಳ್ಳಿ. ಸಂಸತ್ತು ಅಂಗೀಕರಿಸಿದ ಮಸೂದೆಗಳ ಮೇಲೆ ರಾಷ್ಟ್ರಪತಿಗೆ ವೀಟೋ ಅಧಿಕಾರವಿದೆ. ಅಂದರೆ ಅವರು ಮಸೂದೆಗಳಿಗೆ ತಮ್ಮ ಒಪ್ಪಿಗೆಯನ್ನು ತಡೆ ಹಿಡಿಯಬಹುದು. ನೋಡಿ, ಒಪ್ಪಿಗೆಯನ್ನು ತಡೆ ಹಿಡಿಯಬಹುದು. ಆ ಅಧಿಕಾರಗಳನ್ನು ರಾಷ್ಟ್ರಪತಿಗಳಿಗೆ ನೀಡುವ ಉದ್ದೇಶವು ಎರಡು ವಿಧವಾಗಿದೆ. ಸೊ ಯಾಕೆ ಕೊಟ್ಟಿದ್ದಾರೆ ಅಂತಂದರೆ, ಸಂಸತ್ತು ಆತುರದಿಂದ ಅಥವಾ ಸರಿಯಾಗಿ ಪರಿಗಣಿಸಿದ ಶಾಸನವನ್ನು ತಡೆಗಟ್ಟಲು. ಸೊ ಈ ವೀಟೋ ಪವರ್ ಅಂತಂದರೆ ಏನು ಅಂತಂದರೆ, ಈಗ ಒಂದು ಪಾಲಿಸೀಸ್ನ ತರ್ತದೆ, ಅಂದರೆ ಪಾರ್ಲಿಮೆಂಟು ಒಂದು ಪಾಲಿಸಿ ತಗೊಂಡು ಬರ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಸೊ ಅಂಥ ಪಾಲಿಸಿನ ತಡೆ ಹಿಡಿಯೋದಕ್ಕೆ, ಅಂದರೆ ಅಂದರೆ ರಿಜೆಕ್ಟ್ ಮಾಡೋದಕ್ಕೆ ಒಂದು ಪವರ್ ಇದು ವೀಟೋ ಪವರ್. ಅಂದರೆ ಅದೇ ಕೆಲವೊಂದು ಪಾಲಿಸಿಗಳನ್ನ ಈಗ ನಾಳೆ 107ನೇ ತಿದ್ದುಪಡಿಯಾಗೆಲ್ಲ ಆಕ್ಸೆಪ್ಟ್ ಮಾಡಲೇಬೇಕು. ಯಾವುದು ಹೇಳಿ, ಹೊಸ ಆರ್ಟಿಕಲ್ ತರ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಯಾವುದು ಆರ್ಟಿಕಲ್ 400 ಅಂತ ತಿಳ್ಕೊಳ್ಳಿ. ಆರ್ಟಿಕಲ್ 400 ಅಂದರೆ ಅನುಚ್ಛೇದ 400 ಅಂತ ಹೊಸ ಆರ್ಟಿಕಲ್ ತರ್ತಾ ಇದ್ದಾರೆ. ಏನು ಅಂತಂದರೆ, ಪ್ರತಿ ಮನೆಗೆ ಫ್ರೀಯಾಗಿ 10,000 ರೂಪಾಯಿ ಕೊಡ್ತಾರೆ ಅಂತ ತರ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಸೊ ಆ ಥರ ತಂದಾಗ ಇದಕ್ಕೆ ದೇಶಕ್ಕೆ ಸ್ವಲ್ಪ ಹಾನಿ ಆಗುತ್ತಲ್ಲ, ಜನಗಳು ಕೂಡ ಹಾನಿ ಆಗುತ್ತೆ. 10,000 ರೂಪಾಯಿ ಅಂದರೆ ತುಂಬ ಚಿಕ್ಕ ಅಮೌಂಟ್ ಅಲ್ಲ. ಎಷ್ಟು ಬಿಲಿಯನ್ ಇದ್ದಾರೆ, 2 ಬಿಲಿಯನ್ ಪೀಪಲ್ಸ್ಗೆ 10,000 ರೂಪಾಯಿ ಅಂದರೆ ತಮಾಷೆನ. ಸೊ ಅಂಥ ಒಂದು ಟೈಮಲ್ಲಿ, ಯಾಕಂದರೆ ಇವರು ಆತುರದಿಂದ ತಗೊಂಡಂಥ ಒಂದು ನಿರ್ಧಾರಗಳು, ಆತುರದಿಂದ ಬಂದಂಥ ಕೆಲವೊಂದು ಸ್ಕೀಮ್ಗಳು, ಅಂಥದನ್ನ ತಡೆಯೋದಕ್ಕೋಸ್ಕರ ಈ ಒಂದು ವೀಟೋ ಪವರನ್ನು ಕೊಟ್ಟಿದ್ದಾರೆ. ಆಯಿತಾ. ಇನ್ನೊಂದು, ಅಸಂವಿಧಾನಿಕವಾಗಬಹುದಾದ ಶಾಸನಗಳನ್ನು ತಡೆಗಟ್ಟಲು. ಸೊ ನಾನ್ ಕಾನ್ಸ್ಟಿಟ್ಯೂಷನಲ್, ನೋಡಿ, ಸಂವಿಧಾನಕ್ಕೆ ಧಕ್ಕೆ ಉಂಟು ಮಾಡುವಂಥ ಕೆಲವೊಂದು ಸ್ಕೀಮ್ಗಳು, ಕೆಲವೊಂದು ಆರ್ಟಿಕಲ್ಗಳು ಬಂದಾಗ ಅದನ್ನು ಕ್ಯಾನ್ಸಲ್ ಮಾಡೋದಕ್ಕೋಸ್ಕರ ಈ ಒಂದು ವೀಟೋ ಪವರ್ ಕೊಟ್ಟಿದೆ. ಸೊ ಮೊದಲನೇದು ಯಾಕೆ ಕೊಟ್ಟಿದ್ದಾರೆ ವೀಟೋ ಪವರ್ ಅಂತಂದರೆ, ಈ ಆತುರದಿಂದ ತಗೊಂಡಂಥ ಕೆಲವೊಂದು ನಿರ್ಧಾರದಿಂದ ಜನಗಳಿಗೆ ಅಪಾಯ ಆಗ್ತದೆ. ಇನ್ನೊಂದು, ಸಂವಿಧಾನಕ್ಕೆ ಧಕ್ಕೆ ಬರುವಂತಹ ಕೆಲವೊಂದು ಶಾಸನಗಳು, ಅಂದರೆ ಕೆಲವೊಂದು ಆರ್ಟಿಕಲ್ಗಳು ತಡೆಗಟ್ಟೋದಕ್ಕೋಸ್ಕರ ಈ ಒಂದು ವೀಟೋ ಪವರನ್ನು ಕೊಟ್ಟಿದ್ದಾರೆ. ಸೊ ಏನಿದು ವೀಟೋ ಪವರ್ ಅಂದರೆ ಏನಿಲ್ಲ, ಜಸ್ಟು ರಿಜೆಕ್ಟ್ ಮಾಡೋ ಒಂದು ಪವರು. ಸೊ ಇದು ಕೂಡ ಒಂದಷ್ಟು 4 ಟೈಪ್ ಇದೆ, ಇದು ಕೂಡ ಹೇಳ್ತೀನಿ. ಸೊ ಆಬ್ಸಲ್ಯೂಟ್ ವೀಟೋ, ಸೊ ಸಂಪೂರ್ಣ ವೀಟೋ ಅಂತಿದೆ. ಸೊ ಏನಿದು ಅಂತಂದರೆ, ಮಸೂದೆಗೆ ಒಪ್ಪಿಗೆ ನೀಡುವುದನ್ನು ತಡೆ ಹಿಡಿಯುವುದು, ಕಂಪ್ಲೀಟಾಗಿ ರಿಜೆಕ್ಟ್ ಮಾಡೋದು. ಇದು ಆಬ್ಸಲ್ಯೂಟ್ ವೀಟೋ ಅಂದರೆ ಕಂಪ್ಲೀಟ್ಲಿ ರಿಜೆಕ್ಟ್ ಗುರು, ಕಂಪ್ಲೀಟಾಗಿ ರಿಜೆಕ್ಟ್ ಮಾಡ್ತಾರೆ. ಏನು ಅಂತಂದರೆ, ನೋಡಿ ಸರ್, ನೀವೇನು ತರ್ತಾ ಇದ್ದೀರಾ, ನೋಡಿ MP ಗಳೇ MLAಗಳೇ, ನೀವೇನು ತರ್ತಾ ಇದ್ದೀರಾ ಅದು ನನಗೆ ಸರಿ ಅನ್ನಿಸ್ತಲ್ಲ, ಇದಕ್ಕಿಂತ ಜನಗಳಿಗೆ ಸ್ವಲ್ಪ ಹಾನಿ ಆಗುತ್ತೆ. ಸೊ ಇದನ್ನು ನಾನು ಕಂಪ್ಲೀಟಾಗಿ ರಿಜೆಕ್ಟ್ ಮಾಡ್ತಾಯಿದ್ದೀನಿ ಅಂತೇಳಿ ಆಬ್ಸಲ್ಯೂಟ್ ವೀಟೋ ಅಂತ ಹೇಳಿ ಇವರು ರಿಜೆಕ್ಟ್ ಮಾಡ್ತಾರೆ. ಸೊ ಇದರಿಂದ ಮಸೂದೆಗಳು ಅಲ್ಲೇ ಕೊನೆ ಆಗುತ್ತೆ, ಅಂದರೆ ಇದು ಯಾವುದೇ ಕಾರಣಕ್ಕೂ ಕಾಯ್ದೆ ಆಗೋದಿಲ್ಲ. ಸರಿ. ಸೊ ಸಾಮಾನ್ಯವಾಗಿ ಇದು ಖಾಸಗಿ ಸದಸ್ಯರ ಮಸೂದೆ ಅಥವಾ ಸರ್ಕಾರಿ ಮಸೂದೆಗಳ ಸಂದರ್ಭದಲ್ಲಿ ಇಂಥ ವೀಟೋಗಳನ್ನ ಯೂಸ್ ಮಾಡ್ತಾರಂತೆ. ಸೊ ಕ್ಯಾಬಿನೆಟ್ ರಾಜೀನಾಮೆ ನೀಡಿದಾಗ, ಸೊ ಎಂಥ ಟೈಮಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಅಂತಂದರೆ, ಈಗ ಹಳೆ ಕ್ಯಾಬಿನೆಟ್ ಇರುತ್ತೆ ಅಂತ ತಿಳ್ಕೊಳ್ಳಿ, ಒಂದು ಕ್ಯಾಬಿನೆಟು ರಿಸೈನ್ ಮಾಡಿಬಿಡ್ತದೆ. ಸೊ ಕ್ಯಾಬಿನೆಟ್ ರಿಸೈನ್ ಈಗ ಯಾವುದೋ ಒಂದು ಪಾಲಿಸಿ ತೊಗೊಂಡು ಬಂದಿರ್ತಾರೆ, ಹೊಸ ಪಾಲಿಸಿ ಆರ್ಟಿಕಲ್ 400 ಅಂತ. ಸೊ ಈಗ ಬೇಡ, ಯಾವ್ದಾರು ಎಕ್ಸಾಂಪಲ್ ಕೊಡಲಿ ನಿಮಗೆ ಅಂದರೆ, ಈಗ ಡೀಟೇಲಾಗಿ ಕೇಳಿಸ್ಕೊಳ್ಳಿ. ಈಗ BJP ಇದೆ ಅಂತ ತಿಳ್ಕೊಳ್ಳಿ. ಸೊ BJP ಏನು ಮಾಡುತ್ತೆ, ನಾಳೆಯಿಂದ ನಿಮಗೆ 10,000 ರೂಪಾಯಿ ಕೊಡ್ತೀನಿ ಅಂತ ಹೇಳುತ್ತೆ. ಯಾರು? BJP ಹೇಳುತ್ತೆ. ಸೊ BJP ಏನು ಮಾಡುತ್ತೆ, 10,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಆ ಒಂದು ಡಿಸ್ಕಷನ್ ಎಲ್ಲ ಮಾಡಿ ಪ್ರೆಸಿಡೆಂಟ್ ಕೈಲೂ ಅಕ್ಸೆಪ್ಟ್ ಮಾಡಿಬಿಡುತ್ತೆ. ಪ್ರೆಸಿಡೆಂಟ್ ಕೈಲಿ ಹೋಗಿ ಸೈನ್ ಹಾಕ್ಸ್ಕೊಂಡು ಬಂದುಬಿಡ್ತಾರೆ. ಸೊ ಆ ಥರ 10,000 ರೂಪಾಯಿ ಕೊಡ್ತೀನಿ ಅಂತಂದಾಗ BJP ಮೇಲೆ ಹೊಣೆ ಇರುತ್ತಲ್ವ, ಯಾಕಂದರೆ ಪ್ರತಿ ಜನಕ್ಕೂ 10,000 ರೂಪಾಯಿ ಕೊಡಲೇಬೇಕು ಅಂತ ಹೊಣೆಗಾರಿಕೆ BJP ಮೇಲೆ ಇರುತ್ತೆ. ಸೊ ಅಂಥ ಟೈಮಲ್ಲಿ ಏನು ಮಾಡುತ್ತೆ BJP, ಎಲ್ಲರೂ ಕೂಡ ರಿಸೈನ್ ಮಾಡಿಬಿಡ್ತಾರೆ, ಅಂದರೆ ರಾಜೀನಾಮೆ ಕೊಟ್ಬಿಡ್ತಾರೆ. ಸೊ ರಾಜೀನಾಮೆ ಕೊಟ್ಟಾಗ ನೆಕ್ಸ್ಟು ಅಪ್ಕಮಿಂಗ್ ಬರುತ್ತಲ್ಲ, ಸೊ ಅಪ್ಕಮಿಂಗ್ ಹೊಸ ಸರ್ಕಾರ ಬಂದಾಗ ಈ ಹೊಣೆಗಾರಿಕೆ ಏನಿರುತ್ತೆ ಆ ಅಪ್ಕಮಿಂಗ್ ಗೌರ್ಮೆಂಟ್ ಮೇಲೆ ಬೀಳುತ್ತೆ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, BJP ಸೇಫ್ ಆಗಿಬಿಡುತ್ತೆ. ಅಪ್ಕಮಿಂಗ್ ಕಾಂಗ್ರೆಸ್ ಬಂದಾಗ ಕಾಂಗ್ರೆಸ್ ತಲೆ ಮೇಲೆ ತುಂಬ ಬರ್ಡನ್ ಆಗುತ್ತೆ. ಯಾಕಂದರೆ ಪ್ರತಿ ಸರ್ಕಾರದಲ್ಲೇ ಕಾಸಿರಲ್ಲ. ಅಂಥ ಟೈಮಲ್ಲಿ 10,000 ರೂಪಾಯಿ ಕೊಡಬೇಕು ಅಂತಂದಾಗ ಅವ್ರಿಗೆ ಕಷ್ಟ ಆಗುತ್ತೆ ಅಲ್ವಾ. ಸೊ ಅಂಥ ಟೈಮಲ್ಲಿ ಹೊಸ ಕ್ಯಾಬಿನೆಟ್ ಏನು ಹೇಳುತ್ತೆ ಅಂತಂದರೆ, ನೋಡಿ ಸ್ವಾಮಿ, ನೀವು ಆಬ್ಸಲ್ಯೂಟ್ ವೀಟೋ ಅಂತ ತೊಗೊಂಡು ಬಂದು ನೀವು ಕಂಪ್ಲೀಟಾಗಿ ಇದನ್ನು ರಿಜೆಕ್ಟ್ ಮಾಡಿ, ಕಂಪ್ಲೀಟಾಗಿ ಇದನ್ನು ಟರ್ಮಿನೇಟ್ ಮಾಡಿ ಅಂತ ಹೇಳಿ ಹೊಸ ಕ್ಯಾಬಿನೆಟು ಆ ಥರ ಹೇಳುತ್ತೆ. ಸೊ ಅದೇ ಇಲ್ಲಿ ಕೊಟ್ಟಿರೋದು. ಸೊ ಆಬ್ಸಲ್ಯೂಟ್ ವೀಟೋ ಅಂದರೆ ಕಂಪ್ಲೀಟ್ಲಿ ರಿಜೆಕ್ಟ್ ಅಂತ ಅರ್ಥ. ಸೊ ನೆಕ್ಸ್ಟು ಸಸ್ಪೆನ್ಸಿವ್ ವೀಟೋ ಅಂದರೆ ಸಿಂಪಲಾಗಿ ಹೇಳಿದ್ರೆ, ನೀವೇನು ಹೊಸ ಪಾಲಿಸಿ ತರಬೇಕು ಅಂತ ಅಂದ್ಕೊಂಡಿದ್ದೀರಾ, ಇದರಿಂದ ಜನಗಳಿಗೆ ಹಾನಿ ಆಗುತ್ತೆ, ಸ್ವಲ್ಪ ತಿದ್ದುಪಡಿ ಮಾಡ್ಕೊಂಡು ಬನ್ನಿ, ಅಂದರೆ ರೀಕನ್ಸಿಡರೇಷನ್ಗೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸೋದಕ್ಕೆ ಸಸ್ಪೆನ್ಸಿವ್ ವೀಟೋ ಅಂತಾರೆ. ಸೊ ನೋಡಿ, ಸಾಮಾನ್ಯ ಬಹುಮತ ಇದು ಬೇಡ, ಮೊದಲನೇ ಪಾಯಿಂಟ್ ನಿಮಗೆ ಸಾಮಾನ್ಯ ಬಹುಮತ ನಿಮ್ಗೆ ಅರ್ಥ ಆಗಲ್ಲ, ಸಿಂಪಲ್ ಮೆಜಾರಿಟಿ. ಸೊ ಎರಡನೇ ಪಾಯಿಂಟ್ ನೋಡಿ,
ರಾಷ್ಟ್ರಪತಿಗಳು ಮಸೂದೆಯನ್ನು ಮರುಪರಿಶೀಲನೆಗಾಗಿ ಹಿಂತಿರುಗಿಸಿದಾಗ ಇದಕ್ಕೆ ನಾವು ಸಸ್ಪೆನ್ಸಿವ್ ವೀಟೋ ಅಂತೀವಿ. ಸೊ ಸಸ್ಪೆನ್ಸಿವ್ ವೀಟೋ ಅಂತಂದರೆ ರಾಷ್ಟ್ರಪತಿಗಳು ಪರಿಶೀಲನೆ ಮಾಡ್ಕೊಂಡು ಬಾರಪ್ಪ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ತಾರೆ. ಸೊ ವಾಪಸ್ ಕಳಿಸಿ ಅಂದರೆ ತಿದ್ದುಪಡಿ ಮಾಡಿಕೊಂಡು ಏನೋ ಮಾಡ್ಕೊಂಡು ಬಾ ಅಂತ ಹೇಳ್ತಾರೆ. ಸೊ ಅಂಥದಕ್ಕೆ ನಾವು ಸಸ್ಪೆನ್ಸಿವ್ ವೀಟೋ ಅಂತೀವಿ. ಸೊ ಅಕಸ್ಮಾತು ಲೋಕಸಭೆ ಅಥವಾ ರಾಜ್ಯಸಭೆ ತಿದ್ದುಪಡಿ ಮಾಡ್ದೇ ಈಗ ತಿದ್ದುಪಡಿ ಮಾಡ್ಕೊಂಡು ಬಾ ಅಂತ ಹೇಳಿರ್ತಾರೆ ರಾಷ್ಟ್ರಪತಿಗಳು. ಬಟ್ ಈ ಲೋಕಸಭೆ ಮತ್ತು ರಾಜ್ಯಸಭೆ ಏನು ಮಾಡ್ತಿದೆ, ಸ್ವಲ್ಪ ಸೋಂಬೇರಿಗಳು, ಮಾಡೋದಿಲ್ಲ ಅಂತ ತಿಳ್ಕೊಳ್ಳಿ. ಸೊ ಅಂಥ ಟೈಮಲ್ಲಿ ತಿದ್ದುಪಡಿ ಮಾಡಿದ್ರೂ ಸಹಿತ ಮಾಡದೇ ಇದ್ರೂ ಸಹಿತ ವಾಪಸ್ಸು ಅದನ್ನು ರಾಷ್ಟ್ರಪತಿಗಳು ಕೊಟ್ಟಾಗ, ರಾಷ್ಟ್ರಪತಿಗೆ ಸೈನ್ ಹಾಕೋದಕ್ಕೆ ಕೊಟ್ಟಾಗ ರಾಷ್ಟ್ರಪತಿಗಳು ಸೈನ್ ಹಾಕಲೇಬೇಕು, ಗೊತ್ತಿರಲಿ. ಸೊ ದಟ್ ಈಸ್ ಕಾಲ್ ಸಸ್ಪೆನ್ಸಿವ್ ವೀಟೋ. ನೋಡಿ, ಮರುಪರಿಶೀಲನಾ ಮಸೂದೆಗೆ ರಾಷ್ಟ್ರಪತಿಗಳು ಅಂಕಿತ ಹಾಕಬೇಕು. ನೋಡಿ, ಅಲ್ಲಿ ಎರಡನೇ ಸ್ಟೇಟ್ಮೆಂಟ್ ನೋಡಿ, ರಾಷ್ಟ್ರಪತಿಗಳು, ಇದು ಗ್ರೀನಲ್ಲಿ ಮಾರ್ಕ್ ಮಾಡ್ತೀನಿ ಈಗ, ರಾಷ್ಟ್ರಪತಿಗಳು ಮಸೂದೆಯನ್ನು ಮರುಪರಿಶೀಲನೆಗಾಗಿ ಹಿಂತಿರುಗಿಸಿದಾಗ ಅದನ್ನು ತಿದ್ದುಪಡಿಗಳಿಲ್ಲದ ಸಾಮಾನ್ಯ ಕಾನೂನಿನಿಂದ ಸಂಸತ್ತು ಮತ್ತೆ ಅಂಗೀಕರಿಸಬಹುದು. ಸೊ ಅಂಥ ಟೈಮಲ್ಲಿ ಮರುಪರಿಶೀಲನಾ ಮಸೂದೆಗೆ ರಾಷ್ಟ್ರಪತಿಗಳು ಅಂಕಿತ ಹಾಕಲೇಬೇಕು. ಅಂತಂದರೆ ಅಕಸ್ಮಾತು ರಾಷ್ಟ್ರಪತಿಗಳು ತಿದ್ದುಪಡಿ ಮಾಡ್ಕೊಂಡು ಹೋಗಪ್ಪ ಅಂತ ವಾಪಸ್ ಕಳಿಸಿದ್ರು ಕೂಡ ಈ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕೂಡ ತಿದ್ದುಪಡಿ ಮಾಡ್ದೇನೆ ರಾಷ್ಟ್ರಪತಿಗಳಿಗೆ ನೋಡಿ ಸ್ವಾಮಿ ತಗೊಳ್ಳಿ ನಾನು ತಿದ್ದುಪಡಿ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ವಾಪಸ್ ಕೊಡ್ತಾರೆ. ಯಾರೋ ಲೋಕಸಭೆ ಮತ್ತು ರಾಜ್ಯಸಭೆ ಏನು ಮಾಡುತ್ತೆ, ರಾಷ್ಟ್ರಪತಿಗಳು ಕೊಡ್ತದೆ. ಅಂದರೆ ಇವರು ತಿದ್ದುಪಡಿ ಮಾಡದಿದ್ರು ಕೂಡ ಸುಳ್ಳು ಹೇಳಿ ಅವರು ರಾಷ್ಟ್ರಪತಿಗಳ ಮುಂದೆ ಇಟ್ಟಾಗ ರಾಷ್ಟ್ರಪತಿಗಳು ಸೈನ್ ಹಾಕಲೇಬೇಕು. ಅದಕ್ಕೆ ಹೇಳ್ಕೊಟ್ಟಿರೋದು ನಾನು ಮಸ್ಟ್ ಸೈನ್ ಅಂತ. ಸೊ ಆದರೆ ರಾಷ್ಟ್ರಪತಿಗಳು ಹಣಕಾಸು ಮಸೂದೆಗಳನ್ನ ಯಾವುದೇ ಕಾರಣಕ್ಕೂ ರೀಕನ್ಸಿಡರೇಷನ್ ಕಳಿಸ್ಬಾರ್ದು. ಅಂದರೆ ಸಸ್ಪೆನ್ಸಿವ್ ವೀಟೋ ಈ ಒಂದು ಹಣಕಾಸು ಮಸೂದೆಗೆ ಸಲ್ಲೋದಿಲ್ಲ. ಆಯಿತಾ? ಓಕೆ. ಸೊ ನೆಕ್ಸ್ಟು ಪಾಕೆಟ್ ವೀಟೋ ಅಂತಿದೆ. ಸೊ ಏನಿದು ಪಾಕೆಟ್ ವೀಟೋ ಅಂತಂದರೆ, ಜಸ್ಟು ಈ ಒಂದು ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಬಂದಂತಹ ಬಿಲ್ಗಳನ್ನ ರಾಷ್ಟ್ರಪತಿಗಳು ಏನು ಮಾಡ್ತಾರೆ, ಜೋಬಲ್ಲಿ ಇಟ್ಕೊಂಡು ತಿರ್ಗಾಡ್ತಾರೆ. ಅಂದರೆ ಅದನ್ನು ಅವರು ಅಕ್ಸೆಪ್ಟು ಮಾಡೋದಿಲ್ಲ, ರಿಜೆಕ್ಟು ಮಾಡೋದಿಲ್ಲ. ನೋಡಿ ಇಲ್ಲಿದೆ ನೋಡಿ, ಶಾಸಕಾಂಗವು ಅಂಗೀಕರಿಸಿದ ಮಸೂದೆಯ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಅಂತಿದೆ. ಸೊ ರಾಷ್ಟ್ರಪತಿಗಳು ಒಪ್ಪಿಗೆನೂ ಕೊಡೋದಿಲ್ವಂತೆ. ನೆಕ್ಸ್ಟು ಆ ಒಪ್ಪಿಗೆಯನ್ನು ತಡೆನೂ ಹಿಡಿಯೋದಿಲ್ಲ ಅಂತೆ. ಅಂದರೆ ಅವರು ಅಕ್ಸೆಪ್ಟು ಮಾಡೋದಿಲ್ಲ, ಅವರು ರಿಜೆಕ್ಟು ಮಾಡೋದಿಲ್ಲ, ಜಸ್ಟ್ ಜೋಬಲ್ಲಿ ಇಟ್ಕೊಂಡು ತಿರುಗಾಡ್ತಾರೆ. ಆಯಿತಾ? ಸೊ ಸಾಮಾನ್ಯವಾಗಿ ಸರಳವಾಗಿ ಬಿಲ್ಲನ್ನು ಅನಿರ್ದಿಷ್ಟವಾಗಿ ಬಾಕಿ ಇರಿಸೋದಕ್ಕೆ ನಾವು ಪಾಕೆಟ್ ವೀಟೋ ಅಂತೀವಿ. ಸೊ ಅನಿರ್ದಿಷ್ಟವಾಗಿ ಬಾಕಿ ಇಡೋದಕ್ಕೆ ನಾವು ಪಾಕೆಟ್ ವೀಟೋ ಅಂತ ಕರಿತೀವಿ. ಸೊ ಅದೇ US ಕಂಪೇರ್ ಮಾಡಿದ್ರೆ ಅಧ್ಯಕ್ಷರು 10 ದಿನದಲ್ಲಿ ಮಸೂದೆಯನ್ನು ಹಿಂತಿರುಗಿಸಬೇಕು. ನೋಡಿ, ಈ ಪಾಕೆಟ್ ವೀಟೋ ಅಂತ ನೀವು ಫಾರಿನ್ಗೆ ಕನ್ಸಿಡರ್ ಮಾಡಿದ್ರೆ ಫಾರಿನಲ್ಲಿ 10 ದಿನದೊಳಗಡೆ ಅದನ್ನು ವಾಪಸ್ ಕೊಡಲೇಬೇಕು. ಅಂದರೆ 10 ದಿನದೊಳಗಡೆ ಅವರು ಆ ಒಂದು ಇದಕ್ಕೆ ಸೈನ್ ಹಾಕಿ ಕೊಡಬೇಕು. ಅವ್ರು ಯಾವುದೇ ಕಾರಣಕ್ಕೂ ಅನಿರ್ದಿಷ್ಟವಾಗಿ ಅಂದರೆ ಅನ್ಲಿಮಿಟೆಡ್ ನಂಬರ್ ಆಫ್ ಡೇಸ್ ಅವರು ಜಾಬಲ್ಲಿ ಇಟ್ಕೊಂಡು ತಿರುಗಾಡೋ ಹಾಗಿಲ್ಲ. ಸೊ ಅದೇ ಒಂದಷ್ಟು ಡಿಸ್ಕಷನ್ ಎಲ್ಲ ಆಗುತ್ತೆ, ಅದೇ ಸುಪ್ರೀಂ ಕೋರ್ಟಲ್ಲಿ ಆ ಥರ ಎಲ್ಲ ಮಾಡಬಾರ್ದು ಅಂತ. ಸೊ ಆಗ 24ನೇ ತಿದ್ದುಪಡಿ ಪ್ರಕಾರ ಈ ಅಮೆಂಡ್ಮೆಂಟ್ ಮಸೂದೆಗೆ ರಾಷ್ಟ್ರಪತಿಗಳು ಅಂಕಿತ ಹಾಕಲೇಬೇಕು. ಇದು CA ಅಂತಂದರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂತ. ಸೊ ಈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ಗಳು ಯಾವುದೇ ಬಂದರೂ ಕೂಡ, ಯಾವುದೇ ಒಂದು ಬಿಲ್ಗಳು ಬಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಯಾವುದೇ ಬಂದರೂ ಕೂಡ ರಾಷ್ಟ್ರಪತಿಗಳು ಸೈನ್ ಹಾಕಲೇಬೇಕು ಅಂತ 24ನೇ ತಿದ್ದುಪಡಿ ಹೇಳ್ತದೆ. ಸೊ ನೆಕ್ಸ್ಟು ರಾಜ್ಯ ಶಾಸನದ ಮೇಲೆ ಅಧ್ಯಕ್ಷೀಯ ವೀಟೋ ಪವರ್. ಸೊ ಈಗ ನೆಕ್ಸ್ಟು ಸ್ಟೇಟ್ ಲೆಜಿಸ್ಲೇಚರ್ ಮೇಲೆ ಏನೇನು ಪವರ್ ಇದೆ ಅಂತಂದರೆ, ಇಲ್ಲೂ ಕೂಡ ಏನಾಗುತ್ತೆ, ಗವರ್ನರ್ ಅವರು ರಾಷ್ಟ್ರಪತಿಗಳ ಒಂದು ಒಪ್ಪಿಗೆಗೆ ನೋಡಿ ಇಲ್ಲಿದೆ ನೋಡಿ, ರಾಜ್ಯಪಾಲರ ಒಪ್ಪಿಗೆಯನ್ನು ಪಡೆದ ನಂತರ ಕಾಯ್ದೆ ಮಾಡ್ತದೆ. ಸರಿ, ಅನುಚ್ಛೇದ 200ರ ಅಡಿಯಲ್ಲಿ ರಾಜ್ಯಪಾಲರು ಮಸೂದೆಯನ್ನು ರಾಷ್ಟ್ರಪತಿಗಳ ಪರಿಗಣನೆಗೆ ಕಾಯ್ದಿರಿಸಬಹುದು. ಸೊ ಅವ್ರೇನು ಮಾಡ್ತಾರೆ, ರಾಷ್ಟ್ರಪತಿಗೆ ಅಂದರೆ ರೀಕನ್ಸಿಡರೇಷನ್ಗೆ ಇಡ್ತಾರೆ. ಅಂದರೆ ಈಗ ಸ್ಟೇಟ್ ಲೆಜಿಸ್ಲೇಚರ್ ಒಂದು ಬಿಲ್ ಕೊಡುತ್ತೆ ಅಂತ ತಿಳ್ಕೊಳ್ಳಿ ರಾಷ್ಟ್ರಪತಿ ಅಂದರೆ ಗವರ್ನರ್ಗೆ. ನೋಡಿ, ಈಗ ರಾಜ್ಯಪಾಲರೇ ಈ ಥರ ಎಲ್ಲ ಡಿಸ್ಕಸ್ ಮಾಡಿ ನಾವು ಒಪ್ಪಿಗೆ ಕೊಟ್ಟಿದ್ದೀವಿ, ಲೆಜಿಸ್ಲೇಟಿವ್ ಅಸೆಂಬ್ಲಿ ಮತ್ತು ಲೆಜಿಸ್ಲೇಟಿವ್ ಕೌನ್ಸಿಲ್, ವಿಧಾನಸಭೆ ವಿಧಾನ ಪರಿಷತ್ ಇಬ್ಬರು ಕೂಡ ನಾವು ಒಪ್ಪಿಗೆಯನ್ನು ಕೊಟ್ಟಿದ್ದೀವಿ, ನೀವು ಅದಕ್ಕೆ ಸೈನ್ ಹಾಕಿ ಅಂತ ಹೇಳಿ ಗವರ್ನರ್ ಕೈಯಲ್ಲಿ ಕೊಡ್ತಾರೆ. ಸೊ ಗವರ್ನರ್ ಏನು ಮಾಡ್ತಾರೆ, ಡೀಟೇಲಾಗಿ ಓದ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಇದು ನನ್ನ ಅಂಡರಲ್ಲಿ ಬರೋದಿಲ್ಲ, ಸೊ ನಾನೇನು ಮಾಡ್ತೀನಿ, ಇದನ್ನು ಪ್ರೆಸಿಡೆಂಟ್ ಅವ್ರ ಕೈಲಿ ಕೊಡ್ತೀನಿ, ನೀವು ಪ್ರೆಸಿಡೆಂಟ್ ಅವರು ಒಂದು ಇದನ್ನು ಕೇಳ್ಕೊಳ್ಳಿ ಅಂತ ಪ್ರೆಸಿಡೆಂಟ್ ಅವ್ರಿಗೆ ಎತ್ತಿಡ್ತಾರೆ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ ಅದೇ ಹೇಳ್ತೀನಿ ಈಗ. ಸೊ ಈ ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಒಪ್ಪಿಗೆ ಕೊಡಬೇಕಂತೆ. ಸೊ
ಆದರೆ ಇಲ್ಲಿದೆ ನೋಡಿ, ಅನುಚ್ಛೇದ 201 ಪ್ರಕಾರ ರಾಷ್ಟ್ರಪತಿಗಳು ಅದಕ್ಕೆ ಒಪ್ಪಿಗೆ ನೀಡಬಹುದು, ಇಲ್ಲಾಂದರೆ ಒಪ್ಪಿಗೆ ತಡೆ ಹಿಡಿಯಬಹುದು, ಇಲ್ಲ ಅಂತಂದರೆ ಅದನ್ನು ಮರುಪರಿಶೀಲನೆಗೆ ಕಳಿಸ್ಬೋದು. ಅಂದರೆ ಗವರ್ನರ್ ಅವರು ಏನು ಮಾಡ್ತಾರೆ ಅಂದರೆ ರಾಜ್ಯಪಾಲರು ಏನು ಮಾಡ್ತಾರೆ, ರಾಷ್ಟ್ರಪತಿಗಳ ಒಂದು ಒಪ್ಪಿಗೆನ ತಗೊಳ್ಳಿ ಅಂತ ಹೇಳಿ ಇಟ್ಟಿರ್ತಾರೆ ಆ ಬಿಲ್ನ. ರಾಷ್ಟ್ರಪತಿಗಳ ಹತ್ರ ಸೈನ್ ಹಾಕ್ಸ್ಕೊಂಡು ಬರ್ತೀನಿ, ಸೊ ನನಗೆ ಸ್ವಲ್ಪ ಅರ್ಥ ಆಗ್ತಾಯಿಲ್ಲ, ಜೊತೆಗೆ ಆ ಒಂದು ಸೈನ್ ಹಾಕೋದಕ್ಕೆ ನನಗೆ ಆ ಪವರ್ ಇಲ್ಲ ಅಂತ ಹೇಳಿ ಅವ್ರು ಏನು ಮಾಡ್ತಾರೆ, ರಾಷ್ಟ್ರಪತಿ ಹತ್ರ ಒಂದು ಸೈನ್ ಹಾಕ್ಸ್ತೀನಿ ಅಂತ ಇಟ್ಟಿರ್ತಾರೆ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ರಾಷ್ಟ್ರಪತಿಗಳು ಏನು ಮಾಡ್ತಾರೆ, ಒಪ್ಪಿಗೆ ಕೊಡಲೇಬೇಕು ಅಂತೇನಿಲ್ಲ, ಅವರು ರಿಜೆಕ್ಟು ಮಾಡ್ಬೋದು. ಆಯಿತಾ, ಅವ್ರೇನು ಮಾಡ್ತಾರೆ, ರಾಷ್ಟ್ರಪತಿಗಳು ಒಪ್ಪಿಗೆ ಕೊಡ್ತಾರೆ, ಇಲ್ಲ ಅಂತಾರೆ ರೀಕನ್ಸಿಡರೇಷನ್ ಕಳಿಸ್ತಾರೆ, ನೋಡಪ್ಪ ಸ್ವಲ್ಪ ತಿದ್ದುಪಡಿ ಮಾಡ್ಕೊಂಡು ಬಾ ಅಂತ ಕಳಿಸ್ಬೋದು, ಇಲ್ಲ ಅಂದರೆ ಕಂಪ್ಲೀಟಾಗಿ ಅವರು ರಿಜೆಕ್ಟ್ ಮಾಡ್ಬೋದು. ಸೊ ಇಷ್ಟು ಬಂದು ನಿಮ್ಮ ರಾಜ್ಯ ಶಾಸಕಾಂಗದ ಮೇಲೆ ಇರುವಂತಹ ಒಂದು ವೀಟೋ ಪವರು. ಸೊ ನೆಕ್ಸ್ಟು ಸುಗ್ರೀವಾಜ್ಞೆ ಇದೆ. ಸೊ ಅದಾದಮೇಲೆ ಮುಗಿತದೆ ಕ್ಲಾಸು. ಸೊ ಸುಗ್ರೀವಾಜ್ಞೆ ಬಗ್ಗೆ ಹೇಳೋದಾದರೆ ಅನುಚ್ಛೇದ 1, 2, 3 123 ಪ್ರಕಾರ ನಿಮ್ಮ ಒಂದು ಸುಗ್ರೀವಾಜ್ಞೆ ಹೊರಡಿಸೋದ್ರ ಬಗ್ಗೆ ಇದೆ. ಸೊ ಸುಗ್ರೀವಾಜ್ಞೆ ಯಾವಾಗ ಹೊರಡಿಸ್ತಾರೆ ಅಂತಂದರೆ, ಸಂಸತ್ತಿನ ಎರಡೂ ಸದನಗಳು ಅಧಿವೇಶನದಲ್ಲಿ ಸದನದಲ್ಲಿ ಇಲ್ಲದಿದ್ದಾಗ ಈ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ. ಸರ್ ಯಾಕೆ ಸಂಸತ್ತು ಇಲ್ಲದೇ ಇರಬೇಕಾದ್ರೆ ಈ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ ಅಂತಂದರೆ, ಸಂಸತ್ತು ಇದ್ದರೆ ಅದು ಆ್ಯಕ್ಟಾಗಿ ಬರುತ್ತೆ. ಅಂದರೆ ಸಂಸತ್ತು ಅಂದರೆ ಪಾರ್ಲಿಮೆಂಟ್ ಇದ್ದರೆ ಎರಡೂ ಕೂಡ ಡಿಸ್ಕಸ್ ಮಾಡಿ ಅದು ಒಂದು ನಾರ್ಮಲ್ ಆರ್ಟಿಕಲ್ ಥರ ಬರುತ್ತೆ. ಸೊ ಅದು ನಾರ್ಮಲ್ ಆಯಿತು. ಸೊ ಅದಕ್ಕೆ ಯಾಕೆ ಸುಗ್ರೀವಾಜ್ಞೆ ಅಂತ ಹೇಳಬೇಕು ಅಲ್ವಾ? ಸೊ ಅದಕ್ಕಾಗಿ ಅಕಸ್ಮಾತ್ ಎರಡೂ ಹೌಸ್ಗಳಿಲ್ಲ ಅಂತಂದಾಗ ಈಗ ಎಮರ್ಜೆನ್ಸಿ ಬರುತ್ತೆ ಅಂತ ತಿಳ್ಕೊಳ್ಳಿ. ಈಗ ನಾರ್ತ್ ಈಸ್ಟ್ ಮತ್ತು ನಾರ್ತ್ ವೆಸ್ಟ್ ಫ್ರಂಟಿಯರ್ ಅಂತ ಕೇಳಿರ್ಬೇಕಲ್ವ ನೀವು. ಈಗ ಎಕ್ಸಾಂಪಲ್, ಈಗ ಚೈನಾ ಮತ್ತು ಪಾಕಿಸ್ತಾನ ಅಟ್ಯಾಕ್ ಮಾಡುತ್ತೆ ಅಂತ ತಿಳ್ಕೊಳ್ಳಿ. ಸೊ ಅಂಥ ಟೈಮಲ್ಲಿ ಸಂಸತ್ತು ಆ ಒಂದು ಅಧಿವೇಶನದಲ್ಲಿ ಇರೋದಿಲ್ಲ ಅಂತ ತಿಳ್ಕೊಳ್ಳಿ. ಅಂದರೆ ಡಿಸ್ಕಷನ್ನು ಆ ಒಂದು ಟೈಮಲ್ಲಿ ಅವರು ಆಬ್ಸೆಂಟ್ ಆಗಿರ್ತಾರೆ. ಅಂದರೆ ಲೋಕಸಭೆಯೂ ಇರೋಲ್ಲ, ರಾಜ್ಯಸಭೆಯೂ ಇರೋಲ್ಲ. ಅಂಥ ಟೈಮಲ್ಲಿ ಎಮರ್ಜೆನ್ಸಿ ಟೈಮಲ್ಲಿ ಒಂದಷ್ಟು ಸಿಚುವೇಷನ್ಗಳನ್ನ ತಗೋಬೇಕಾಗ್ತದೆ. ಅಂದರೆ ಕೆಲವೊಂದು ಸಿಚುವೇಷನ್ಗಳು ಬಂದ್ಬಿಡುತ್ತೆ, ಅಂದರೆ ಎಮರ್ಜೆನ್ಸಿ ಕೆಲವೊಂದು ಪವರ್ಗಳನ್ನ ಯೂಸ್ ಮಾಡಬೇಕು ಅಂತ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ಲೋಕಸಭೆ ಮತ್ತು ರಾಜ್ಯಸಭೆಯೂ ಇರೋದಿಲ್ಲ. ಸೊ ಅಂಥ ಟೈಮಲ್ಲಿ ಪ್ರೆಸಿಡೆಂಟ್ ಏನು ಮಾಡ್ತಾರೆ ಅಂದರೆ, ಅವರೇ ಒಂದು ಲಾಗಳನ್ನ ಮಾಡಿ ಹೊರಡಿಸ್ತಾರೆ. ಸೊ ಆ ಥರ ಲಾ ಮಾಡೋದೇ ನಾವು ಸುಗ್ರೀವಾಜ್ಞೆ ಅಂತ ಕರಿತೀವಿ. ಸೊ ಸಂಸತ್ತಿನ ಎರಡೂ ಉಭಯ ಸದನಗಳು ಇಲ್ಲದಿದ್ದಾಗ ಮಾತ್ರ ಈ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸ್ಬೋದು. ಆಯಿತಾ? ಸೊ ಸರಿ, ಅಕಸ್ಮಾತ್ ಯಾವ್ದಾದ್ರು ಒಂದು ಇದ್ದರೂ ಸಹಿತ, ಅಕಸ್ಮಾತ್ ಎರಡೂ ಇಲ್ಲ ಅಂತ ಹೇಳಿದೆ, ಅಕಸ್ಮಾತ್ ಯಾವ್ದಾದ್ರು ಒಂದಿಲ್ಲ ಅಂತಂದ್ರೂ ಈಗ ರಾಜ್ಯಸಭೆ ಇರುತ್ತೆ ಬಟ್ ಲೋಕಸಭೆ ಇರಲ್ಲ. ಸೊ ಅಂಥ ಟೈಮಲ್ಲೂ ಈ ಸುಗ್ರೀವಾಜ್ಞೆಯನ್ನು ಹೊರಡಿಸ್ಬೋದು. ಆದರೆ ಎರಡೂ ಇದ್ದಾಗ ಮಾತ್ರ ಓಡಿಸ್ಬಾರ್ದು. ಯಾವುದಾದ್ರು ಎರಡೂ ಇರಬಾರ್ದು, ಇಲ್ಲಾಂತಂದರೆ ಯಾವ್ದಾದ್ರು ಒಂದು ಇರಬಾರ್ದು ಅಷ್ಟೇ. ಸೊ ನೆಕ್ಸ್ಟು 44ನೇ ತಿದ್ದುಪಡಿ ಪ್ರಕಾರ ತೃಪ್ತಿಯ ನ್ಯಾಯಾಂಗ. ಸೊ ಇದು ಯಾವಾಗ ಅಂತಂದರೆ, ಅಧ್ಯಕ್ಷರು ಕ್ರಮ ತೆಗೆದುಕೊಳ್ಳಲು ತೃಪ್ತರಾದಾಗ ಮಾತ್ರ. ಅಂದರೆ ರಾಷ್ಟ್ರಪತಿಗಳಿಗೆ ಅನ್ನಿಸ್ಬೇಕು ಈ ಸಿಚುವೇಷನು ಎಮರ್ಜೆನ್ಸಿ ಟೈಮ್ ಕಂಡ್ರಪ್ಪ, ಎಮರ್ಜೆನ್ಸಿ ಇದು ತುಂಬ ಮಿತಿ ಮೀರೋಗಿದೆ, ಚೈನಾ ತುಂಬ ಅಟ್ಯಾಕ್ ಮಾಡಿಬಿಟ್ಟಿದೆ, ತುಂಬ ಟೆರಿಟರಿನ ಕಬಳಿಸ್ಬಿಟ್ಟಿದೆ, ಸೊ ನಾವು ಇದನ್ನು ಎದುರಿಸ್ಬೇಕು ಸಿಚುವೇಷನ್ ಅಂತ ಹೇಳಿದಾಗ ಮಾತ್ರ, ಅಂದರೆ ಅವ್ರಿಗೆ ಅನ್ನಿಸ್ಬೇಕು ರಾಷ್ಟ್ರಪತಿಗಳಿಗೆ ಇದನ್ನು ನಾನು ಎಮರ್ಜೆನ್ಸಿಯಿಂದ ಓಡಿಸ್ಬೇಕು ಅಂತ. ಸೊ ಅಂಥ ಟೈಮಲ್ಲಿ ಈ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರೆ. ಸೊ 44ನೇ ತಿದ್ದುಪಡಿ ಪ್ರಕಾರ ಈ ಒಂದು ತೃಪ್ತಿಯ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ಪ್ರೆಸಿಡೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಏನಿದೆ, ಇದು ನ್ಯಾಯಾಂಗ ಪರಿಶೀಲನೆಯಾಗಿದೆ. ಅಂತಂದರೆ ಅಕಸ್ಮಾತ್ ತುಂಬ ಜನಕ್ಕೆ ಅದು ಆ ಒಂದು ಸಿಚುವೇಷನಲ್ಲಿ ಅವರು ತಗೊಂಡಂತಹ ನಿರ್ಧಾರಗಳು ಸರಿ ಇಲ್ಲ ಅಂತ ಅನಿಸಿದ್ರೆ ಅದನ್ನು ಅವರು ಕೋರ್ಟಲ್ಲಿ ಹೋಗಿ ಅದನ್ನು ಕೇಸ್ ಹಾಕ್ಬೋದಂತೆ. ಸೊ ನೆಕ್ಸ್ಟು, ಅವರ ಸುಗ್ರೀವಾಜ್ಞೆ ಮಾಡುವ ಅಧಿಕಾರವು ಸಂಸತ್ತಿನ ಶಾಸಕಾಂಗದ ಅಧಿಕಾರದೊಂದಿಗೆ ಸಹ ವ್ಯಾಪಕವಾಗಿದೆ. ಅಂತಂದರೆ ಏನಿದು ಅಂತಂದರೆ, ನಾರ್ಮಲಾಗಿ ಪಾರ್ಲಿಮೆಂಟು ಏನು ಲಾ ಮಾಡುತ್ತೋ, ನಾರ್ಮಲಾಗಿ ಅಂದರೆ ಲಾಗ್ ಏನು ಪವರ್ ಇರುತ್ತೋ, ನಾರ್ಮಲಾಗಿ ಒಂದು ಆರ್ಟಿಕಲ್ಗೆ ಏನು ಪವರ್ ಇರುತ್ತೋ, ಸೊ ಸೇಮ್ ಪವರು ಈ ಒಂದು ಆರ್ಡಿನೆನ್ಸ್ ಕೂಡ ಇದೆ. ಆಯಿತಾ? ಸೊ ಅಷ್ಟೇ ಇಲ್ಲಿ ಕೊಟ್ಟಿರೋದು, ಇನ್ನೇನಿಲ್ಲ. ಸೊ ಅದು ಬಿಟ್ಟರೆ ಇವರು ಯಾವುದೇ ಟೈಮಲ್ಲಿ ಅದನ್ನು ಹಿಂಪಡಿಬೋದಂತೆ. ಸೊ ನಾನು ಎಕ್ಸ್ಟ್ರಾ ನೋಟ್ಸ್ ಕೊಟ್ಟಿರ್ತೀನಿ, ನೀವು ಒಂದ್ಸತಿ ಓದಿ, ನಿಮಗೆ ಅರ್ಥ ಆಗುತ್ತೆ ಇದು. ಸೊ ನೆಕ್ಸ್ಟು, ಕೌನ್ಸಿಲ್ ಆಫ್ ಮಿನಿಸ್ಟರ್ ನೇತೃತ್ವದ ಸಲಹೆ ಮೇರೆಗೆ ಮಾತ್ರ ರಾಷ್ಟ್ರಪತಿಗಳು ಸುಗ್ರೀವಾಜ್ಞೆಯನ್ನು ಘೋಷಿಸಬಹುದು ಅಥವಾ ಹಿಂತೆಗೆದುಕೊಳ್ಳಬಹುದು. ನೋಡಿ, ಕೌನ್ಸಿಲ್ ಆಫ್ ಮಿನಿಸ್ಟರ್ ನಾನು ಆಗಲೇ ಹೇಳಿದೆ, ಇದು ಬರೀ ಅವರ ಒಂದು ತೃಪ್ತಿ ಆದರೆ ಮಾತ್ರ ಅವರು ಈ ಒಂದು ಆರ್ಡಿನೆನ್ಸ್ನ ಹೊರಡಿಸ್ತಾರೆ ಅಂತ. ಸೊ ಅವರ ತೃಪ್ತಿ ಅಂದರೆ ಏನು ಅಂತಂದರೆ, ಈಗ
ಕಂಪ್ಲೀಟ್ ಲೋಕಸಭೆ ಆಬ್ಸೆಂಟ್ ಆಗಿರುತ್ತೆ, ರಾಜ್ಯಸಭೆನೂ ಕೂಡ ಆಬ್ಸೆಂಟ್ ಆಗಿರುತ್ತೆ. ಆದರೆ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿದ್ದಂತಹ ಕೌನ್ಸಿಲ್ ಆಫ್ ಮಿನಿಸ್ಟ್ರು ಅಂತ ಗೊತ್ತಾ ನಿಮಗೆ? ಸೊ ಈಗ ಕೌನ್ಸಿಲ್ ಆಫ್ ಮಿನಿಸ್ಟ್ರು ಬೇರೆ, ಮೆಂಬರ್ಸ್ಗಳು ಬೇರೆ ಗೊತ್ತಿರಲಿ. ಕೌನ್ಸಿಲ್ ಆಫ್ ಮಿನಿಸ್ಟ್ರು ಮೆಂಬರ್ಗಳಾಗಿರ್ತಾರೆ, ಬಟ್ ಎಲ್ಲ ಮೆಂಬರು ಕೌನ್ಸಿಲ್ ಆಫ್ ಮಿನಿಸ್ಟ್ರ್ ಅಲ್ಲ, ಆಯಿತಾ? ಸರಿ, ಈ ಕೌನ್ಸಿಲ್ ಆಫ್ ಮಿನಿಸ್ಟ್ರು ಮತ್ತು ಪ್ರೈಮ್ ಮಿನಿಸ್ಟರ್ ಏನು ಮಾಡ್ತಾರೆ, ಅವರು ಒಂದಷ್ಟು ಸಲಹೆಯನ್ನು ಕೊಡ್ತಾರೆ. ನೋಡಿ ಪ್ರೆಸಿಡೆಂಟ್ ಸಾಹೇಬ್ರೆ, ಸಿಚುಯೇಷನ್ ತುಂಬ ಹಾಳಾಗಿದೆ, ದಯವಿಟ್ಟು ನೀವು ಇದನ್ನು ಎಮರ್ಜೆನ್ಸಿ ಘೋಷಣೆ ಮಾಡಿ ಅಂತ ಹೇಳಿ ಪ್ರೈಮ್ ಮಿನಿಸ್ಟ್ರು ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟ್ರು ಸಲಹೆ ಕೊಟ್ಟರೆ ಮಾತ್ರ ಈ ಒಂದು ಸುಗ್ರೀವಾಜ್ಞೆನ ಹೊರಡಿಸ್ಬೋದು. ಸರ್ ನೀವು ಆಗಲೇ ಹೇಳಿದ್ರಿ ಎರಡೂ ಸದನಗಳು ಇಲ್ಲದಿದ್ದಾಗ ಅಂತಂದೆ. ಸೊ ಎರಡೂ ಸದನಗಳು ಇಲ್ಲದಿದ್ದಾಗ ಸರಿ, ಆದರೆ ಈ ಕೌನ್ಸಿಲ್ ಆಫ್ ಮಿನಿಸ್ಟ್ರು ಇರ್ತಾರಲ್ಲ, ಸೊ ಅವ್ರು ಇರ್ತಾರೆ, ಅವ್ರು ಯಾವಾಗಲೂ ಅವರು ಎಕ್ಸಿಕ್ಯೂಟಿವಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರು. ಸೊ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಆರ್ಡಿನೆನ್ಸ್ನ ಇಶ್ಯೂ ಮಾಡಬಹುದು. ಸೊ ನೆಕ್ಸ್ಟು, ಅವರು ಹೊರಡಿಸಿದ ಸುಗ್ರೀವಾಜ್ಞೆಯನ್ನು ಸಂಸತ್ತಿನ ಉಭಯ ಸದನಗಳು ಮತ್ತೆ ಸೇರಿದಾಗ ಅವರ ಮುಂದೆ ಇಡಬೇಕು. ಸೊ ಈಗ ಆರ್ಡಿನೆನ್ಸ್ ಇಶ್ಯೂ ಮಾಡಿರ್ತಾರೆ ಪ್ರೆಸಿಡೆಂಟ್ ಅವರು, ಏನಂತ ಹೊಸ ರೂಲ್ಸ್ ತಂದಿರ್ತಾರೆ. ಅಕಸ್ಮಾತ್ ವಾರ್ ಟೈಮಲ್ಲಿ ಚೈನಾ ಅಟ್ಯಾಕ್ ಮಾಡಿಬಿಟ್ಟಿದೆ, ನಾವು ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ ಹೇಳಿ ರಾಷ್ಟ್ರಪತಿಗಳು ಒಂದು ಹೊಸ ಆರ್ಟಿಕಲ್ಗಳನ್ನ ತಂದಿರ್ತಾರೆ, ಕೆಲವೊಂದು ರೂಲ್ಸ್ಗಳನ್ನ ತಂದಿರ್ತಾರೆ. ಸೊ ಆ ರೂಲ್ಸ್ಗಳು ಈ ಮತ್ತೆ ಸೇರ್ತಾರಲ್ಲ, ಯಾರು ಸಂಸತ್ತಿನ ಲೋಕಸಭೆ ಮತ್ತು ರಾಜ್ಯಸಭೆ ಒಟ್ಟಿಗೆ ಸೇರ್ತಾರಲ್ಲ ಮೀಟಿಂಗ್ಗೆ, ಸೊ ಆ ಥರ ಮೀಟಿಂಗ್ ಸೇರಿದಾಗ ಅವರು ನೋಡ್ರಪ್ಪ, ನೀವು ಇಲ್ದಿರೋ ಟೈಮಲ್ಲಿ ನಾನು ಈ ಒಂದು ರೂಲ್ಸ್ಗಳನ್ನ ಮಾಡಿಬಿಟ್ಟಿದೆ ನೋಡಿ ಅಂತ ಹೇಳಿ ಪಾರ್ಲಿಮೆಂಟ್ ಮುಂದೆ ಇಡಬೇಕು. ಸೊ ಸಂಸತ್ತು ಮತ್ತೆ ಸೇರಿದಾಗ ಎರಡು ಸದನ ಕಾಯ್ದಿರಿಸಲು ಅನುಮೋದನೆ ನೀಡಬೇಕು. ಸೊ ಅಕಸ್ಮಾತ್ ಅವರು ಈ ಒಂದು ಪಾರ್ಲಿಮೆಂಟು ಅದನ್ನು ಅಕ್ಸೆಪ್ಟ್ ಮಾಡಬಹುದು, ಆಯಿತಾ? ಈ ಒಂದು ಸಂಸತ್ತು ಮತ್ತೆ ಸೇರಿದಾಗ ಎರಡು ಸದನಗಳು ಈ ಒಂದು ರೂಲ್ಸ್ ಮಾಡಿರ್ತಲ್ಲ, ಆರ್ಡಿನೆನ್ಸ್ ರೂಲ್ಸು, ಅದನ್ನು ಅವರು ಅಕ್ಸೆಪ್ಟ್ ಮಾಡ್ಬೋದಂತೆ. ಸೊ ಇದು 6 ವಾರಗಳ ಟೈಮ್ ಇರುತ್ತೆ, ಅಂದರೆ ಸಂಸತ್ತು ಸೇರಿ 6 ವಾರಗಳ ಗಂಟೆ ಟೈಮ್ ಇರುತ್ತೆ. ಸೊ 6 ವಾರದೊಳಗಡೆ ಇವರು ಅದನ್ನು ಅಕ್ಸೆಪ್ಟ್ ಮಾಡಬೇಕು ಅಥವಾ ರಿಜೆಕ್ಟ್ ಮಾಡಬೇಕು. ಸೊ ಗರಿಷ್ಠ ಟೈಮ್ ಏನು ಅಂತಂದರೆ ಜೀವಿತಾವಧಿ 6 ತಿಂಗಳು, 6 ವಾರ. ಸೊ ಈಗ 6 ವಾರ ನಿಮ್ಗೆ ಅರ್ಥ ಆಗಿರುತ್ತೆ, ಬಟ್ ಈ 6 ತಿಂಗಳು ಅರ್ಥ ಆಗಿರಲ್ಲ ಅಲ್ವಾ? ಈ 6 ವಾರ ಏನಂತ ಹೇಳಿದೆ, ಸೊ ಎರಡೂ ಸದನಗಳು ಮತ್ತೆ ಸೇರಿದಾಗ 6 ವಾರ ಗಂಟೆ ಟೈಮ್ ಇರುತ್ತೆ. ಸೊ 6 ವಾರದೊಳಗಡೆ ಇವರು ಆ ಒಂದು ಆರ್ಡಿನೆನ್ಸ್ ರೂಲ್ಸ್ಗಳನ್ನ ಅವರು ಆಕ್ಸೆಪ್ಟ್ ಮಾಡ್ಬೋದು ಅಥವಾ ರಿಜೆಕ್ಟ್ ಮಾಡ್ಬೋದು ಪಾರ್ಲಿಮೆಂಟು. ಈ 6 ತಿಂಗಳೇನು ಅಂತಂದರೆ ಎರಡೂ ಸದನಗಳು ಸೇರೋದಕ್ಕೆ ಮಿನಿಮಮ್ ಅಂತಂದರೆ 6 ತಿಂಗಳು ಬೇಕಲ್ವ? ಆದರೆ 6 ತಿಂಗಳು ಒಡೆಯವರು 2 ಸತಿನಾದ್ರು ಸೇರಬೇಕು ಅಂತ, ಒಂದು ವರ್ಷಕ್ಕೆ 2 ಸತಿ. ಎರಡೂ ಸದನಗಳ ಒಂದು ಟೈಮ್ ಲಿಮಿಟ್ ಬಂದು 6 ತಿಂಗಳು. 6 ತಿಂಗಳೊಳಗಡೆ ಇವರು ಮಿನಿಮಮ್ ಸೇರಲೇಬೇಕು, ಒಂದು ಸತಿನಾದ್ರು ಇವ್ರು ಸೇರಬೇಕು. ಅದಕ್ಕಾಗಿ ಇವ್ರು ಏನು ಮಾಡಿದ್ದಾರೆ, ಆ ಒಂದು ಆರ್ಡಿನೆನ್ಸ್ ಆಕ್ಸೆಪ್ಟ್ ಆಗಬೇಕು ಅಂತಂದರೆ 6 ತಿಂಗಳು 6 ವಾರಕ್ಕೆ ಅವರು ಎಕ್ಸ್ಟೆಂಡ್ ಮಾಡಿದ್ದಾರೆ, ಸರಿನಾ? ಸೊ ನೆಕ್ಸ್ಟು, ಸಂವಿಧಾನ ತಿದ್ದುಪಡಿ ಮಾಡಲು ಸುಗ್ರೀವಾಜ್ಞೆ ಹೊರಡಿಸುವಂತಲ್ಲ. ಸೊ ಈ ಸುಗ್ರೀವಾಜ್ಞೆಯನ್ನು ನೋಡಿ, ತಿದ್ದುಪಡಿ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಇಲ್ಲಿ ತಿದ್ದುಪಡಿ ಆಗೋದಿಲ್ಲ. ಸುಗ್ರೀವಾಜ್ಞೆ ಹೊರಡಿಸಿದಾಗ ಯಾವುದೇ ಕಾರಣಕ್ಕೂ ತಿದ್ದುಪಡಿ ಆಗೋದಿಲ್ಲ. ಸೊ ಅಷ್ಟೇ, ಇನ್ನೇನಿಲ್ಲ. ಸೊ ಎಕ್ಸ್ಟ್ರಾ ಕೊಟ್ಟಿದ್ದೀನಿ, ಇದನ್ನು ಓದ್ಕೊಳ್ಳಿ. ಸೊ ಏನಿದು ಪೂರ್ವಾನ್ವಯವಾಗುವುದು ಅಂತಿದೆ. ಸೊ ಇದನ್ನು ಸುಗ್ರೀವಾಜ್ಞೆಯನ್ನು ಮತ್ತೆ ಅದನ್ನು ಸೇಮ್ ರೂಲ್ಸ್ನ ನೆಕ್ಸ್ಟು ಇನ್ನೊಂದು ಸತಿ ಬಂದಾಗ ಅದೇ ರೂಲ್ಸ್ನ ಇವರು ಯೂಸ್ ಮಾಡ್ಕೋಬೋದು ಅಷ್ಟೆ. ಸೊ ಅದಾದಮೇಲೆ ಕ್ಷಮಾಪಣೆ ಕೊಟ್ಟಿದ್ದೀನಿ ಇಲ್ಲಿ, ಆಯಿತಾ? ಪಾರ್ಡನ್ ಅಂದ್ರೇನು, ಕಮ್ಯುಟೇಷನ್ ಅಂದ್ರೇನು, ರೆಮಿಷನ್ ಅಂದ್ರೇನು, ರೆಸ್ಪೈಟ್, ರಿಪ್ರೀವ್ ಎಲ್ಲ ಈಸಿ ಇದೆ. ಸೊ ಒಂದ್ಸತಿ ಹೇಳ್ಬಿಡ್ಲಿ, ಪಾರ್ಡನ್ ಅಂದರೆ ಸಂಪೂರ್ಣವಾಗಿ ಮುಕ್ತಾಯಗೊಳಿಸೋದಕ್ಕೆ ನಾವು ಪಾರ್ಡನ್ ಅಂತೀವಿ, ಅಂದರೆ ಕ್ಷಮೆ ಕೊಟ್ಬಿಡೋದು, ಆಯಿತಾ? ಕ್ಷಮೆಯನ್ನು ಕೊಡೋದಕ್ಕೆ ನಾವು ಪಾರ್ಡನ್ ಅಂತ ಹೇಳ್ತೀವಿ. ಸೊ ಕಮ್ಯುಟೇಷನ್ ಅಂದರೆ ಹಗುರವಾದ ಶಿಕ್ಷೆಗೆ ಬದಲಿ ಅಂತಂದರೆ ದೊಡ್ಡ ಶಿಕ್ಷೆಯಿಂದ ಚಿಕ್ಕ ಶಿಕ್ಷೆಗೆ ಕೊಡೋದಕ್ಕೆ ನಾವು ಕಮ್ಯುಟೇಷನ್ ಅಂತೀವಿ. ನೆಕ್ಸ್ಟು ರೆಮಿಷನ್ ಅಂತಂದ್ರೇನು, ಶಿಕ್ಷೆಯ ಸ್ವರೂಪವನ್ನು ಬದಲಾಯಿಸದೆ ಅವಧಿಯನ್ನು ಕಡಿಮೆ ಮಾಡುವುದು. ಈಗ ಲೈಫ್ ಇಂಪ್ರಿಸನ್ಮೆಂಟ್ ಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ, ಅಂದರೆ ಜೀವಾವಧಿ ಶಿಕ್ಷೆ ಕೊಟ್ಟಿರ್ತಾರೆ. ಸೊ ಅಂಥವ್ರನ್ನ ಆಯಿತು ಒಂದು 25 ವರ್ಷ ಇರಪ್ಪ, ಬದುಕಿರೋ ಗಂಟೆ ಇರಬೇಕಾಗಿಲ್ಲ, ಒಂದು 25 ವರ್ಷ ಇರು ಅಂತಂದ್ಬಿಟ್ಟು ಅದನ್ನು ಕೂಡ ಕಮ್ಮಿ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಹಗುರವಾದ ಶಿಕ್ಷೆ ಬೇರೆ, ಇದು ಬೇರೆ ಗೊತ್ತಿಲ್ಲ. ಹಗುರವಾದ ಶಿಕ್ಷೆ ಅಂತಂದಾಗ ಇದು ಮರಣದಂಡನೆಯಿಂದ ಲೈಫ್ ಇಂಪ್ರಿಸನ್ಮೆಂಟ್ ಇಳಿಸ್ಬೋದು, ಮರಣದಂಡನೆಯಿಂದ ಕಮ್ಮಿ ಮಾಡೋದಕ್ಕೆ ಕಮ್ಯುಟೇಷನ್ ಅಂತ ಹೇಳ್ತೀವಿ, ಸರಿನಾ? ಸೊ ಕಮ್ಯುಟೇಷನ್ ರೆಮಿಷನು ಸೇಮ್ ಅನ್ಕೋಬೇಡಿ. ಸೊ ಕಮ್ಯುಟೇಷನ್ ಬಂದು ಮರಣದಂಡನೆಯಿಂದ ಚಿಕ್ಕ ಶಿಕ್ಷೆಗೆ ಇಳಿಸೋದು, ಸರಿನಾ? ಅಂದರೆ ಹಗುರವಾದ ಶಿಕ್ಷೆಗೆ ಇಳಿಸೋದು. ನೆಕ್ಸ್ಟ್ ಉಪಶಮನ ಅಥವಾ ರೆಮಿಷನ್ ಅಂತಂದರೆ ಶಿಕ್ಷೆಯ ಸ್ವರೂಪವನ್ನು ಕಮ್ಮಿ ಮಾಡುವುದು, ಅವಧಿಯನ್ನು. ಈಗ ಲೈಫ್ ಇಂಪ್ರಿಸನ್ಮೆಂಟ್ ಇರೋದನ್ನ ಒಂದು 25 ವರ್ಷಕ್ಕೆ ಕಮ್ಮಿ ಮಾಡೋದು. ನೆಕ್ಸ್ಟು ವಿಶ್ರಾಂತಿ ಅಥವಾ ರೆಸ್ಪೈಟ್. ಸೊ ಗರ್ಭಧಾರಣೆ, ಅಂಗವೈಕಲ್ಯ ಮುಂತಾದ ವಿಶೇಷ ಸಂಗತಿಗಳಿಂದಾಗಿ ಮೂಲ ಶಿಕ್ಷೆಯಿಂದ ಕಡಿಮೆ ಶಿಕ್ಷೆ. ಸೊ ನೋಡಿ, ಅಂಗವಿಕಲರಿಗೆ, ನೆಕ್ಸ್ಟ್ ಗರ್ಭಿಣಿಯರಿಗೆ, ಸೊ ಅಂಥವ್ರು ಇತ್ತು ಅಂತಂದರೆ ಅಂಥವ್ರಿಗೆ ಶಿಕ್ಷೆಯನ್ನು ಕಮ್ಮಿ ಮಾಡೋಕ್ಕೆ ನಾವು ರೆಸ್ಪೈಟ್ ಅಂತೀವಿ. ಸೊ ನೆಕ್ಸ್ಟು ರಿಪ್ರೀವ್
ಅಂದರೆ ತಾತ್ಕಾಲಿಕ ಅವಧಿಗೆ ಮರಣದಂಡನೆಯನ್ನು ತಡೆ ಹಿಡಿಯೋದು. ಸೊ ಅವ್ರಿಗೆ ಮರಣದಂಡನೆ ಕೊಟ್ಟಿರ್ತಾರೆ, ಸೊ ಅಂಥ ಟೈಮಲ್ಲಿ ತಾತ್ಕಾಲಿಕವಾಗಿ ಅವಧಿಯನ್ನು ಸ್ವಲ್ಪ ಪೆಂಡಿಂಗಲ್ಲಿ ಇಡೋದು. ಸೊ ದಟ್ ಇಸ್ ಕಾಲ್ಡ್ ರಿಪ್ರೀವ್ ಅದು. ಸೊ ನೆಕ್ಸ್ಟು ರಾಷ್ಟ್ರಪತಿ ಸಂವಿಧಾನಿಕ ಸ್ಥಾನ. ಸೊ ಏನೇನಿದೆ ನೋಡಿ ಸಂವಿಧಾನಿಕ ಆರ್ಟಿಕಲ್, ಯಾವ ಆರ್ಟಿಕಲಲ್ಲಿ ಏನೇನಿದೆ ರಾಷ್ಟ್ರಪತಿಗಳ ಬಗ್ಗೆ ಅಂತ ಕೊಟ್ಟಿದ್ದೀನಿ. ಸೊ ಅದು ಕೂಡ ಈಸಿ ಇದೆ, ಏನು ಅಂಥದ್ದಿಲ್ಲ ಇಲ್ಲಿ. ಸೊ ನೆಕ್ಸ್ಟು ವಿವೇಚನಾಧಿಕಾರ ಅಂದರೆ ಡಿಸ್ಕ್ರಿಷನರಿ ಪವರ್ ಅಂತಿದೆ. ಸೊ ಏನಿದು ಡಿಸ್ಕ್ರಿಷನರಿ ಪವರ್ ಅಂತಂದರೆ, ಅಂದರೆ ಆ ಒಂದು ಸಿಚುಯೇಷನ್ ತಕ್ಕಂಗೆ ಅವರು ಒಂದು ಇದನ್ನು ತೊಗೋತಾರಲ್ಲ, ಆ ಒಂದು ಸ್ಟ್ಯಾಂಡ್ ತೊಗೋತಾರಲ್ಲ. ಸೊ ದಟ್ ಈಸ್ ಕಾಲ್ಡ್ ವಿವೇಚನಾ ಅಧಿಕಾರ. ಸಿಚುಯೇಷನ್ ತಕ್ಕಂಗೆ ನಡ್ಕೊಳ್ಳೋದಕ್ಕೆ ನಾವು ವಿವೇಚನಾ ಅಧಿಕಾರ ಅಂತ ಹೇಳ್ತೀವಿ. ಸೊ ಅದು ಕೂಡ ಏನಿಲ್ಲ, ಒಂದ್ಸತಿ ಓದಿ ನಿಮಗೆ ಅರ್ಥ ಆಗುತ್ತೆ. ಸೊ ಅದು ಕೂಡ ಈಸಿ ಇದೆ. ಸೊ ಹೇಳ್ಬಿಡಲ ಇದು. ಓಕೆ, ಲೋಕಸಭೆ ಬಹುಮತ, ಏನೆರಡು ಪಾಯಿಂಟ್ ಓದ್ಕೊಳ್ಳಿ. ಸನ್ನಿವೇಶದ ವಿವೇಚನೆಗಳು ಅಂತಂದರೆ, ಲೋಕಸಭೆಯಲ್ಲಿ ಬಹುಮತ ಇಲ್ಲದಿರುವಾಗ ಅಥವಾ ಪ್ರಧಾನಮಂತ್ರಿಯವರು ಅಧಿಕಾರದಲ್ಲಿದ್ದಾಗ, ಮರಣ ಹೊಂದಿದಾಗ ಅಥವಾ ಸ್ಪಷ್ಟ ಉತ್ತರಾಧಿಕಾರಿ ಇಲ್ಲದಿದ್ದಾಗ ಪ್ರಧಾನಮಂತ್ರಿ ಅಥವಾ ಕೌನ್ಸಿಲ್ ಆಫ್ ಮಿನಿಸ್ಟರ್ ನೇಮಕ ಅಂತಂದರೆ, ಈಗ ಕೌನ್ಸಿಲ್ ಆಫ್ ಮಿನಿಸ್ಟರ್ ಏನಾಗುತ್ತೆ ಅಂತಂದರೆ ಮೆಜಾರಿಟಿ ಇರಲ್ಲ ಅಂತ ತಿಳ್ಕೊಳ್ಳಿ, ಇಲ್ಲ ಅಂತಂದರೆ ಪ್ರೈಮ್ ಮಿನಿಸ್ಟರ್ ಸತ್ತೋಗಿರ್ತಾರೆ ಅಂತ ತಿಳ್ಕೊಳ್ಳಿ. ಸೊ ಅಂಥ ಟೈಮಲ್ಲಿ ಇವರು ಅವರ ಒಂದು ವಿವೇಚನೆ, ಅವರ ಒಂದು ಕಾಮನ್ ಸೆನ್ಸ್ನ ಯೂಸ್ ಮಾಡಿ ಕೆಲವೊಂದಷ್ಟು ಅಧಿಕಾರವನ್ನು ತಗೋತಾರೆ. ಈಗ ಪ್ರೈಮ್ ಮಿನಿಸ್ಟರ್ ಸತ್ತೋದ್ರು ಅಂತ ಹೇಳಿ ಗೌರ್ಮೆಂಟ್ ಬೀಳಿಸ್ಬಿಟ್ರೆ ಏನಾಗುತ್ತೆ, ನಮ್ಮ ಒಂದು ಸಂವಿಧಾನಕ್ಕೆ ಧಕ್ಕೆ ಉಂಟಾದಂಗೆ ಅದು. ಅಂದರೆ ಪ್ರಾವಿಷನ್ಸ್ ಇದೆ, ಅಕಸ್ಮಾತ್ ಸರ್ಕಾರ ಬಿತ್ತು ಅಂದರೆ ಹೊಸ ಸರ್ಕಾರ ಬರಬೇಕು ಅಂತಿದೆ. ಆದರೂ ಕೂಡ ಅಕಸ್ಮಾತ್ ಯಾವ್ದಾರ ಒಂದು ಸರ್ಕಾರ ಬಿತ್ತು, ಹೊಸ ಸರ್ಕಾರ ಮೇಲೆದೊಳ್ತಾ ಇದೆ ಅಂತಂದಾಗ ಅದು ಪ್ರತಿಯೊಬ್ಬರೇ ನಮ್ಮ ಸಂವಿಧಾನಕ್ಕೆ ಒಂದು ಧಕ್ಕೆಯನ್ನು ಉಂಟು ಮಾಡ್ತದೆ. ಅಂತಂದರೆ ನಮ್ಮ ಒಂದು ಭಾರತದ ಸಂವಿಧಾನದಲ್ಲಿ ಈ ಥರ ಸರ್ಕಾರ ಬೀಳ್ತಾ ಇದೆ, ಯಾರೊಬ್ಬರು ಸರ್ಕಾರ ಬೀಳಿಸ್ತಾರೆ, ಯಾರೊಬ್ಬ ಎದ್ದೇಳ್ತಾನೆ ಅನ್ನೋದು ಒಂದು ಕಪ್ಪು ಚುಕ್ಕಿಯಾಗಿ ಕೊಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಸನ್ನಿವೇಶ ಅಂತಂದರೆ ವಿವೇಚನಾಧಿಕಾರವನ್ನು ಯೂಸ್ ಮಾಡ್ತಾರೆ. ಸೊ ಅಂಥ ಟೈಮಲ್ಲಿ ನಮ್ಮ ರಾಷ್ಟ್ರಪತಿಗಳೇನು ಮಾಡ್ತಾರೆ, ಯಾರೊಬ್ಬನ್ನು ಸೆಲೆಕ್ಟ್ ಮಾಡಿ ಪ್ರಧಾನಮಂತ್ರಿಯಾಗಿ ಮಾಡಿಬಿಡ್ತಾರೆ. ಯಾರನ್ನ ಅಂತಂದರೆ ಆ ಒಂದು ಪಾರ್ಟಿಯ ಲೀಡರ್ ಯಾರಿರ್ತಾರೆ ಅಂಥವ್ರನ್ನ ಮಾಡ್ತಾರೆ, ಯಾರೋ ಇದು ಪ್ರಧಾನಮಂತ್ರಿಯಾಗಿ. ಸೊ ನೆಕ್ಸ್ಟ್ ಅಕಸ್ಮಾತ್ ನೋ ಕಾನ್ಫಿಡೆನ್ಸ್ ಮೋಷನ್ನು ಅಂದರೆ ಈ ಒಂದು ಮೆಂಬರ್ಸ್ಗಳೇನು ಮಾಡ್ತಾರೆ, ಲೋಕಸಭಾ ಮೆಂಬರ್ಸ್, ಈಗ BJP ಮೆಂಬರ್ಸ್ ಏನು ಮಾಡ್ತಾರೆ ಅಂತಂದರೆ, ಏನು ನಡೆಸ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳು ಏನು ಅಧಿಕಾರ ಮಾಡ್ತಾ ಇದ್ದಾರೆ ಅದು ನಮಗೆ ಇಷ್ಟ ಇಲ್ಲ ಅಂತ ಹೇಳಿ ನೋ ಕಾನ್ಫಿಡೆನ್ಸ್ ಮೋಷನ್ ಅಂತ ಹೇಳಿಬಿಡ್ತಾರೆ. ಸೊ ಅಂಥ ಟೈಮಲ್ಲಿ ಏನು ಮಾಡ್ತಾರೆ, ಕಂಪ್ಲೀಟಾಗಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳನ್ನ ವಜಾಗೊಳಿಸೋದು. ಇಲ್ಲ ಅಂತಂದರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಗಳು ಬಹುಮತವನ್ನು ಕಳೆದುಕೊಂಡ್ರೆ ಆಗ ಲೋಕಸಭಾ ಡಿಸಲ್ಯೂಷನ್ ಆಗುತ್ತೆ, ಅಂದರೆ ಲೋಕಸಭೆ ವಿಸರ್ಜನೆ ಆಗುತ್ತದೆ. ಸೊ ಇಷ್ಟು ಬಂದು ನಿಮ್ಮ ಪ್ರೆಸಿಡೆಂಟ್ ಆಗಿತ್ತು. ಸೊ ಕೆಲವೊಂದಷ್ಟು ಹೀಗೆ ಪಾಸ್ ಮಾಡಿ ನೀವು ಆನ್ಸರ್ ಮಾಡಿ. ಸೊ ಆನ್ಸರ್ ಇಲ್ಲೇ ಇದೆ. ಸೊ UPSC ಪ್ರಿಲಿಮ್ಸ್ ಕ್ವಶನ್ಗಳು. ಸೊ ಈಗ ನಾನು ಕ್ಲಾಸ್ ನೋಡಾದ್ಮೇಲೆ ಈ ಒಂದು ಪ್ರಿಲಿಮ್ಸ್ ಆನ್ಸರ್ಗಳು ಮಾಡ್ತು ಅಂದರೆ ನಿಮಗೆ ಅರ್ಥ ಆಗುತ್ತೆ, ಆಯಿತಾ? ನೋಡಿ, ಸೊ ಈ ಥರ ಏನಾದ್ರು PDF ಬೇಕು ಅಂದರೆ ನೀವು ಈಗಾಗಲೇ ಇನ್ನೂ PDFಗಳು ಕನ್ನಡ PDFಗಳು ರೆಡಿ ಇಲ್ಲ, ಬಟ್ ಆದರೂ ಕೂಡ ನೀವು ಅಡ್ವಾನ್ಸ್ ಪೇಮೆಂಟ್ ಮಾಡಿ ನನಗೆ, ಸರ್ ನಾವು ತೊಗೋತೀವಿ ಸರ್ ಅಂತ ಅಂದ್ಬಿಟ್ಟು ನೀವು ಅಡ್ವಾನ್ಸ್ ಪೇಮೆಂಟ್ ಏನಾದ್ರು ಮಾಡ್ತೀನಿ ಅನ್ನೋದಾದರೆ ಮಾತ್ರ ನನಗೆ ಟೆಲಿಗ್ರಾಮಲ್ಲಿ ಮೆಸೇಜ್ ಹಾಕಿ. ಸೊ ಫಸ್ಟೇ ನಾನು ಎಲ್ಲನೂ ಕೊಡೋದಕ್ಕಾಗಲ್ಲ ಗುರು, ಸ್ವಲ್ಪ ಟೈಮ್ ಹಿಡಿತದೆ. ಸೊ ನಾನು ಪ್ರತಿ ಕ್ಲಾಸ್ ಆದಾಗಲೂ ಕೂಡ ಒಂದೊಂದು PDFಗಳು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಒಬ್ಬರು ಇಬ್ಬರು ಮಾಡಿದ್ರೆ ನಾನು ಮಾಡೋದಕ್ಕಾಗಲ್ಲ, ತುಂಬ ಜಾಸ್ತಿ ಜನ ಮೆಸೇಜ್ ಆಗ್ತಂದರೆ ಖಂಡಿತ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಸೊ ಯಾರೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.